ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯಾಃ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರ ಪೂರ್ವಕಾಃ ಸುರಾಸ್ತ್ರೀಯ ಪದಾನ್ಯಾಹುಃ ಸಾಲಕ್ಷ್ಮೀರ್ಮೇ ಪ್ರಸೀದತು. ಬುದ್ಧಿರ್ಬಲಂ ಯಶೋಧೇರಿಂ ನಿರ್ಭಯತ್ವಮರೋಗತಾ ಅಜಾಡಿಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಚಿತ್ರೈಃ ಪದೇಶ್ಚ ಗಂಭೀರೈಃ ವಾಕ್ಯೇಮಾನೇನ ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ನೌಮಿನ್ಯಾಯಸ್ಥಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮರ್ತಿವಿಹರಾನ್ ಶ್ರೀಪಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರುನ್ ವೇದಗ್ಧ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧ ಸದ್ಯಾನಪಾನ್ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶತ್ಪರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸ್ಥಾರತಾನ್. ಯೈರಹಂ ಸುಖವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಅಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಮೊದಲನೇ ಶ್ಲೋಕ, 2ನೇ ಅಧ್ಯಾಯ. ಯೋ ಯೇವ ಬಲಜ್ಯೇಷ್ಠಃ ಕ್ಷತ್ರಿಯೇಷು ಸ ಉತ್ತಮಃ ಅಂಗಂ ಚೇತ್ ವಿಷ್ಣುಕಾರ್ಯೇಷು ತದ್ಭಕ್ತಿರೇವ ರಥಾನ್ಯತಾ. ಯೋ ಏವ ಬಲಜ್ಯೇಷ್ಠಃ ಕ್ಷತ್ರಿಯೇಷು ಸ ಉತ್ತಮಃ. ನಿನ್ನೆ ಈ ವಿಚಾರವನ್ನು ತಿಳಿದಿದ್ವಿ. ಬಲದಲ್ಲಿ ಇವರು ಅಧಿಕರಾಗಿದ್ದಾರೆ ಅಂತನ್ನೋದನ್ನ ಹೇಳಿದ್ರು. ಬಲದಲ್ಲಿ ಶಕ್ತಿಯಲ್ಲಿ ಅಧಿಕರಾದ ಮಾತ್ರಕ್ಕೆ ಅವರು ಉತ್ತಮರು ಯಾಕೆ ಅನ್ನುವಂತಹ ಪ್ರಶ್ನೆ. ಅಲ್ಲಿ ಈ ರೀತಿಯಾದಂತಹ ಪ್ರಶ್ನೆ ಬಂದಾಗ ಅಲ್ಲಿ ಯೋ ಏವ ಬಲಜ್ಯೇಷ್ಠಃ ಕ್ಷತ್ರಿಯೇಷು ಸ ಉತ್ತಮಃ ಅಂತ ಹೇಳ್ತಾರೆ. ಕ್ಷತ್ರಿಯರಲ್ಲಿ ಯಾರು ಬಲದಲ್ಲಿ ಶ್ರೇಷ್ಠರೋ ಅವರು ಕ್ಷತ್ರಿಯಸ ಉತ್ತಮ, ಅವರು ಉತ್ತಮರು ಅಂದ್ರೆ ತಮ್ಮ ಯೋಗ್ಯತೆಯಲ್ಲಿಯೂ ಕೂಡ ಶ್ರೇಷ್ಠರು ಅಂತ ಹೇಳ್ತಾ ಇದ್ದಾರೆ. ಅಂಗಂ ಚೇತ್ ವಿಷ್ಣು ಕಾರ್ಯೇಶು ತದ್ಭಕ್ತಿ ವನಚಾನ್ಯತ. ಅಂದ್ರೆ ಏನು ಅಂತಂದ್ರೆ, ಯಾಕೆ ಅವರು ಬಲದಲ್ಲಿ ಯಾರು ಶ್ರೇಷ್ಠರೋ ಅವರು ಉತ್ತಮರು ಅಂತ ಹೇಳೋದು ಯಾಕೆ ಅಂತಂದ್ರೆ, ಅವರು ಉತ್ತಮರು ಅಂತ ಯಾವಾಗ ಆಗ್ತಾರೆ ಅಂತಂದ್ರೆ ಅಂಗಂ ಚೇತ್ ವಿಷ್ಣು ಕಾರ್ಯೇಶು, ಆ ಬಲವನ್ನ ಅವರ ಪರಾಕ್ರಮವನ್ನು ಇಟ್ಟುಕೊಂಡು ಭಗವತ್ನ ವಿಷ್ಣುವಿನ ಕಾರ್ಯದಲ್ಲಿ ಅಂಗವಾಗಿದ್ದರೆ ಅವರಿಗೆ ಆ ಬಲ ಇದ್ದಿದ್ದು ಉತ್ತಮ ಅಂತ ಆಗತ್ತೆ, ಶ್ರೇಷ್ಠ ಅಂತ ಆಗತ್ತೆ. ಹೊರತು ಬಲ ಇದ್ದವರು ಎಲ್ಲರೂ ಕೂಡ ಉತ್ತಮರಲ್ಲ ಅಂತ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ. ತಾತ್ಪರ್ಯನಿರ್ಣಯದಲ್ಲಿ ಹಿಂದಿನ ಶ್ಲೋಕದಲ್ಲಿ ಯಾರಿಗೆ ಬಲ ಅಧಿಕವಾಗಿರತ್ತೋ ಅವರು ಉತ್ತಮರು ಅಂತ ಹೇಳಿದ್ರು. ಬಲ ಅಧಿಕವಾಗಿದ್ದವರು ಎಲ್ಲರೂ ಉತ್ತಮರು ಅಂತಂದ್ರೆ ಅನೇಕ ಜನ ರಾಕ್ಷಸರಿಗೆ ಅವರವರ ಬಲವನ್ನು ನೋಡಿದಾಗ ಅವರಲ್ಲಿಯೂ ಕೂಡ ಉತ್ತಮತ್ವ ಅಂತ ಕಾಣಿಸ್ಬೇಕಾಗಿತ್ತು, ಅವರು ಕೂಡ ಉತ್ತಮರು ಅಂತ ಆಗಬೇಕಾಗಿತ್ತು. ಆದ್ರೆ ಅದಕ್ಕೆ ಅಂದ್ರು ಈ ರೀತಿಯಾದಂತಹ ಪ್ರಶ್ನೆ ಬರುತ್ತೆ. ಅದನ್ನ ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಶ್ರೀಮದಾಚಾರ್ಯ ಮತ್ತೆ ಮುಂದಿನ ಶ್ಲೋಕದಲ್ಲಿ ನಮಗೆ ಬರ್ತಕ್ಕಂತಹ ಸಂಶಯವನ್ನ ಪರಿಹಾರ ಮಾಡ್ತಾರೆ. ಉತ್ತಮರು ಅಂದ ಮಾತ್ರಕ್ಕೆ ಹೇಗೆ ಉತ್ತಮರು ಅಂತ ಆಗ್ತಾರೆ ಅಂತಂದ್ರೆ, ಅವರ ಬಲವನ್ನ ಹೇಗೆ ಉಪಯೋಗ ಮಾಡ್ಕೊಳ್ಬೇಕು, ಅವರ ಶಕ್ತಿಯನ್ನ, ಅವರ ಬಲವನ್ನ, ಅವರ ಪರಾಕ್ರಮವನ್ನ ಯಾವ ವಿಚಾರದಲ್ಲಿ ಅಂತಂದ್ರೆ, ಈ ದುರ್ಯೋಧನಾದಿಗಳಂತೆ ದುಷ್ಟವಾದಂತಹ ವಿಚಾರದಲ್ಲಿ ಬಲವನ್ನ ಪ್ರಯೋಗ ಮಾಡಿ ಪರಾಕ್ರಮವನ್ನು ತೋರಿಸೋದ್ರಿಂದಾಗಿ ಅವರು ಉತ್ತಮ ಅಂತ ಆಗೋದಿಲ್ಲ. ಅಂಗಂ ಚೇತ್ ವಿಷ್ಣು ಕಾರ್ಯೇಶು, ದೇವರ ಕಾರ್ಯದಲ್ಲಿ ಅವರ ಅಂಗ ವಿಶೇಷವಾದಂತಹ ಅಂಗವಾಗಿರಬೇಕು. ವಿಶೇಷವಾದಂತಹ ಅಂಗವಾದಾಗ ಆಗ ಏನಾಗತ್ತೆ ಅಂತಂದ್ರೆ, ಅಂತಹ ಬಲಿಷ್ಠರಾದಂತಹ ವ್ಯಕ್ತಿಗಳು ಅಧಿಕ ಉತ್ತಮ ಅಂತ ಆಗ್ತಾರೆ. ಹೀಗೆ ಶ್ರೀಮದಾಚಾರ್ಯ ಹೇಳ್ತಾ ಮುಂದೆ ಹೇಳ್ತಾರೆ, ಬಲಂ ನೈಸರ್ಗಿಕಂ ತಚ್ಚೇತ್ ವರಾಸ್ತ್ರಾದೇತಸ್ತದನ್ಯಥ ಅನ್ಯಾವೇಶ ನಿಮಿತ್ತಂ ಚೇತ್ ಬಲಮನ್ಯಾತ್ಮಕಂ ಹಿ ತತ್. ಏನು ಬಲಂ ನೈಸರ್ಗಿಕಂ ತಚ್ಚೇತ್ ವರಾಸ್ತ್ರಾದೇತಸ್ತದನ್ಯಥ.
ಇಲ್ಲಿ ಬಲ ಅಧಿಕವಾದವರು ಉತ್ತಮರು ಅಂತ ಹೇಳಿದ್ರೆ ಸಂತೋಷ. ಇಲ್ಲಿ ಮತ್ತೆ ಒಂದು ಪ್ರಶ್ನೆ ಬರುತ್ತೆ, ಆ ಬಲ ಎಂತಹ ಬಲ ಆಗಿರ್ಬೇಕು ಅಂತಂದ್ರೆ ಅವರಲ್ಲಿ ಇರ್ತಕ್ಕಂತಹ ಬಲ ಅವರ ಸ್ವಾಭಾವಿಕವಾಗಿರಬೇಕು. ಅವರಲ್ಲಿ ಬಲ, ಪರಾಕ್ರಮ, ಶಕ್ತಿ ಅವರಲ್ಲಿ ಸ್ವಾಭಾವಿಕವಾಗಿದ್ದಾಗ ಮಾತ್ರ ಅವರು ಉತ್ತಮರು ಅಂತ ಹೇಳಿಕ್ಕೆ ಸಾರ್ಥಕ ಅಂತ ಹೇಳ್ತಾರೆ. ನೈಸರ್ಗಿಕಂ ಅಂತಂದ್ರೆ ಸ್ವಾಭಾವಿಕ ಅಂತ ಅರ್ಥ. ಯಾಕೆ ಅದನ್ನ ಹೇವಂತೆ ದ್ರೋಣೀಹಿ ಅರ್ಜುನಸ್ಯ ವರತ್ವಂ ಪ್ರಾಪ್ತಂ ಇತ್ಯತಃ ವಿಶೇಷಣಾಂತರ ಮಾಹ. ಯಾಕೆ ಇದನ್ನ ಯಾಕೆ ಹೇಳಿದ್ರು? ಅಲ್ಲ ರೀ, ಈಗ ಒಂದು ಪ್ರಶ್ನೆ ಬರುತ್ತೆ, ಬಲ ಅಧಿಕರಾದವರು ಉತ್ತಮರು ಅಂತ ಹೇಳೋದಾದ್ರೆ ಅವರು ಆ ಬಲವನ್ನ ಇಟ್ಟುಕೊಂಡು ಅವರು ಭಗವಂತನ ವಿಷೇಕವಾದಂತಹ ಕಾರ್ಯದಲ್ಲಿ ಅವರ ಪ್ರಧಾನವಾದಂತಹ ಅಂಗ ಇದ್ದಾಗ ಅವರು ಉತ್ತಮರು ಅಂತ ಆಗತ್ತೆ ಎಂದು ಶ್ರೀಮದಾಚಾರ್ಯ ಹೇಳ್ತಾರೆ. ಮತ್ತೆ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ, ಹಾಗಾದ್ರೆ ದ್ರೋಣಾಚಾರ್ಯರು, ಅರ್ಜುನ ಇವೇ ಮೊದಲಾದವರಲ್ಲಿ ಬಲದ ಆಧಿಕ್ಯ ಕಂಡು ಬಂತು. ಬಲದ ಆಧಿಕ್ಯ ಕಂಡು ಬಂದಾಗ ಅವ್ರನ್ನ ಉತ್ತಮ ಅಂತ ಕರಿಬೇಕಲ್ಲ, ಯಾಕೆ ಕರೆದಿಲ್ಲ? ಒಂದು ವೇಳೆ ಅವರನ್ನೂ ಉತ್ತಮ ಅಂತ ಕರಿತೀರಾ ಅಂತಂದ್ರೆ ಹೇಳ್ತಾರೆ ಅವರು ಉತ್ತಮರಲ್ಲ. ಬಲದ ಆಧಿಕ್ಯ ಬಿದ್ದು ಅವರ ಭಗವಂತರಿಗೋಸ್ಕರವಾಗಿ ಆ ಬಲವನ್ನ, ಪರಾಕ್ರಮವನ್ನ ಅವರು ಪ್ರಯೋಗ ಮಾಡೋದಾಗಿದ್ರೆ, ದೇವರ ಸೇವಾ ಕಾರ್ಯದಲ್ಲಿ ಅವರ ಬಲವನ್ನ ಪ್ರಯೋಗ ಮಾಡೋದಾಗಿದ್ರೆ, ಆವಾಗ ಈ ದ್ರೋಣಾಚಾರ್ಯರು, ಅರ್ಜುನ ಇವರೇ ಮೊದಲಾದವರೆಲ್ಲರೂ ಕೂಡ ಅವರಲ್ಲಿಯೂ ಕೂಡ ವಿಶಿಷ್ಟವಾದಂತಹ ಬಲ ಇತ್ತಲ್ಲ, ಹಾಗಾದ್ರೆ ಅವರು ಉತ್ತಮರ ಅಂತಂದ್ರೆ ಅದಕ್ಕೆ ಶ್ರೀನಿವಾಸ ಹೇಳ್ತಾರೆ, ಹೌದು ಅವರಲ್ಲಿ ಬಲ ಇತ್ತು, ಆದ್ರೆ ಅವರು ಸ್ವಾಭಾವಿಕವಾದಂತಹ ಬಲ ಇರ್ಲಿಲ್ಲ. ಸ್ವಾಭಾವಿಕವಾದಂತಹ ಬಲ ಯಾರಲ್ಲಿರುತ್ತೋ ಅವರು ಉತ್ತಮರು. ವರ ಅಂತಂದ್ರೆ ಏನು? ವರ ಅಸ್ತ್ರಾದೇಸ್ತದನ್ಯತ. ವರ ಅಂತಂದ್ರೆ ಅನೇಕ ಉತ್ತಮರಾದಂತಹ ದೇವತೆಗಳಿಂದ ವರ ಬರುತ್ತೆ. ರುದ್ರ ದೇವತೆಗಳಿಂದ ವರ ಬರುತ್ತೆ. ಅನೇಕ ಅಸ್ತ್ರಗಳಿಂದಾಗಿ ಒಬ್ಬ ರುದ್ರದೇವರ, ಬ್ರಹ್ಮಾದಿ ದೇವತೆಗಳ ವರದಿಂದಾಗಿ ಎಷ್ಟೋ ಜನ ದೇವತೆಗಳಲ್ಲಿ ಬಲ ಆದಿತ್ಯ ಆಗಿದೆ, ಅವರಲ್ಲಿ ಬಲ ಅಂತ ಅನ್ನೋದು ಅಭಿವೃದ್ಧಿ ಆಗಿದೆ. ಅದೆಲ್ಲವೂ ಕೂಡ ಹೇಗೆ ಅಂದ್ರೆ ಅಂತಹ ಬಲ ಇದು ಈ ವ್ಯಕ್ತಿ ಉತ್ತಮ ಅಂತ ಹೇಳಿ ಕಾರಣ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವರು ಬೇರೆ ದೇವತೆಗಳ ಅನುಗ್ರಹದಿಂದಾಗಿ ಅಥವಾ ಬೇರೆ ದೇವತೆಗಳ ಆವೇಶದಿಂದಾಗಿ ಅವರಲ್ಲಿ ಬಲ ಅಂತ ಅನ್ನೋದು ಪ್ರಬಲವಾಯಿತೆ ಹೊರತಾಗಿ ರುದ್ರದೇವರ ವರದಿಂದ, ಬ್ರಹ್ಮದೇವರ ವರದಿಂದ ಅಥವಾ ರುದ್ರಾಂಶರಾದಂತಹ ಹೀಗೆ ದೇವತೆಗಳ ಅಂಶದಿಂದಾಗಿ ಒಬ್ಬ ವ್ಯಕ್ತಿಯಲ್ಲಿ ಬಲ ಅಧಿಕ ಆಗುವುದು ಬೇರೆ, ಅಥವಾ ದೇವತೆಗಳ ಅನುಗ್ರಹದಿಂದಾಗಿ ಒಬ್ಬ ವ್ಯಕ್ತಿಯಲ್ಲಿ ಬಲ ಬರುವುದು ಬೇರೆ. ಸ್ವಾಭಾವಿಕವಾಗಿ ಅವನಲ್ಲಿ ಶಕ್ತಿ, ಬಲ ಅಂತನೂ ಅಧಿಕವಾಗಿರೋದು ಬೇರೆ. ಬಲಂ ನೈಸರ್ಗಿಕಂ ತಚ್ಚೇತ್ ಪರಾಸ್ತ್ರಾದೇಸ್ತಧನ್ಯತ ಅನ್ಯಾವೇಶ ನಿಮಿತ್ತಂ ಚೇತ್. ಅನ್ಯಾವೇಶ ಅಂತ ಶಬ್ದಕ್ಕೆ ಹೇಳ್ತಾರೆ. ಅನ್ಯಾವೇಶ ಅಂತ ಶಬ್ದಕ್ಕೆ ಬೇರೆ ಬೇರೆ ದೇವತೆಗಳ ಆವೇಶದಿಂದಾಗಿ ಅವರಲ್ಲಿ ಚೇತ್ ಉತ್ತಮತ್ವಂ, ಅವರಲ್ಲಿ ಉತ್ತಮತ್ವ ಬಂತು ಅಂತಾರೆ. ಯದ್ ಆವೇಶ ನಿಮಿತ್ತಂ ಬಲಂ ತದಾತ್ಮಕಂ ತತ್ ಸ್ವರೂಪಂ ಹಿ ಪ್ರಸಿದ್ಧಂ. ಅಲ್ಲಿ ಏನಂತಾಯ್ತು? ಈಗ ಉದಾಹರಣೆಗೆ ಅರ್ಜುನರಲ್ಲಿ ಬಲ ಇದೆ, ಅಧಿಕವಾದಂತಹ ಬಲ ಇದೆ. ಅದರಲ್ಲಿ ಏನಿದೆ? ಅರ್ಜುನರಲ್ಲಿ ಇಂದ್ರನ ಆವೇಶ ಇದೆ, ಇಂದ್ರನ ಆವೇಶವೂ ಇದೆ. ಆದ್ರಿಂದಾಗಿ ಆ ಇಂದ್ರನ ಆವೇಶ ಇರೋದ್ರಿಂದಾಗಿ, ಶೇಷದೇವರ ಆವೇಶ ಇರ್ತಾ ಇರೋದ್ರಿಂದಾಗಿ ಅವನಲ್ಲಿ ಬಲ ಏನಾಯ್ತು? ಆಧಿಕ್ಯ ಬಂತು. ಆಧಿಕ್ಯ ಬಂದ ಕಾರಣ ಅವನಲ್ಲಿ ಅಂತಹ ಶಕ್ತಿ ಬರ್ಲಿಕ್ಕೆ ಏನು ಕಾರಣ ಅಂದ್ರೆ ಶೇಷದೇವರ, ಇಂದ್ರದೇವರ ಸನ್ನಿಧಾನ ಅಂತ ಆಯ್ತೆ ಹೊರತಾಗಿ ಅರ್ಜುನನಂದ ಪ್ರಧಾನವಾದಂತಹ ಶಕ್ತಿ ಅಷ್ಟು ಇಲ್ಲ. ಆದ್ರಿಂದಾಗಿ ಏನಾಯ್ತು? ಸ್ವಾಭಾವಿಕವಾಗಿ ಬಲ ಅಧಿಕವಾಗಿರಬೇಕು. ಸ್ವಾಭಾವಿಕವಾದಂತಹ ಬಲ ಅವನಲ್ಲಿ ಅಧಿಕವಾಗಿದ್ದು ತನ್ನ ಬಲದಿಂದಾಗಿ ಅವನು ಭಗವಂತನ ಕಾರ್ಯವನ್ನು ಮಾಡಬೇಕು. ಭಗವಂತನ ಕಾರ್ಯದಲ್ಲಿ ಅವನ ಬಲ ಅಂಗವಾಗಿರಬೇಕು. ಅಂತಹ ವ್ಯಕ್ತಿ ಜ್ಯೇಷ್ಠ ಹಾಗೂ ಅಂತಹ ವ್ಯಕ್ತಿ ಉತ್ತಮ ಅಂತ ಕರೆಸ್ಕೊಳ್ತಾನೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ. ದೇವೇಶು ಬಲಿನಾಮೇವ ಭಕ್ತಿ ಜ್ಞಾನೇನ ಚಾನ್ಯತ ಸಯೇವ ಚ ಪ್ರಿಯೋ ವಿಷ್ಣೋಃ ನಾನ್ಯಥಾ ತು ಕಥಂಚನ. ದೇವೇಶು ಬಲಿನಾಮೇವ ಭಕ್ತಿ ಜ್ಞಾನೇನ ಚಾನ್ಯತ. ನೋಡ್ರಿ, ದೇವತೆಗಳಲ್ಲಿ ನ ಅನೇನ ಬ್ರಹ್ಮಣ ಆದಿತ್ಯ ಸಿದ್ಧಿ ಕ್ಷತ್ರಿಯೇಷು ಅತಿವ್ಯಾಪ್ತೇ ಸಂಕೋಚನ ಬ್ರಹ್ಮಣಶ್ಚ ದೇವತ್ವ ಇತ್ತಾಹ. ಅಂದ್ರೆ ದೇವತೆಗಳಲ್ಲಿ
ದೇವತೆಗಳಲ್ಲಿ ಭಕ್ತಿ ಜ್ಞಾನಗಳನ್ನ ಯಾವಾಗ ನಾವು ಲೆಕ್ಕ ಹಾಕ್ಲಿಕ್ಕೆ ಬರುತ್ತೆ ಅಂತಂದ್ರೆ, ದೇವತೆಗಳಲ್ಲಿ ಬಲಿನಾಮೇವ, ದೇವತೆಗಳಲ್ಲಿ ಎಲ್ಲಿಯವರೆಗೆ ಬಲ ಇರುತ್ತೋ ಅಲ್ಲಿಯವರೆಗೆ ಭಕ್ತಿ ಜ್ಞಾನೇ, ಅವರಲ್ಲಿ ಅಜ್ಞಾನ ಹಾಗೂ ಭಕ್ತಿ ಅಂತ ಅನ್ನೋದು ಕಂಡು ಬರುತ್ತೆ. ಅನ್ಯಥಾ ದೇವತೆಗಳ ಬಲ ಇಲ್ಲದೆ ಇದ್ದಾಗ ಭಕ್ತಿ ಹಾಗೂ ಜ್ಞಾನ ಆ ದೇವತೆಗಳಲ್ಲಿ ಕಂಡು ಬರೋದಿಲ್ಲ. ದೇವೇಶು ಬಲಿನಾಮೇವ ಭಕ್ತಿ ಜ್ಞಾನೇ ನಚ ಅನ್ಯಥಾ, ಅನ್ಯಥಾ ಅಂತ ಶಬ್ದಕ್ಕೆ ದೇವತೆಗಳ ಬಲ ಇಲ್ಲ ಅಂತಾದ್ರೆ ನ ಭಕ್ತಿ ಜ್ಞಾನ ಅಂತ ಅನ್ನೋದು ದೇವತೆಗಳಲ್ಲಿ ಕಂಡು ಬರುವುದಿಲ್ಲ. ಆದ್ದರಿಂದಾಗಿ ಸಗೇವಚ ಪ್ರಿಯೋ ವಿಷ್ಣೋ ನಾಣ್ಯಥಾತ ಕೃತಂಚನ, ಆದ್ದರಿಂದಾಗಿ ಬಲ ಇದ್ದಾಗ ಮಾತ್ರ ಅಂತಹ ವ್ಯಕ್ತಿ ಭಗವಂತನಿಗೆ ಅತಿ ಪ್ರಿಯನಾಗ್ತಾನೆ. ಸಯೇವಚ ಪ್ರಿಯ, ಸಯೇವಚ ಪ್ರಿಯ ಅಂತಂದ್ರೆ ಅಂತಹ ಬಲಿಷ್ಠನಾದಂತಹ ಯಾವ ದೇವತೆ ಇರ್ತಾನೆ ಭಕ್ತಿ ಜ್ಞಾನಿ ಅತಿ ಪ್ರಿಯತ್ವೆ ಪ್ರಯೋಜಕತ್ವೆ. ಇಲ್ಲಿ ಏನು ಅಂತಂದ್ರೆ, ಏನು ದೇವರು ಹಾಗಾದ್ರೆ ಯಾರಿಗೆ ಹೆಚ್ಚು ಬಲ ಇರುತ್ತೋ ಅವರಿಗೇನೆ ದೇವರು ಪ್ರೀತ್ಯಾಸ್ಪದನ ಅಂತಂದ್ರೆ ಹಾಗಲ್ಲ. ಇಲ್ಲಿ ಬಲ ಅಂದ್ರೆ ಶಬ್ದಕ್ಕೆ ಭಕ್ತಿ ಜ್ಞಾನ ಅಂತ ಅರ್ಥ. ಏನ ತಾತ್ಪರ್ಯ ಅಂದ್ರೆ, ಯಾರಲ್ಲಿ ಭಕ್ತಿ ಹಾಗೂ ಜ್ಞಾನ ಇರುತ್ತೋ ಅಲ್ಲಿ ಬಲ ಇರುತ್ತೆ, ಯಾರಿಗೆ ಬಲ ಇರುತ್ತೋ ಅವರಲ್ಲಿ ಭಕ್ತಿ ಜ್ಞಾನ ಇರುತ್ತೆ. ಇದು ಎರಡು ಇಲ್ಲದ ಹೊರತು ಅವನು ದೇವತೆ ಅಂತ ಆಗೋದಿಲ್ಲ. ದೇವರು ಯಾರಲ್ಲಿ ಪ್ರಿಯನಾಗಿರ್ತಾನೆ, ಯಾರಲ್ಲಿ ಅವನು ಪ್ರೀತ್ಯಾಸ್ಪದನಾಗಿರ್ತಾನೆ ಅಂತಂದ್ರೆ ಭಕ್ತಿ ಜ್ಞಾನಗಳಿಂದಾಗಿ ಆ ದೇವರು ಆ ವ್ಯಕ್ತಿಯ ಮೇಲೆ ಬಹಳ ಸಂತೋಷ ಪಡುತ್ತಾನೆ. ಆದ್ರಿಂದಾಗಿ ಬಲ ಇದ್ದರೆ ಮಾತ್ರ ಅಂತಹ ವ್ಯಕ್ತಿ ಭಗವಂತನಿಗೆ ಪ್ರಿಯ ಅಂತ ಅನಿಸ್ಕೊಳ್ತಾನೆ. ಇಲ್ಲ ಅಂತಾದ್ರೆ ಸರ್ವಥಾ ಅವನಿಗೆ ಪ್ರೀತ್ಯಾಸ್ಪದ ಆಗೋದಿಲ್ಲ. ಸಯೇವ ಭಕ್ತಿ ಜ್ಞಾನವಾನೇವ, ಭಕ್ತಿ ಹಾಗೂ ಜ್ಞಾನದಿಂದಲೇನೆ ಅವನು ಏನಾಗ್ತಾನೆ ಬಲಿಷ್ಠ ಅಂತ ಅನಿಸ್ಕೊಳ್ತಾನೆ. ಅಂತಹ ಬಲಿಷ್ಠನಾದಂತಹ ವ್ಯಕ್ತಿ ದೇವರ ಪ್ರೀತಿಗೆ ಪಾತ್ರನಾಗ್ತಾನೆ. ಅತ್ರ ಭಕ್ತಿ ಶಬ್ದೇನ ಸ್ನೇಹ ಮಾತ್ರಂ ಗ್ರಾಹ್ಯಂ ಅಥವಾ ಜ್ಞಾನ ಶಬ್ದೇನ ಜಗಜ್ಞಾನಂ ಗ್ರಾಹ್ಯಂ. ಇಲ್ಲಿ ಏನು ಭಕ್ತಿ ಹಾಗೂ ಜ್ಞಾನ ಅಂತ ಹೇಳ್ತಾರೆ. ಏನು ಭಕ್ತಿ ಅಂತಂದ್ರೆ ಇಲ್ಲಿ ಸ್ನೇಹ, ಭಗವಂತ ವಿಷಯಕವಾದಂತಹ ಸ್ನೇಹ, ಸ್ನೇಹವೇ ಭಕ್ತಿ. ಇನ್ನ ಜ್ಞಾನ ಶಬ್ದದಿಂದಾಗಿ ಜಗತ್ ವಿಷಯಕವಾದಂತಹ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಅನ್ಯಥಾ ಒಂದು ವೇಳೆ ಈ ಭಕ್ತಿ ಹಾಗೂ ಜ್ಞಾನ ಜಗತ್ ವಿಷಯಕವಾದಂತಹ ಜ್ಞಾನ ಇಲ್ಲದ ಅಂತ ಆದ್ರೆ ಭಗವಂತನ ಪ್ರೀತಿಗೆ ಆ ದೇವತೆಗಳು ಕೂಡ ಪಾತ್ರರಾಗೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ತಾತ್ಪರ್ಯ ಇಲ್ಲಿ ಬಲಿನಾಮೇವ ಭಕ್ತಿ ಜ್ಞಾನೇ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಲಿಷ್ಠನಾದಂತಹ ವ್ಯಕ್ತಿಯಲ್ಲಿ ಜ್ಞಾನ ಭಕ್ತ್ಯಾದಿಗಳು ಇರುತ್ತೆ. ಅಂತಹ ವ್ಯಕ್ತಿ ಭಗವಂತನ ಪ್ರೀತಿ ಆಸ್ಪದನು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅಲ್ಲ ಇಲ್ಲಿ ಬಲಿಷ್ಠರಾದವರು ಯಾರೋ ಅವರಲ್ಲಿ ಭಕ್ತಿ ಜ್ಞಾನ ಕಂಡು ಬರುತ್ತೆ, ಬಲಿಷ್ಠರಾದವರಲ್ಲಿ ಭಕ್ತಿ ಜ್ಞಾನ ಕಂಡು ಬರುತ್ತೆ. ಆ ವ್ಯಕ್ತಿ ದೇವರಿಗೆ ಪ್ರಿಯ ಅಂತ ಆದ್ರೆ, ಉದಾಹರಣೆಗೆ ಒಬ್ಬ ಮಲ್ಲ ಯುದ್ಧವನ್ನು ಮಾಡುವಂತಹ ವ್ಯಕ್ತಿ ಭಾರೀ ಬಲಿಷ್ಠ, ಮಲ್ಲಯುದ್ಧವನ್ನು ಮಾಡ್ತಾನೆ, ಅವನು ಬಹಳ ಬಲ ಇರುತ್ತೆ, ಹೀಗೆ ಅವನು ಬಲಿಷ್ಠ ಆಯ್ತಾ. ಆದರೆ ಆ ಮಲ್ಯುದ್ಧವನ್ನು ಮಾಡುವಂತಹ ವ್ಯಕ್ತಿಗೆ ಗುರು ಒಬ್ಬ ಇರ್ತಾನಲ್ಲ, ಗುರು ಅವನಿಗೆ ಬಲಿಷ್ಠನಾಗಿರೋದಿಲ್ಲ. ಒಂದು ವೇಳೆ ಶ್ರೀಮದಾಚಾರ್ಯರ ವಾಕ್ಯದಂತೆ ಬಲಿಷ್ಠರಾದಂತಹ ವ್ಯಕ್ತಿಯಲ್ಲೇನೆ ಜ್ಞಾನ ಭಕ್ತಿಯಾದಿಗಳಿರುತ್ತೆ, ಅಂತಹ ಜ್ಞಾನ ಭಕ್ತಿಯಾದ ಇರ್ತಕ್ಕಂತಹ ವ್ಯಕ್ತಿಯೇ ಭಗವಂತನ ಪ್ರಿಯ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕೇವಲ ಬಲಿಷ್ಠರಾದಂತಹ ವ್ಯಕ್ತಿ ಮಾತ್ರ ಇವರು ಭಗವಂತನಿಗೆ ಪ್ರಿಯ ಅಂತಾದರೆ, ಈ ಮಲ್ಯುದ್ಧವನ್ನು ಮಾಡುವಂತಹ ಯಾವ ಒಬ್ಬ ವ್ಯಕ್ತಿ ಇರ್ತಾನೆ ಅವನಿಗಿಂತ ಅವನ ಗುರುಗಳಿಗೆ ಬಲ ಇಲ್ಲ ಅಂತಾಯ್ತು. ಆ ಬಲ ಇಲ್ಲ ಅಂತಂದ ಮಾತ್ರಕ್ಕೆ ಆ ಗುರುಗಳಕ್ಕಿಂತ ಆ ಮಲ್ಯುದ್ಧವನ್ನು ಮಾಡುವಂತಹ ವ್ಯಕ್ತಿ ಉತ್ತಮ ಅಂತ ಆಗ್ತಾನ? ಆಗೋದಿಲ್ಲ. ಯಾಕೆ ಅಂತಂದ್ರೆ ಈ ಮಲ್ಯುದ್ಧವನ್ನು ಮಾಡುವಂತಹ ಪುರುಷನಲ್ಲಿ ದೈಹಿಕವಾದಂತಹ ಬಲ ಇದ್ರೂ ಗುರುಗಳಲ್ಲಿ ಜ್ಞಾನ ಭಕ್ತಿ ಅಂತ ಅಧಿಕವಾಗಿದೆ. ಇವನಲ್ಲಿ ಬಲ ಇರಬಹುದು, ಆದ್ರೆ ಜ್ಞಾನ ಹಾಗೂ ಭಕ್ತಿ ಇಲ್ಲ, ಭಗವತ್ ವಿಷಯಕವಾದಂತಹ ಜ್ಞಾನ ಭಕ್ತಿ ಇವನಲ್ಲಿ ಇಲ್ಲ. ಇವನ ಗುರುಗಳಲ್ಲಿ ಬಲ ಇಲ್ಲದೆ ಇರಬಹುದು, ಆದರೆ ಜ್ಞಾನ ಹಾಗೂ ಭಕ್ತಿ ಅನ್ನೋದು ಆ ಗುರುಗಳಲ್ಲಿ ಇರುತ್ತೆ. ಆದ ಕಾರಣ ಇಲ್ಲಿ ಏನಾಯ್ತು, ಇಲ್ಲಿ ಬಲಿನಾಮೇವ
ಭಕ್ತಿ ಜ್ಞಾನ ಏನು ಬಲಿನಾಮೇವ ಭಕ್ತಿ ಜ್ಞಾನಿ ಅಂತ ಶಬ್ದಕ್ಕೆ ಏನಂತ ಅರ್ಥ ಅಂತಂದ್ರೆ ಜ್ಞಾನ ಭಕ್ತ್ಯಾದಿಗಳೇ ಆ ವ್ಯಕ್ತಿ ಉತ್ತಮನೋ ಅಧಮನೋ ಅಂತ ನಮ್ಮ ವಿಚಾರದಲ್ಲಿ ಸೂಚಕ ಅಂತ ಆಗತ್ತೆ. ನೋಡಿ, ಜ್ಞಾನ ಹಾಗೂ ಭಕ್ತಿ ಯಾರ ವ್ಯಕ್ತಿಯಲ್ಲಿ ಜಾಸ್ತಿ ಆಗಿದೆ ಅವನು ಉತ್ತಮ, ಯಾರು ಕಡಿಮೆ ಆಗಿದೆ ಅವನು ಅಧಮ ಅನ್ನುವಂತಹ ವಿಚಾರದಲ್ಲಿ ಏನು ಇಲ್ಲಿ ಬಲಿಷ್ಠನಾದಂತಹ ಪುರುಷ ಇಲ್ಲಿ ವಿಷಯವಲ್ಲ. ಇಲ್ಲಿ ಬಲಿಷ್ಠ ಅಥವಾ ಇವನು ಉತ್ತಮ ಅಂತ ಅನ್ನೋ ವಿಷಯದಲ್ಲಿ ಹೇಗೆ ನಾವು ಅದನ್ನ ನಿರ್ಧಾರ ತಗೊಳ್ಳೋದು? ಶ್ರೀಮದಾಚಾರ್ಯ ಒಂದ್ ಕಡೆ ಬಲಿಷ್ಠನ ಅಂತಹ ವ್ಯಕ್ತಿ ಉತ್ತಮ ಅಂತ ಹೇಳ್ತಾರೆ, ಒಂದ್ ಕಡೆ ಬಲಿಷ್ಠನ ಅಂತಹ ವ್ಯಕ್ತಿ ಅವನು ಬಲ ಉಳ್ಳವ ಅಂತ ಆದ್ರೆ ಅವನಲ್ಲಿ ಭಕ್ತಿ ಜ್ಞಾನ ಇರತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಿದು ಅರ್ಥವಾಗ್ತಾ ಇಲ್ಲ ಅಂತಂದ್ರೆ ಬಹಳ ಸರಳವಾಗಿ ತಿಳ್ಕೊಳ್ಬೇಕು. ಒಬ್ಬ ವ್ಯಕ್ತಿಯ ಉತ್ತಮತ್ವವನ್ನ ನಾವು ಹೇಗೆ ನಿರ್ಧಾರ ತಗೊಳ್ಬೇಕು ಅಂತಂದ್ರೆ ಅವನ ಜ್ಞಾನ ಹಾಗೂ ಭಕ್ತಿಯಿಂದ ಅವನಲ್ಲಿ ಉತ್ತಮತ್ವವನ್ನು ನಾವು ಪರಿಗಣಿಸಬೇಕು ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಬಲಿಷ್ಠತ್ವ ದೈಹಿಕವಂತಹ ಬಲ ಹೇಗೆ ಎಲ್ಲಿ ಮತ್ತದನ್ನು ಅದನ್ನೇ ಹೇಳಿದ್ರು ಅಂತಂದ್ರೆ ಸಾಮಾನ್ಯವಾಗಿ ಹೇಳಿರೋದು ಶ್ರೀಮದಾಚಾರ್ಯರು. ಪ್ರಪಂಚದಲ್ಲಿ ಮನುಷ್ಯರಲ್ಲಿ, ಮಾನವರಲ್ಲಿ, ಪಶು ಪಕ್ಷಿಗಳಲ್ಲಿ ಅವರಲ್ಲಿ ಕೂಡ ಬಲ ಇರುತ್ತೆ. ಬಲ ಇದ್ದರೂ ಕೂಡ ಆ ಮಾನವರಿಗಿಂತ ಹೆಚ್ಚಿನ ಬಲ ಯಾರಲ್ಲಿರುತ್ತೆ? ದೇವತೆಗಳಿರುತ್ತೆ. ಆ ದೇವತೆಗಳಲ್ಲಿ ಕೇವಲ ಬಲ ಮಾತ್ರ ಇರುತ್ತೆ, ಕೇವಲ ಬಲ ಮಾತ್ರ ಇರೋದಿಲ್ಲ. ಮಾನವರಿಗಿಂತ, ಪಶು ಪಕ್ಷಿ ಪ್ರಾಣಿಗಳಿಗಿಂತ ದೇವತೆಗಳಲ್ಲಿ ಬಲವೂ ಅಧಿಕವಾಗಿದೆ. ಜ್ಞಾನ ಹಾಗೂ ಭಕ್ತಿ ಆದಿಗಳು ಕೂಡ ಅಧಿಕವಾಗಿದೆ. ಈ ಒಂದು ವಿಚಾರದಿಂದ ಶ್ರೀನಿವಾಸರು ಏನ್ ಹೇಳಿದ್ದಾರೆ? ದೇವೇಶು ಬಲಿನಾಮೇವ ಭಕ್ತಿ ಜ್ಞಾನೇನ ಸಾನ್ಯತ ಸಯೇವಚ ಪ್ರಿಯೋ ವಿಷ್ಣೋಹೋ ನಾಣ್ಯಥಾತು ಕಥಂಚನ. ದೇವತೆಗಳು ಬಲಿಷ್ಠರಾಗಿದ್ದಾಗಲೇನೆ ಅವರಲ್ಲಿ ಭಕ್ತಿ ಜ್ಞಾನ ಅಂತನೂ ಇರುತ್ತೆ. ಅವರಲ್ಲಿ ಭಕ್ತಿ ಜ್ಞಾನ ಇಲ್ಲ ಅಂತಂದ್ರೆ ಅವರು ಬಲಿಷ್ಠರಾಗಿಲ್ಲ ಅಂತ ಅರ್ಥ. ಅವರ ಭಕ್ತಿ ಜ್ಞಾನದಿಂದ ಕೂಡಿರ್ತಕ್ಕಂತಹ ದೇವತೆಗಳೇ ಭಗವಂತನಿಗೆ ಪ್ರಿಯವೇ ಹೊರತಾಗಿ ಭಕ್ತಿ ಜ್ಞಾನ ಇಲ್ಲದೆ ಇರತಕ್ಕಂತಹ ದೇವತೆಗಳು ಭಗವಂತನಿಗೆ ಪ್ರಿಯರಲ್ಲ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಇಲ್ಲಿ ಭಕ್ತಿ ಜ್ಞಾನ ಇರೋರು ದೇವತೆಗಳು ಅಂತನೂ ಸಿದ್ಧ ವಿಷಯ. ಭಕ್ತಿ ಜ್ಞಾನ ಇಲ್ಲದೆ ಇದ್ದವರು ದೇವತೆಗಳು ಆಗೋದೇ ಇಲ್ಲ, ಅವ್ರು ದೈತ್ಯರೇ ಆಗಿರ್ತಾರೆ, ಅದು ಸಿದ್ಧ ವಿಷಯ. ಹೀಗಾಗಿ ಅದನ್ನ ಪ್ರತ್ಯೇಕವಾಗಿ ಹೇಳುವಂತಹ ಅವಶ್ಯಕತೆ ಇಲ್ಲ. ತಸ್ಮಾದ್ಯೋ ಯೋ ಬಲಜ್ಯೇಷ್ಠ ಸಗುಣ ಜ್ಯೇಷ್ಠ ಏವ ಹಿ ಬಲಂ ಹಿ ಕ್ಷತ್ರಿಯೋ ವ್ಯಕ್ತಂ ಜ್ಞಾಯತೆ ಸ್ಥೂಲ ದೃಷ್ಟಿಭಿಃ. ತಸ್ಮಾತ್ ಆದ್ದರಿಂದ ಏನೋ ಕ್ಷತ್ರಿಯೇಷು ಇತ್ಯಾದಿನ ಸ್ಥಾಂ ವ್ಯಾಪಿನೋದಿ ಯೋ ಯಹ ಏವ ಸಹ ಕ್ಷತ್ರಿಯತ್ವೇಸಿ ಸ್ವಾಭಾವಿಕ ಬಲಜ್ಯೇಷ್ಠ ಸ ಗುಣಜ್ಯೇಷ್ಠ ಇತಿ. ಅಂತೂ ಏನ್ ಹೇಳಿದಂತೆ ಆಯ್ತು? ತಸ್ಮಾದ್ಯೋ ಯೋ ಬಲಜ್ಯೇಷ್ಠ ಸಗುಣ ಜ್ಯೇಷ್ಠ ಏವ ಹಿ. ತಸ್ಮಾತ್ ಆದ್ದರಿಂದ ಏನಾದ್ದರಿಂದ ಅಂತಂದ್ರೆ ಬಲದಲ್ಲಿ ಯಾರು ಹಿರಿಯರೋ ಅವರು ಭಗವಂತನಿಗೆ ಪ್ರಿಯ ಅಂತ ಹೇಳಿದಿರಿ. ಆದ್ದರಿಂದ ಯೋ ಬಲಜ್ಯೇಷ್ಠ, ಯಾರು ಬಲದಲ್ಲಿ ಕ್ಷತ್ರಿಯನಾದವನು, ಯಹ ಸಹ ಕ್ಷತ್ರಿಯತ್ವೇ, ಆ ವ್ಯಕ್ತಿ ಕ್ಷತ್ರಿಯನಾದ ಅಂತಾದ್ರೆ ಅವನಲ್ಲಿ ಸ್ವಾಭಾವಿಕವಾದಂತಹ ಬಲ ಅವನು ಜ್ಯೇಷ್ಠವಾಗಿರುತ್ತೆ. ಸ್ವಾಭಾವಿಕವಾಗಿ ಯಾವ ವ್ಯಕ್ತಿಯ ಬಲ ಜ್ಯೇಷ್ಠವಾಗಿದೆಯೋ ಅವನಲ್ಲಿ ಗುಣಜ್ಯೇಷ್ಠ, ಗುಣವೂ ಕೂಡ ಸ್ವಾಭಾವಿಕವಾಗಿ ಶ್ರೇಷ್ಠವಾಗಿ ಇರುತ್ತೆ ಎಂಬುದ ಹೇಳುತ್ತೆ. ತಸ್ಮಾದ್ಯೋ ಯೋ ಬಲಜ್ಯೇಷ್ಠ ಸಗುಣಜ್ಯೇಷ್ಠ ಏವ ಹಿ. ಯಾರಲ್ಲಿ ಬಲ ಅಧಿಕವಾಗಿದೆಯೋ ಅವನಲ್ಲಿ ಗುಣವೂ ಕೂಡ ಅಧಿಕವಾಗಿರುತ್ತೆ. ಬಲಂ ಹಿ ಕ್ಷತ್ರಿಯೋ ವ್ಯಕ್ತಂ ಜ್ಞಾಯತೆ ಸ್ಥೂಲ ದೃಷ್ಟಿಭಿಃ. ಈ ಕ್ಷತ್ರಿಯರಲ್ಲಿ ಈ ಬಲ ಇಂತಹ ಈ ರಾಜನಲ್ಲಿ ಬಲ ಅಧಿಕವಾಗಿದೆ ಅಂತ ಹೇಗೆ ಗೊತ್ತಾಗತ್ತೆ ಅಂತಂದ್ರೆ ಸ್ಥೂಲ ದೃಷ್ಟಿಭಿಃ, ಸ್ಥೂಲವಾದಂತಹ ದೃಷ್ಟಿಯಿಂದ. ಸ್ಥೂಲವಾದ ದೃಷ್ಟಿ ಅಂದ್ರೆ ಏನು ಅಂತಂದ್ರೆ ನೋಡದಾಕ್ಷಣ ಗೊತ್ತಾಗ್ಬಿಡುತ್ತೆ. ಸೂಕ್ಷ್ಮ ದೃಷ್ಟಿ ಅಂದ್ರೆ ಬಹಳ ಕಷ್ಟ. ಸೂಕ್ಷ್ಮ ದೃಷ್ಟಿ, ಸ್ಥೂಲ ದೃಷ್ಟಿ ಅಂತ ಹೇಳ್ತೀವಿ. ಕ್ಷತ್ರಿಯರಲ್ಲಿ ಇವನಲ್ಲಿ ಬಲ ಅಧಿಕವಾಗಿದೆ ಅಂತ ಅನ್ನೋದು ಹೇಗೆ ಗೊತ್ತಾಗತ್ತೆ ಅಂತಂದ್ರೆ ಸ್ಥೂಲ ದೃಷ್ಟಿಭಿಃ. ಅವನಲ್ಲಿ ಕ್ಷತ್ರಿಯನಲ್ಲಿ ಈ ರಾಜರಿಗಿಂತ ಈ ರಾಜರಲ್ಲಿ ಬಲ ಅಧಿಕವಾಗಿದೆ ಅಂತ ಅನ್ನೋದು ಸ್ಪಷ್ಟವಾಗಿ ಕಾಣಬರುತ್ತೆ. ಆದ್ರಿಂದಾಗಿ ಆ ರಾಜ ಬಲದಲ್ಲಿ ಜ್ಯೇಷ್ಠನಾಗಿದ್ದಾನೆ ಅಂತಂದ್ಮೇಲೆ ಅವನು ಗುಣದಲ್ಲಿಯೂ ಕೂಡ ಜ್ಯೇಷ್ಠನಾಗೇ ಇದ್ದಾನೆ ಅಂತ ಅನ್ನೋದು ತಿಳಿದುಕೊಳ್ಳಬೇಕು. ಇಲ್ಲಿ ಯಾಕೆ ಅದನ್ನ ಹೇಳ್ತಾ ಇದ್ದಾರೆ? ಇಲ್ಲಿ ಈ ವ್ಯಕ್ತಿ ಬಲದಲ್ಲಿ ಜ್ಯೇಷ್ಠ ಅಂತ ಅನ್ನೋದನ್ನ
ಹೇಳ್ತಾ ಇದ್ರು ಶ್ರೀಮದಾಚಾರ್ಯರು. ಆದರೆ ಕೇವಲ ಬಲದಲ್ಲಿ ಜ್ಯೇಷ್ಠವಾಗಿರಬಾರದು, ಭಕ್ತಿ ಜ್ಞಾನಗಳ ಮೂಲಕವಾಗಿ ಅವನು ಜ್ಯೇಷ್ಠನೋ ಕನಿಷ್ಠನೋ ಅಂತ ನಿರ್ಧಾರ ತಗೋಬೇಕು ಅಂತ ಹೇಳ್ತಾರೆ. ಅಂದ್ರೆ ಸ್ವಾಮಿ ಇಲ್ಲಿ ಬಲವನ್ನ ನಾವು ನಿರ್ಧಾರ ತಗೊಳ್ಬಹುದು. ಈಗ ಸ್ಥೂಲ ದೃಷ್ಟಿಯಿಂದಾಗಿ ಇಂತಹ ವ್ಯಕ್ತಿ ಬಲ ಅಧಿಕವಾಗಿದೆ ಅಂತ ಅನ್ನೋದು ಪರಚಿತ್ತ ವೃತ್ತಿಯಾದಂತಹ ಜ್ಞಾನಗಳನ್ನ ಹಾಗೆ ಹೇಳಿಕ್ ಬಿಡೋದಿಲ್ಲ. ನನ್ನ ಎದುರಿಗಿರತಕ್ಕಂತಹ ವ್ಯಕ್ತಿಯ ಬಲ ಎಷ್ಟು ಅಂತ ಅನ್ನೋದು ಅವನ ಕಾರ್ಯದಿಂದಾಗಿ ಅವನ ಪರಾಕ್ರಮದಿಂದ ತಿಳಿದು ಬರುತ್ತೆ. ಆದರೆ ಆ ನನ್ನ ಎದುರಿಗಿರ್ತಕ್ಕಂತಹ ವ್ಯಕ್ತಿ ಒಳಗೆ ಇರತಕ್ಕಂತಹ ಜ್ಞಾನ ನನಗೆ ಹೇಳಿಕ್ ಬರೋದಿಲ್ಲ. ನಾನು ಅದ್ರ ಬಗ್ಗೆ ಅವನ ಜ್ಞಾನದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ಯೋಗ್ಯತೆಯಲ್ಲಿ ಇವನು ಉತ್ತಮನಲ್ಲ ಅಂತ ಅನ್ನೋದನ್ನ ಜ್ಞಾನಾದಿಗಳೇ ಪ್ರಯೋಜಕ, ಜ್ಞಾನ ಭಕ್ತಿಯಾದಿಗಳೇ ಇವನು ಉತ್ತಮ ಇವನು ಅಧಮ ಅಂತ ಅನ್ಲಿಕ್ಕೆ ಮುಖ್ಯವಾಗಿ ಕಾರಣ. ಆದ್ರೆ ಏನ್ ಮಾಡೋದು, ಆ ಜ್ಞಾನಾದಿಗಳು ಪರಚಿತ್ತನಲ್ಲಿದೆ. ಪರಬುದ್ಧೇಹೇ ಅಪ್ರತ್ಯಕ್ಷತ್ವಾದಂತ ಶಾಸ್ತ್ರ ಹೇಳತ್ತೆ. ಪರಬುದ್ಧಿ ಅಂತ ಅನ್ನೋದು ಅಪ್ರತ್ಯಕ್ಷವಾಗಿದೆ, ಪ್ರತ್ಯಕ್ಷವಲ್ಲ. ನನಗೆ ಕಣ್ಣಿಗೆ ಕಾಣಿಸುವುದು ಅದು ಪ್ರತ್ಯಕ್ಷ, ಕಣ್ಣಿಗೆ ಕಾಣಿಸ್ತೇ ಇರೋದು ಅದು ಅಪ್ರತ್ಯಕ್ಷ. ಹೀಗಾಗಿ ಬೇರೆ ಮಾನವರಲ್ಲಿ ಇರ್ತಕ್ಕಂತಹ ಯಾವ ಜ್ಞಾನಾದಿಗಳು ಇದನ್ನ ನಾನು ನೋಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ಏನ್ ಮಾಡ್ಬೇಕು, ನಾನು ಜ್ಞಾನಾದಿಗಳನ್ನ ಊಹಾ ಮಾಡಿಕೊಂಡು ತಿಳ್ಕೊಳ್ಳೋಕೆ ಸಾಧ್ಯ. ಇವನು ಇಷ್ಟು ಅಧ್ಯಯನ ಮಾಡಿದ್ದಾನೆ ಅಂತಂದ್ರೆ ಇವನ ಒಂದು ಜ್ಞಾನ ಇದೆ, ಇವನು ಏನೋ ಹೇಳಿಕ್ ಬರ್ತಾ ಇಲ್ಲ ಅಂತಂದ್ರೆ ಇವನ ಜ್ಞಾನ ಕಡಿಮೆ, ಇವನು ಇಷ್ಟು ವಿಷಯ ತಿಳ್ಕೊಂಡಿದ್ದಾನೆ ಅಂತ ಅನ್ನೋದನ್ನ ಹೇಗೆ ತಾನು ತನ್ನ ಜ್ಞಾನವನ್ನು ಹೊರಗೆ ಹಾಕಿದಾಗ, ಅಥವಾ ನಾವಾಗಿ ಅವನನ್ನು ನೋಡಿ, ಅವನ ಲಕ್ಷಣಗಳನ್ನು ನೋಡಿ, ಅವನ ಕರ್ಮಗಳ ಕ್ರಿಯಾಗಳನ್ನು ನೋಡಿ ಇವನಲ್ಲಿ ಒಳ್ಳೆ ಬುದ್ಧಿವಂತ ಇರಬಹುದೋ ಏನೋ ಅಂತ ನಾವು ಊಹಾ ಮಾಡ್ಕೊಳ್ತೀವಿ. ಹೀಗಾಗಿ ಊಹೆಯಿಂದ ನಾವು ತಿಳಿದುಕೊಳ್ಳಬೇಕಾಗತ್ತೆ. ಆದರೆ ಈ ಸ್ಥೂಲವಾದಂತಹ ದೃಷ್ಟಿಯಿಂದ ಒಬ್ಬ ಮಾನವನಲ್ಲಿ ಇರ್ತಕ್ಕಂತಹ ಬಲ ಬೇಗ ಗೊತ್ತಾಗ್ತದೆ. ಜ್ಞಾನವನ್ನ ಒಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ಜ್ಞಾನ ಹಾಗೂ ಭಕ್ತಿಗಳನ್ನ ನಾವು ತಿಳಿದುಕೊಳ್ಳಬೇಕು ಅಂತಾರೆ ಬಹಳ ಸೂಕ್ಷ್ಮ ದೃಷ್ಟಿ ಬೇಕು. ಆದ್ರೆ ಒಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ಬಲವನ್ನ ನಾವು ತಿಳಿದುಕೊಳ್ಳಬೇಕು ಅಂತಾದ್ರೆ ಸ್ಥೂಲವಾದಂತಹ ದೃಷ್ಟಿ ಇದ್ರೆ ಸಾಕು. ಅದರಿಂದ ನಾವು ಗುಣಗಳನ್ನ ನಾವು ಈಸಾಗಿ ಗ್ರಹಣ ಮಾಡಬಹುದು. ನೋಡ್ರಿ, ಒಬ್ಬ ವ್ಯಕ್ತಿ, ಒಬ್ಬ ಸಜ್ಜನ, ಒಬ್ಬ ದುಷ್ಟ ಜನ. ಒಬ್ಬ ಸಜ್ಜನಲ್ಲಿ ಬಲ ಇತ್ತು ಅಂತಾದ್ರೆ ಅವನು ಏನ್ ಮಾಡ್ತಾನೆ ಅಂತಂದ್ರೆ 10,000 ಜನಕ್ಕೆ ಬಡಿಸ್ತಾನೆ. ಒಬ್ಬ ದುಷ್ಟ ಜನರಲ್ಲಿ ಬಲ ಇತ್ತು ಅಂತಾದ್ರೆ ಏನ್ ಮಾಡ್ತಾನೆ ಅಂತಂದ್ರೆ ಅವನು ಆ ಬಡಿಸುವಂತಹ ಸತ್ಕರ್ಮವನ್ನ ಮಾಡೋದಿಲ್ಲ, ದೇವರ ಆರಾಧನೆ ಮಾಡೋದಿಲ್ಲ, ಅಥವಾ ರಥಯಾತ್ರೆಯಲ್ಲಿ ರಥವನ್ನು ಎಳೆಯೋದು, ಪಲ್ಲಕ್ಕಿನ ಎತ್ತೋದು, ಇಂತಹ ಸತ್ಕರ್ಮವನ್ನ ಮಾಡೋದಿಲ್ಲ. ಯಾರೋ ದುಷ್ಟನಾದವನು. ದುಷ್ಟನಲ್ಲಿ ಬಲ ಇದ್ದಾಗ, ಅವನು ಸತ್ಕರ್ಮವನ್ನು ಮಾಡದಿದ್ದಾಗ ಇವನು ಒಳ್ಳೆಯವನಲ್ಲ, ಇವನು ಸಜ್ಜನರಲ್ಲ, ಇವನು ದುಷ್ಟ ಜನ, ಇವನು ನಾಸ್ತಿಕ ಅಂತ ವ್ಯವಹಾರ ಮಾಡ್ತೀವಿ. ಯಾಕೆ? ಅವನಿಗೆ ಏನಪ್ಪಾ ದೇಹ ಗಟ್ಟಿಮುಟ್ಟಿಯಾಗಿದೆ, ಗುಂಡಕ್ಕಿದ್ಯಾ, ಎತ್ತರಕ್ಕಿದ್ಯಾ, ಗಾತ್ರ ಇದೆಯಾ, ಆದ್ರೆ ಒಂದು ದಿನವಾದ್ರೂ ಮಠಕ್ಕೆ ಬಂದು ಬಡಿಸಿದ್ಯಾ? ಇಲ್ಲ. ಹೋಗ್ತೀಯಾ, ಸೀದಾ ಊಟ ಮಾಡ್ತೀಯಾ, ಮಠವನ್ನೇ ಬೈದು, ಮಠದಲ್ಲಿ ಅನ್ನವನ್ನು ಊಟ ಮಾಡಿ ಮಠಕ್ಕೆ ಬೈದು, ಸ್ವಾಮಿಗಳಿಗೆ ಬೈದು, ಆಚಾರ್ಯರಿಗೆ ಬೈದು, ಎಲ್ಲರಿಗೆ ಬೈದು, ಬಡಿಸೋರಿಗೂ ಬೈದು ಬರ್ತಾನೆ. ಇವನು ದುಷ್ಟ ಜನ. ಸಜ್ಜನ ಏನ್ ಮಾಡ್ತಾನೆ ಅಂತಂದ್ರೆ ಹೋಗ್ತಾನೆ, ನನಗೆ ದೇವರು ಒಳ್ಳೆ ಕೈಕಾಲವನ್ನು ಕೊಟ್ಟಿದ್ದಾನೆ, ಇಂದ್ರಿಯವನ್ನು ಕೊಟ್ಟಿದ್ದಾನೆ, ಶಕ್ತಿಯನ್ನು ಕೊಟ್ಟಿದ್ದಾನೆ, ಮನೆಯಲ್ಲಿ ಪ್ರತಿನಿತ್ಯ ಊಟವನ್ನು ಹಾಕುವಂತಹ ಯೋಗ್ಯತೆ ನನ್ನದಲ್ಲ, ಮಠಕ್ಕೆ ಹೋದ್ರಾರು 4 ಜನಕ್ಕೆ ಬಡಿಸೋಣ ಅನ್ನುವಂಥ ಅಭಿಪ್ರಾಯದಿಂದ ಒದ್ದೆ ಪಂಜೆ ಉಟ್ಕೊಂಡು ಬಂದು ಬಡಿಸ್ತಾನೆ. ಯಾಕೆ? ದೇವರು ನನಗೆ ಒಳ್ಳೆ ಇಂದ್ರಿಯವನ್ನು ಕೊಟ್ಟಿದ್ದಾನೆ, ಶಕ್ತಿಯನ್ನು ಕೊಟ್ಟಿದ್ದಾನೆ, ದೇಹದಲ್ಲಿ ದಾರ್ಢ್ಯವನ್ನು ಕೊಟ್ಟಿದ್ದಾನೆ. ನಾನು ಹೀಗೆ ಊಟ ಮಾಡೋದು ಸರಿಯಲ್ಲ. ನಾನು ಈ ಮೂಲಕವಾಗಿ ಅಲ್ಲಿರ್ತಕ್ಕಂತಹ ಬ್ರಾಹ್ಮಣರಲ್ಲಿ 72,000 ಭಗವಂತನ ರೂಪಗಳಿದೆ. ಆ ಭಗವಂತ ರೂಪಗಳನ್ನ ಚಿಂತನೆ ಮಾಡ್ತಾ ಆ ವ್ಯಕ್ತಿಗೆ ನಾನು ಬಡಿಸೋದ್ರಿಂದಾಗಿ ನನಗೆ ಉತ್ತಮವಾದಂತಹ ಶ್ರೇಯಸ್ಸಾಗತ್ತೆ ಅಂತ ತಾನು ಅನುಸಂಧಾನ ಪೂರ್ವಕವಾಗಿ ತಾನು ತನ್ನ ಬಲವನ್ನ ಸದ್ವಿನಿಯೋಗ ಮಾಡಿದ ಅಂತಾದ್ರೆ ಸಜ್ಜನ, ದುಷ್ಟ ವಿನಿಯೋಗ ಮಾಡಿದ ಅಂತಾರ ದುರ್ಜನ ಅಂತ. ಸ್ಥೂಲವಾದಂತಹ ದೃಷ್ಟಿಯಿಂದ ಒಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ಬಲವನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಇವನು ಉತ್ತಮ, ಇವನು ಮಧ್ಯಮ, ಇವನು ಅಧಮ ಅಂತ ನಾವು ಹೇಳಿಕ್ ಬರತ್ತೆ. ಆದ್ರೆ ಒಬ್ಬ ಎದುರಿಗಿರ್ತಕ್ಕಂತಹ ವ್ಯಕ್ತಿಯ ಒಳಗಿರ್ತಕ್ಕಂತಹ ಪರಚಿತ್ತ ವೃತ್ತಿಯಾದಂತಹ ಜ್ಞಾನ ಹಾಗೂ ಭಕ್ತಿ, ಆ ವೈರಾಗ್ಯವಾದ್ರೂ ಕಂಡು ಬರಬಹುದು, ಜ್ಞಾನ ಭಕ್ತಿ ಕಂಡು ಬರೋದಿಲ್ಲ ಬೇಗ. ಈ ಒಂದು ವಿಚಾರದಿಂದಾಗಿ ಇಲ್ಲಿ ಬಲವನ್ನ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಬಲದಲ್ಲಿ ಶ್ರೇಷ್ಠನಾದಂತಹ ವ್ಯಕ್ತಿ ಗುಣದಲ್ಲಿಯೂ ಶ್ರೇಷ್ಠನಾಗಿ ಇರ್ತಾನೆ ಅಂತ ದೇವತೆಗಳು
ಇದು ಮಾನವರಲ್ಲಿ ನಿಯಮ ಇದೆಯಾ ಅಂತಂದ್ರೆ ಸರ್ವಥ ಇಲ್ಲ. ದೇವತೆಗಳಲ್ಲಿ ಆ ನಿಯಮ ಇದೆ. ಆ ದೇವತೆ ಉತ್ತಮನಾದಂತಹ ದೇವತೆ ಬಲದಲ್ಲಿ ಭಾರೀ ಜ್ಯೇಷ್ಠರಾಗಿದ್ದಾನೆ ಅಂತಂದ್ರೆ ಅವನ ಗುಣದಲ್ಲಿ ವಿಪರೀತ ಜ್ಯೇಷ್ಠರಾಗಿ ಇರ್ತಾನೆ. ಆದ್ರಿಂದಾಗಿ ಈ ರೀತಿಯ ಶ್ರೀಮದಾಚಾರ್ಯರು ತಸ್ಮಾದ್ಯೋ ಯೋ ಬಲ ಜ್ಯೇಷ್ಠ ಸಗುಣ ಜ್ಯೇಷ್ಠ ಏವ ಹಿ ಬಲಂ ಹಿ ಕ್ಷತ್ರಿಯೇ ವ್ಯಕ್ತಂ ಜ್ಞಾಯತೆ ಸ್ಥೂಲ ದೃಷ್ಟಿವಿಹಿ ಎಂಬುದಾಗಿ ಹೇಳ್ತಾರೆ. ಅವರು ಕೊನೆಯದಾಗಿ ಹೇಳ್ತಾರೆ, ಸ್ಥೂಲ ದೃಷ್ಟಿಗಳಿಂದಾಗಿ ಕ್ಷತ್ರಿಯರಲ್ಲಿ ಬಲ ಅಂತನೂ ಕಂಡು ಬರುತ್ತೆ ಎಂಬುದಾಗಿ ಹೇಳಿದ್ದಾರೆ. ಮುಂದೆ ಜ್ಞಾನಾದಯೋ ಗುಣ ಯಸ್ಮಾತ್ ಜ್ಞಾಯಂತೆ ಸೂಕ್ಷ್ಮ ದೃಷ್ಟಿಭಿಃ ತಸ್ಮಾತ್ ಯತ್ರ ಬಲಂ ತತ್ರ ವಿಜ್ಞಾತವ್ಯಾ ಗುಣಾಃ ಪರೇ. ಜ್ಞಾನಾದಯೋ ಗುಣ ಯಸ್ಮಾತ್ ಜ್ಞಾಯಂತೆ ಸೂಕ್ಷ್ಮ ದೃಷ್ಟಿಭಿಃ. ಏನು? ಜ್ಞಾನಗಳು ಹಾಗಾದ್ರೆ ಜ್ಞಾನಾದಯ ಅಂದ್ರೆ ಜ್ಞಾನ ಉಳ್ಳವರು ಅವರ ಗುಣ ಯಾರಿಗೆ ಕಾಣಿಸುತ್ತೆ? ಬಲ ಅಂತ ಅನ್ನೋದು ಸ್ಥೂಲವಾದಂತಹ ದೃಷ್ಟಿಯಿಂದ ಹೇಗೋ ಕಂಡು ಬರುತ್ತೆ. ಜ್ಞಾನ ಮೊದಲಾದಂತಹ ಜ್ಞಾನಾದಯ ಗುಣ, ಜ್ಞಾನ ಭಕ್ತಿಯೇ ಮೊದಲಾದಂತಹ ಗುಣಗಳು ಯಾರಿಗೆ ಕಂಡು ಬರುತ್ತೆ ಅಂತಂದ್ರೆ ಸೂಕ್ಷ್ಮ ದೃಷ್ಟಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಅದು ಮಾತ್ರ ಕಾಣಿಸುತ್ತೆ. ಋಷಿಗಳಿಗೆ, ಮುನಿಗಳಿಗೆ, ಜ್ಞಾನಿಗಳಿಗೆ, ಹಿರಿಯರಿಗೆ, ಗುರುಗಳಿಗೆ ಮಾತ್ರ ಏನಾಗುತ್ತೆ, ಒಬ್ಬ ಸೂಕ್ಷ್ಮ ದೃಷ್ಟಿಯಿಂದಾಗಿ ಇವನಲ್ಲಿರ್ತಕ್ಕಂತಹ ಜ್ಞಾನ ಭಕ್ತಿ ಆದಿ ಗುಣಗಳು ಕಂಡು ಬರುತ್ತೆ. ತಸ್ಮಾತ್ ಯತ್ರ ಬಲಂ ತತ್ರ ವಿಜ್ಞಾತವ್ಯ ಗುಣಾಪರ. ಎಲ್ಲರಿಗೂ ಕೂಡ ಅಂತಹ ಸಾಮರ್ಥ್ಯ ಇಲ್ಲ. ಸೂಕ್ಷ್ಮ ದೃಷ್ಟಿಯಿಂದ ಜ್ಞಾನವನ್ನು ನೋಡುವಂತಹ ಸಾಮರ್ಥ್ಯ ಎಲ್ಲರಿಗೂ ಇಲ್ಲ. ಆದ್ದರಿಂದ ಬಲ ಎಲ್ಲಿ ಇದೆಯೋ, ಯತ್ರ ಬಲಂ, ಎಲ್ಲಿ ಬಲ ಇರುತ್ತದೋ ತತ್ರ ಅಲ್ಲಿ ಏನು ವಿಜ್ಞಾತವ್ಯ ಗುಣಾಪರೆ, ಬೇರೆ ಬೇರೆ ಗುಣಗಳು ಕೂಡ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ದೇವೇಶ್ವೇವ ನ ಚಾನ್ಯೇಷು ವಾಸುದೇವ ಪ್ರತೀಪತಃ. ದೇವೇಶು ದೇವತೆಗಳಲ್ಲಿ ಮಾತ್ರ, ದೇವೇಶು ಚ ನಚಾನ್ಯೇಷು ವಾಸುದೇವ ಪ್ರತೀಪತಃ. ಇದೆಲ್ಲವೂ ಕೂಡ ದೇವತೆಗಳಲ್ಲಿ ಮಾತ್ರ ಸಾಧ್ಯ ಹೊರತಾಗಿ ಬೇರೆಯವರಲ್ಲಿ, ಅಂದ್ರೆ ವಾಸುದೇವ ಪ್ರತೀಪತಃ ಅಂತಂದ್ರೆ ವಾಸುದೇವ ಭಗವಂತನನ್ನ ದ್ವೇಷ ಮಾಡುವಂತಹ ವ್ಯಕ್ತಿಗಳಲ್ಲಿ ಈ ಕ್ವಾಲಿಫಿಕೇಶನ್ ಇರೋದಿಲ್ಲ. ಯಾರಲ್ಲಿ ಇರುತ್ತೆ ಅಂದ್ರೆ ದೇವೇಶ್ವೇವಚ, ದೇವತೆಗಳಲ್ಲಿ ಮಾತ್ರ ಏನಿರುತ್ತೆ, ಬಲ ಇರುತ್ತೆ ಅಂತಂದ್ಮೇಲೆ ಅವರಲ್ಲಿ ಉತ್ತಮವಾದಂತಹ ಇತರ ಗುಣಗಳು ಕೂಡ ಇರುತ್ತೆ ಅಂತನೋದು ದೇವತೆಗಳಲ್ಲಿ ಮಾತ್ರ ಕಂಡು ಬರುತ್ತೆ ಹೊರತಾಗಿ ದೇವರ ವಿರೋಧವನ್ನು ಮಾಡುವಂತಹ ಅಸುರರಲ್ಲಿ, ಅಧಮ ಜೀವರಾಶಿಗಳಲ್ಲಿ ಇಂತಹ ಗುಣ ಕಂಡು ಬರೋದಿಲ್ಲ. ಕ್ಷತ್ರಾದನ್ಯೇಷ್ವಪಿ ಬಲಂ ಪ್ರಮಾಣಂ ಯತ್ರ ಕೇಶವಃ ಪ್ರವೃತ್ತೋ ದುಷ್ಟ ನಿಧನೆ ಜ್ಞಾನಕಾರ್ಯೇ ತಥೈವ ಚ. ಕ್ಷತ್ರಾದನ್ಯೇಪಿ ಬಲಂ ಪ್ರಮಾಣಂ ಯತ್ರ ಕೇಶವಃ. ಇಲ್ಲಿ ಹೇಳಿದ್ರು ಏನು ಅಂತಂದ್ರೆ ಬಲದಿಂದಾಗಿ ಗುಣವನ್ನ ಗಣ ಮಾಡಬೇಕು ಅಂತ ಹೇಳಿದ್ರು. ಈಗ ಭಗವಂತ ಕೇಶವ ಇವನು ಏನ್ ಮಾಡ್ತಾನೆ ಅಂದ್ರೆ ಕ್ಷತ್ರಾತ್ ಅನ್ಯೇಪಿ, ಕ್ಷತ್ರಿಯರಿಂದ ಬೇರೆಯವರಲ್ಲಿಯೂ ಕೂಡ ಪ್ರಮಾಣಂ ಬಲಂ, ಅವರಲ್ಲಿ ಕ್ಷತ್ರಿಯರಿಗೆ ಮಾತ್ರ ಬಲವು ಸ್ಥೂಲ ದೃಷ್ಟಿಯಿಂದ ಕಾಣಿಸುತ್ತೆ ಅಂತ ಹಿಂದೆ ಶ್ರೀಮದಾಚಾರ್ಯ ಹೇಳಿ ಮತ್ತೆ ಹೇಳ್ತಾರೆ, ದೇವರ ಕಾರ್ಯದಲ್ಲಿ, ದೇವತಾ ಕಾರ್ಯದಲ್ಲಿ ಕ್ಷತ್ರಿಯರನ್ನ ಬಿಟ್ಟು ಬ್ರಾಹ್ಮಣರಲ್ಲಿಯೂ ಕೂಡ ಬಲ ಇದು ಪ್ರಮಾಣವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದದ್ದು ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ದೇವರು ತಾನು ಈ ಭೂಭಾರ ಹರಣವನ್ನು ಮಾಡುವಂತಹ ಪ್ರಸಂಗದಲ್ಲಿ ಭಗವಂತ ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ದುಷ್ಟ ಜನರ ಸಂಹಾರಕ್ಕೋಸ್ಕರವಾಗಿ ಅನೇಕ ಅಸ್ತ್ರ ಶಸ್ತ್ರ ಎಲ್ಲವನ್ನು ಕೂಡ ತಾನು ಏನ್ ಮಾಡ್ತಾನೆ ಅಂತಂದ್ರೆ ಇವರ ಮೂಲಕವಾಗಿ ಆ ದುಷ್ಟ ಜನರನ್ನು ಸಂಹಾರ ಮಾಡಬೇಕು ಅಂತ ಹೊರಟಾಗ ಕ್ಷತ್ರಿಯರಲ್ಲದೆ ಇರತಕ್ಕಂತಹ ಬೇರೆ ಬೇರೆ ಬ್ರಾಹ್ಮಣರಲ್ಲಿಯೂ ಕೂಡ ಏನಾಯ್ತು, ಬಲ ಅಂತನೋದು ಆ ಬ್ರಾಹ್ಮಣರಲ್ಲಿಯೂ ಕೂಡ ಕ್ಷತ್ರ ಅನ್ಯೇಶ್ವಪಿ ಬಲಂ ಪ್ರಮಾಣಂ ಯತ್ರ ಕೇಶವಃ ಪ್ರವೃತ್ತೋ ದುಷ್ಟ ನಿಧನೆ
ಪ್ರವೃತ್ತೋ ದುಷ್ಟ ನಿಧನೆ ಅಂತ ಹೇಳ್ತಾ ಇದ್ದಾರೆ. ಪ್ರವೃತ್ತ ಅಂದ್ರೆ ಯಸ್ಮಿನ್ ದೇಶೇ ಕಾಲೇ ಚ ಕೇಶವ ದುಷ್ಟ ನಿಧನೆ ಪ್ರವೃತ್ತ. ಯಾವುದೊಂದು ದೇಶ ಯಾವುದೊಂದು ಕಾಲದ ಪ್ರಸಂಗದಲ್ಲಿ ಕೃಷ್ಣ ಕೇಶವ ದುಷ್ಟ ನಿಧನೆ ಪ್ರವೃತ್ತ, ದುಷ್ಟ ಜನರನ್ನ ಸಂಹಾರ ಮಾಡಬೇಕು ಅಂತ ಪ್ರವೃತ್ತನಾದಾಗ ತದಾ ತತ್ರ ಚ ಕ್ಷತ್ರಾದನ್ಯೇಷ್ವಪಿ, ಕ್ಷತ್ರಿಯರಿಂದ ಬೇರೆ ಯಾರಂತಹ ಯಾವ ಬ್ರಾಹ್ಮಣರಿರ್ತಾರೆ ಅವರಲ್ಲಿಯೂ ಕೂಡ ಬಲ ಅಂತನೋದು ಏನಾಗಿದೆ, ಪ್ರಮಾಣಂ ಜ್ಞಾಪಕ ಏನಾಗಿದೆ, ಪ್ರಮಾಣವಾಗಿ ಪ್ರಧಾನವಾಗಿ ಎದ್ದು ಕಂಡಿದೆ. ತಥೈವ ಯದಾ ಜ್ಞಾನಕಾರಿ ಪ್ರವೃತ್ತ ತದಾ ಕ್ಷತ್ರಿಯಾದೋ ಜ್ಞಾನವು ಪ್ರಮಾಣಂ ಜ್ಞಾಪಕಂ. ಬ್ರಾಹ್ಮಣರು ತಾವು ಭಗವಂತ ಭೂಭಾರ ಹರಣ ಮಾಡುವಂತಹ ಪ್ರಸಂಗದಲ್ಲಿ ಬ್ರಾಹ್ಮಣರಾದವರು ಕೂಡ ಎಷ್ಟೋ ಜನ ಭಗವಂತನ ಆ ಕಾರ್ಯದಲ್ಲಿ ಅಂಗರಾಗಿ ಹೋಗಿದ್ದಾರೆ. ಅಂತಹ ಬ್ರಾಹ್ಮಣರಲ್ಲಿ ಆ ಸಮಯದಲ್ಲಿ ಏನಾಯ್ತು, ಬಲ ಅಧಿಕವಾಗಿ ಕಂಡು ಬಂದಿದೆ. ಅದೇ ರೀತಿಯಾಗಿ ಕ್ಷತ್ರಿಯರು ಕೂಡ ಎಷ್ಟೋ ಅದೇ ತಥೈವ ಯದಾ ಜ್ಞಾನ ಕಾರ್ಯದಲ್ಲಿಯೂ ಕೂಡ ಕ್ಷತ್ರಿಯರು ಪ್ರವೃತ್ತರಾದಾಗ, ದೇವರು ಜ್ಞಾನ ಕಾರ್ಯದಲ್ಲಿ ಪ್ರವೃತ್ತನಾದಾಗ ಕ್ಷತ್ರಿಯರಲ್ಲಿಯೂ ಕೂಡ ಜ್ಞಾನ ಅಂತನೋದು ಅಧಿಕವಾಗಿ ಕಂಡು ಬಂದಿದೆ ಎಂಬುದಾಗಿ ಹೇಳ್ತಾರೆ. ಅಂತೂ ಏನು ಅಂದ್ರೆ ಬಲ ಇದು ಕೇವಲ ಕ್ಷತ್ರಿಯರಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಳ್ಬೇಡ್ರಿ. ಕ್ಷತ್ರಿಯರಲ್ಲಿ ಸ್ಥೂಲವಾಗಿ ಕಂಡು ಬರುತ್ತೆ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಪ್ರಸಂಗ ಬಂತು ಅಂತಾದರೆ ಬ್ರಾಹ್ಮಣರಲ್ಲಿಯೂ ಕೂಡ ಕಂಡು ಬಂದಿದೆ ಅಂತನ್ನೋದನ್ನು ಇಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ. ಪ್ರಸಂಗ ಬಂದಾಗ ಕ್ಷತ್ರಿಯರಲ್ಲಿಯೂ ಕೂಡ ಜ್ಞಾನ ಎದ್ದು ಕಾಣುತ್ತೆ. ಪ್ರಸಂಗ ಬಂದಾಗ ಬ್ರಾಹ್ಮಣರಲ್ಲಿಯೂ ಕೂಡ ಏನು ಎದ್ದು ಕಾಣುತ್ತೆ, ಬಲ ಅಂತನೋದು ಎದ್ದು ಕಾಣುತ್ತೆ. ಭೂಭಾರ ಹರಣಕ್ಕೋಸ್ಕರವಾಗಿ ಭಗವಂತ ತಾನು ಅನೇಕ ಅಸ್ತ್ರಶಸ್ತ್ರಗಳಿಂದಾಗಿ ತಾನು ಯುದ್ಧವನ್ನು ಮಾಡಬೇಕು ಅಂತ ಹೊರಟಾಗ ಕೃಷ್ಣ ಈ ಮಹಾಭಾರತ ಸಂಪೂರ್ಣವಾದಂತಹ ಯುದ್ಧದಲ್ಲಿ ಕೃಷ್ಣ ಒಂದು ದಿನವೂ ಅಸ್ತ್ರ ಪ್ರಯೋಗವನ್ನು ಮಾಡಿಲ್ಲ. ತಾನು ಏನ್ ಮಾಡಿದ ಅಂತಂದ್ರೆ ಈ ಅಸ್ತ್ರಶಸ್ತ್ರವನ್ನು ತಿಳಿದಿರತಕ್ಕಂತಹ ವ್ಯಕ್ತಿ ಹಾಗೂ ಬಲ ಎರಡೂ ಒಬ್ಬರಲ್ಲಿ ಇರಬೇಕು ಅಂತ ವಿಚಾರ ಮಾಡಿ ತಾನು ಭಗವಂತ ಅರ್ಜುನ ಧರ್ಮರಾಜ, ನಕುಲ, ಸಹದೇವ, ಭೀಮಸೇನ ದೇವರು ಇವರಲ್ಲಿ ತಾನು ಏನ್ ಮಾಡ್ತಾನೆ ಅಂತಂದ್ರೆ ಎರಡನ್ನೂ ತಂದು ಜೋಡಿಸ್ತಾನೆ. ನೋಡ್ರಿ, ದೇವರು ತನ್ನ ಸಂಕಲ್ಪ ಮಾಡಿದ ಅಂತಾದ್ರೆ ಬಲ ಹಾಗೂ ಜ್ಞಾನ ಎರಡನ್ನೂ ಒಂದೇ ಕಡೆ ಸೇರಿಸ್ತಾನೆ. ಇವರಲ್ಲಿ ಈ ಅರ್ಜುನಾದಿಗಳಲ್ಲಿ ತಾನೇನ್ ಮಾಡ್ತಾನೆ, ಬಲ ಅಂತರೂ ಅರ್ಜುನಾದಿಗಳಲ್ಲಿ ಇದ್ದೇ ಇದೆ, ಜ್ಞಾನವೂ ಇದೆ. ಈ ಎರಡೂ ಕೂಡ ಒಬ್ಬರಲ್ಲೇ ಕಾಣಿಸ್ಬೇಕು ಅಂತೇಳಿ ಅರ್ಜುನಾದಿಗಳಲ್ಲಿ ಬಲವೂ ಇತ್ತು, ಅವರಲ್ಲಿ ಈ ಅಸ್ತ್ರಶಸ್ತ್ರದ ಜ್ಞಾನ ಬರಬೇಕಲ್ಲ. ಈ ಅಸ್ತ್ರಶಸ್ತ್ರದ ವಿದ್ಯೆಯನ್ನ ಉಪದೇಶ ಮಾಡಿ ಕೊಡಬೇಕು, ಅದಕ್ಕೊಬ್ಬ ಗುರು ಬೇಕು. ಅವ್ರು ಯಾರು ಅಂದ್ರೆ ಈ ದ್ರೋಣಾಚಾರ್ಯರ ಮೂಲಕವಾಗಿ ಆ ಎಲ್ಲ ಯಾರು ಅರ್ಜುನಾದಿಗಳಿಗೆ ಬಾಣ ಪ್ರಯೋಗದ ಅಸ್ತ್ರಶಸ್ತ್ರದ ಜ್ಞಾನವೂ ಬಂತು. ದ್ರೋಣಾಚಾರ್ಯ ಯಾರಲ್ಲ, ಬೃಹಸ್ಪತ್ಯಾಚಾರ್ಯರೇ ದ್ರೋಣಾಚಾರ್ಯರಾಗಿ ಬಂದು ಬ್ರಾಹ್ಮಣರಾಗಿ ಬಂದು ಅದನ್ನೇ ಹೇಳ್ತಾ ಇರೋದು. ಕ್ಷತ್ರಿಯೇಷು ಅನ್ಯೇಷು ಅಂತ ಕ್ಷತ್ರಿಯರಿಂದ ಬೇರೆಯಾದಂತಹ ಬ್ರಾಹ್ಮಣರಾದಂತಹ ದ್ರೋಣಾಚಾರ್ಯರ ಮೂಲಕವಾಗಿಯೂ ಕೂಡ ಏನಾಯ್ತು, ಆ ದ್ರೋಣಾಚಾರ್ಯರು ಮಹಾಭಾರತದ ಯುದ್ಧದ ಪ್ರಸಂಗದಲ್ಲಿ ಅನೇಕ ಜನ ದುಷ್ಟರನ್ನ ಭೂಭಾರ ಹರಣಕ್ಕೆ ಅಂಗರಾದರು. ಆದ್ದರಿಂದ ಇಲ್ಲಿ ಭಗವಂತ ದ್ರೋಣಾಚಾರ್ಯರ ಮೂಲಕವಾಗಿ ಅನೇಕ ಜನ ದುಷ್ಟರನ್ನ ಸೈನ್ಯವನ್ನ ನಾಶ ಮಾಡಿಸಿದ್ದಾನೆ. ಹೀಗಾಗಿ ಇಂತಹ ವಿಶಿಷ್ಟವಾದಂತಹ ಸಂದರ್ಭದಲ್ಲಿ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯ ಇವರೆಲ್ಲರೂ ಕೂಡ ಬ್ರಾಹ್ಮಣರು ಆದರೂ ಕೂಡ ಅವರಲ್ಲಿ ಬಲವೂ ಎದ್ದು ಬಂತು, ಜ್ಞಾನವೂ ಇತ್ತು. ಅದೇ ರೀತಿಯಾಗಿ ಅರ್ಜುನಾದಿಗಳಲ್ಲಿ ಬಲ ಇದ್ದರೂ ಕೂಡ ದ್ರೋಣಾಚಾರ್ಯರ ಮೂಲಕವಾಗಿ ಅಸ್ತ್ರಶಸ್ತ್ರ ಗದಾ ವಿದ್ಯೆಗಳನ್ನ ಹೇಳಿಸುವ ಮೂಲಕವಾಗಿ ಅವರಲ್ಲಿಯೂ ಕೂಡ ಜ್ಞಾನ ಬಂತು. ಆದ್ದರಿಂದ ಅಂತೂ ಏನಾಯ್ತು ಅಂತಂದ್ರೆ ಶತ್ರಾತ್ ಅನ್ಯೇಷು ಬಲಂ ಪ್ರಮಾಣಂ ಯತ್ರ ಕೇಶವಃ ಪ್ರವೃತ್ತೋ ದುಷ್ಟ ನಿಧನೆ ಜ್ಞಾನ ಕಾರ್ಯೇ ತಥೈವ ಚ. ದುಷ್ಟರನ್ನ ದಮನ ಮಾಡುವಂತಹ ಪ್ರಸಂಗದಲ್ಲಿ ಭಗವಂತ ಕೃಷ್ಣ ದುಷ್ಟರನ್ನ ದಮನ ಮಾಡ್ಲಿಕ್ಕೆ ಹೊರಟಾಗ ಅಂತಹ ಪ್ರಸಂಗದಲ್ಲಿ ಕ್ಷತ್ರಿಯರಿಂದ ಬೇರೆಯಾದಂತಹ ಯಾವ ದ್ರೋಣಾಚಾರ್ಯರೇ ಮೊದಲಾದಂತಹ ಯಾವ ಬ್ರಾಹ್ಮಣರಿದ್ರು ಅವರು ಕೂಡ ಏನಾಯ್ತು, ಅವರಲ್ಲಿ ಬಲ ಅಂತ ಅನ್ನೋದು
ಪ್ರಮಾಣವಾಗಿ ಕಂಡು ಬಂದಿದೆ. ಆ ಬಲದಿಂದಾಗಿ ಅವರ ಉತ್ತಮವಾದಂತಹ ಜ್ಞಾನವೂ ಕೂಡ ಇದೆ ಎಂಬುದಾಗಿ ತಿಳಿದು ಬಂತು ಹೇಳ್ತಾರೆ. ಮುಂದೆ ಅನ್ಯತ್ರ ಬ್ರಾಹ್ಮಣಾನಾಂತು ಪ್ರಮಾಣಂ ಜ್ಞಾನಮೇವ ಹಿ ಕ್ಷತ್ರಿಯಾಣಾಂ ಬಲಂ ಚೈವ ಸರ್ವೇಷಾಂ ವಿಷ್ಣು ಕಾರ್ಯತಾ. ಅನ್ಯತ್ರ ಬ್ರಾಹ್ಮಣಾಂತು ಪ್ರಮಾಣಂ ಜ್ಞಾನಮೇವ ಹಿ ಅಂತ ಹೇಳ್ತಾರೆ. ಬೇರೆ ಸಂದರ್ಭದಲ್ಲಿ ಅನ್ಯತ್ರ ಅಂದ್ರೆ ಈ ಯುದ್ಧ ಮತ್ತು ದೇವತಾ ಕಾರ್ಯ, ಭಗವಂತನ ಸಂಕಲ್ಪದ ದೇವತಾ ಕಾರ್ಯದಲ್ಲಿ ಬ್ರಾಹ್ಮಣರಿಗೆ ಬಲ ಅಂತನ್ನೋದು ಕಂಡು ಬಂದರೂ ಕೂಡ ಅದನ್ನ ಬಿಟ್ಟು ಬೇರೆ ಪ್ರಸಂಗದಲ್ಲಿ ಬ್ರಾಹ್ಮಣರಿಗೆ ಜ್ಞಾನಮೇವ ಪ್ರಮಾಣಂ, ಅವರಿಗೆ ಅವರ ಜ್ಞಾನವೇ ಅವರ ಉತ್ತಮತ್ವಕ್ಕೆ ಏನಾಗಿದೆ, ಪ್ರಧಾನವಾದಂತಹ ಕಾರಣವಾಗಿದೆ. ಕ್ಷತ್ರಿಯಾಣ ಬಲಂ ಚೈವ ಸರ್ವೇಷಾಂ ವಿಷ್ಣು ಕಾರ್ಯದ. ಅದೇ ರೀತಿಯ ಕ್ಷತ್ರಿಯರಿಗೆ ಬಲವೇ ಅವರ ಜ್ಯೇಷ್ಠತ್ವಕ್ಕೆ ಉತ್ತಮತ್ವಕ್ಕೆ ಕಾರಣವಾಗತ್ತೆ. ಆದ್ದರಿಂದಾಗಿ ಎಲ್ಲರೂ ಕೂಡ ಕ್ಷತ್ರಿಯಾನಾಂಬರ ಸರ್ವೇಷಾಂ ವಿಷ್ಣು ಕಾರ್ಯತ. ವಿಷ್ಣು ಕಾರ್ಯತ ಅಂದ್ರೆ ಭಗವಂತನ ವಿಷೇಕವಾದಂತಹ ಕಾರ್ಯದಲ್ಲಿ ಎಲ್ಲವೂ ಕೂಡ ಏನಾಗತ್ತೆ, ಭಗವದ್ವಿಷೇಕವಾದಂತಹ ಕಾರ್ಯ ಆಯ್ತು ಅಂತಾದ್ರೆ ಕ್ಷತ್ರಿಯರ ಬಲವೂ ಆ ಬಲದಿಂದಾಗಿ ಅವರಲ್ಲಿ ಉತ್ತಮತ್ವ ಅಂತನೋ ಸೂಚಕವಾಗತ್ತೆ. ಈ ವಿಷ್ಣು ಕಾರ್ಯತ ಭಗವಂತನ ವಿಷೇಕವಾದಂತಹ ಕಾರ್ಯದಲ್ಲಿ ಬ್ರಾಹ್ಮಣರಲ್ಲಿ ಇರ್ತಕ್ಕಂತಹ ಯಾವ ಜ್ಞಾನ ಇದೆಯೋ ಆ ಜ್ಞಾನ ಅಂದ್ರೆ ಭಗವದ್ ವಿಷಯಕವಾದಂತಹ ಜ್ಞಾನ ಆಯ್ತು ಅಂತಂದ್ರೆ ಆ ಭಗವದ್ ವಿಷಯಕವಾದಂತಹ ಜ್ಞಾನ ಯಾರಲ್ಲಿ ಅಧಿಕವಾಗಿದೆಯೋ ಅವನು ಉತ್ತಮ, ಯಾರಲ್ಲಿ ಕಡಿಮೆ ಇದೆ ಅವನು ಮಧ್ಯಮ, ಯಾರಲ್ಲಿ ಇಲ್ಲವೇ ಇದೋ ಅವನು ಅಧಮ ಅಂತ. ಹೀಗೆ ಅನ್ಯತ್ರ ಬ್ರಾಹ್ಮಣಾನ ಪ್ರಮಾಣಂ ಜ್ಞಾನಮೇವ ಹಿ ಕ್ಷತ್ರಿಯಾಣಾಂ ಬಲಂ ಚೈವ ಸರ್ವೇಷಾಂ ವಿಷ್ಣು ಕಾರ್ಯತ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಸಂಶಯ ಇದ್ರೆ ಕೇಳಿ, ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಯ್ತಲ್ಲೋ ಗೊತ್ತಾಗ್ತಾ ಇಲ್ಲ, ಅರ್ಥ ಆದ್ರೆ ಸಂತೋಷ. ತುಂಬಾ ಕ್ಲಿಯರ್ ಆಗಿದೆ ಸರ್. ಅಂದ್ರೆ ನಮ್ಮಲ್ಲಿ ತುಂಬಾ ಡೌಟ್ಸ್ ಇತ್ತು, ಬಟ್ ನೀವು ಹೇಳ್ತಾ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಇಲ್ಲಿ ಅನ್ಯತ್ರ ಅಂತ ಅನ್ನೋ ಶಬ್ದಕ್ಕೆ ಟಿಪ್ಪಣಿಕಾರ ಬರುತ್ತಾರೆ. ಅನ್ಯತ್ರ ಅಂತ ಈ ಶ್ಲೋಕದ ಅನ್ಯತ್ರ ಅಂತ ಶಬ್ದಕ್ಕೆ ದುಷ್ಟ ಹರಣಕ್ಕೆ ಕಾರ್ಯಾತ್ ಅನ್ಯತ್ರ ಜ್ಞಾನಮೇವ ಪ್ರಮಾಣಂ ಜ್ಞಾಪಕಂ. ಈ ಯಾವ ಶುಕಾಚಾರ್ಯ ಮೊದಲಾದಂಥವರು ಇವರಲ್ಲಿ ಹಿಂದಿನ ಶ್ಲೋಕದಲ್ಲಿ ಬಲ ಕಂಡು ಬಂದಿದೆ ಅಂತ ಹೇಳಿದ್ರು. ಯಾವಾಗ ಯುದ್ಧ ಮಾಡುವಾಗ ಅಂತಹ ಬ್ರಾಹ್ಮಣರಲ್ಲಿಯೂ ಕೂಡ ಬಲ ಇದು ಜ್ಞಾಪಕವಾಗಿ ಪ್ರಧಾನವಾಗಿ ಜ್ಞಾಪಕವಾಗಿದೆ. ಆದ್ರೆ ಅದು ಇಲ್ಲದೆ ಇರತಕ್ಕಂತಹ ಅನ್ಯತ್ರ ಅಂದ್ರೆ ದುಷ್ಟ ಹರಣಕ್ಕೆ ಕಾರ್ಯಾತ್, ದುಷ್ಟರನ್ನ ಸಂಹಾರ ಮಾಡುವಂತಹ ಕಾರ್ಯ ಇಲ್ಲದೆ ಇದ್ದಾಗ ಬ್ರಾಹ್ಮಣರಿಗೆ ಏನಪ್ಪಾ ಅಂತ ಬ್ರಹ್ಮ ತೇಜೋ ಬಲಂ ಬಲಂ, ಬ್ರಾಹ್ಮಣರಿಗೆ ಅವರ ತೇಜಸ್ಸೇ ಬಲ ಆಯ್ತಾ. ಹೀಗಾಗಿ ದಿಗ್ಬಲಂ ಕ್ಷತ್ರಿಯ ಬಲಂ, ಕ್ಷತ್ರಿಯರಿಗೆ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ, ಬ್ರಾಹ್ಮಣರಿಗೆ ಅವರ ತೇಜಸ್ಸೇ ಬಲ. ಇದು ಅಂತೂ ಇಷ್ಟ ವಿಚಾರ. ಮುಂದೆ ಕೃಷ್ಣ ರಾಮಾದಿ ರೂಪೇಶು ಬಲಕಾರ್ಯೋ ಜನಾರ್ದನಃ ದತ್ತೋ ವ್ಯಾಸಾದಿ ರೂಪೇಶು ಜ್ಞಾನಕಾರಿಸ್ತಥಾ ಪ್ರಭುಃ ಮತ್ಸ್ಯ ಕೂರ್ಮವರಾಹಶ್ಚ ಸಿಂಹವಾಮನ ಭಾರ್ಗವಾಃ ರಾಘವಃ ಕೃಷ್ಣಬುದ್ಧೌ ಚ ಕೃಷ್ಣದ್ವೈಪಾಯನಸ್ತಥಾ ಕಪಿಲೋ ದತ್ತಋಷಭೋ ಶಿಂಶುಮಾರೋ ರುಚೇ ಸುತಃ ನಾರಾಯಣೋ ಹರಿಃ ಕೃಷ್ಣಃ ತಾಪಸೋ ಮನುರೇವ ಚ. ಭಗವಂತನ ಎಲ್ಲ ರೂಪಗಳನ್ನ ಹೇಳ್ತಾರೆ. ಕೃಷ್ಣ ರಾಮ ಇವೇ ಮೊದಲಾದಂತಹ ರೂಪ ಅಷ್ಟೇ ಅಲ್ಲ, ಎಲ್ಲವೂ ಕೂಡ ಬಲಕಾರ್ಯೋ ಜನಾರ್ದನ. ಈ ಕೃಷ್ಣ ರಾಮ ಇವೇ ಮೊದಲಾದಂತಹ ರೂಪಗಳಲ್ಲಿ ಏನು ಅಂತಂದ್ರೆ ಕೃಷ್ಣಾದೇನ ವಿಷ್ಣು ಅವತಾರತ್ವ ಇದಂ ಭವೇತ್. ಎಲ್ಲದರಲ್ಲಿ ಕೂಡ ಅಷ್ಟೇ ಅಲ್ಲ, ದತ್ತ ವೇದವ್ಯಾಸ ದೇವರು ಇವೇ ಮೊದಲಾದಂತಹ ರೂಪ ನೋಡ್ರಿ. ಒಂದೊಂದು ರೂಪದಲ್ಲಿ ಭಗವಂತ ಕೃಷ್ಣ ಹಾಗೂ ರಾಮದಿಂದಾಗಿ ತನ್ನ ಬಲವನ್ನ ಪ್ರಕಟಣೆ ಮಾಡ್ತಾನೆ. ದತ್ತ ಹಾಗೂ ವ್ಯಾಸ ಆ ರೂಪದಿಂದಾಗಿ ಭಗವಂತ ಜ್ಞಾನವನ್ನ ಪ್ರಕಟಣೆ ಮಾಡೋದಕ್ಕೋಸ್ಕರ ಭಗವಂತನ ಅವತಾರ ಕಾರ್ಯ. ಹೀಗೆ ಭಗವಂತ ಜ್ಞಾನಕಾರಿ ತಥಾ ಪ್ರಭು ದೇವರೇನೆ ತಾನು ಬಲಕ್ಕೆ 2 ರೂಪ, ಬಲಕ್ಕೆ ಒಂದಿಷ್ಟು ರೂಪ, ಜ್ಞಾನಕ್ಕೆ ಒಂದಿಷ್ಟು ರೂಪ ಅಂತ ವಿಭಾಗ ಮಾಡಿಕೊಂಡು ತಾನು ಭಗವಂತ ಅವತಾರವನ್ನು ಮಾಡಿದ್ದಾನೆ.
ಅವತಾರ ಉದ್ದೇಶ ಏನು ಅಂತ ಅನ್ನೋದು ಅಷ್ಟೇ. ಕೃಷ್ಣರಾಮ ರೂಪಗಳ ದುಷ್ಟ ಜನರ ಸಂಹಾರ ಮಾಡಬೇಕು ಅನ್ನೋಕ್ಕೋಸ್ಕರವಾಗಿ ಅಲ್ಲಿ ಉಪದೇಶ ಮಾಡಿದ ಕೂಲಿ ಕಾರಣ. ಕೃಷ್ಣ ರಾಮರಾಯ ಬಂದು ವ್ಯಾಸಪೀಠದಲ್ಲಿ ಕೂತು ಉಪದೇಶ ಮಾಡ್ತಾ ಕೂತ್ರೆ ಅಲ್ಲಿ ದುಷ್ಟ ಜನರ ಸಂಹಾರ ಆಗೋದಿಲ್ಲ. ಹೀಗಾಗಿ ಕೃಷ್ಣನಾಗಿ ರಾಮನಾಗಿ ಬಂದಾಗ ತಾನು ತನ್ನ ಬಲವನ್ನ ಪ್ರಯೋಗ ಮಾಡಿ ಭಗವಂತ ಯುದ್ಧವನ್ನು ಮಾಡಿಸ್ತಾನೆ. ದತ್ತ ಹಾಗೂ ವೇದವ್ಯಾಸ ದೇವರ ರೂಪದಿಂದಾಗಿ ಭಗವಂತ ಜ್ಞಾನವನ್ನು ಉಪದೇಶ ಮಾಡ್ತಾನೆ. ಮತ್ಸ್ಯ ಕೂರ್ಮವರಾಶ್ಚ ಸಿಂಹವಾಮನ ಭಾರ್ಗವಾಹ ರಾಘವ ಕೃಷ್ಣ ಬುದ್ಧೌ ಚ ಕೃಷ್ಣದ್ವೈಪಾಯನಸ್ತಥಾ ಕಪಿಲೋ ದತ್ತ ಋಷಭೌ ಶಿಂಶಮಾರೌರ್ಚೆ ಸ್ತುತಃ ನಾರಾಯಣೋ ಹರಿಕೃಷ್ಣ ತಾಪಸೋ ಮನುರೇವ ಚ. ಇಲ್ಲಿ ಭಗವಂತನ ಎಲ್ಲ ರೂಪಗಳನ್ನ ಹೇಳ್ತಾರೆ. ಮತ್ಸ್ಯ ರೂಪ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಅದಾದ್ಮೇಲೆ ರಾಮದೇವರು, ಅದಾದ್ಮೇಲೆ ಕೃಷ್ಣ ಹಾಗೂ ಬುದ್ಧ, ಕಪಿಲ ನಾಮಕನಾಂತ ಭಗವಂತ, ದತ್ತಾತ್ರೇಯ, ವೃಷಭ, ಶುಂಶುಮಾರ, ಯಜ್ಞ, ನಾರಾಯಣ, ಹರಿಹಿ, ಕೃಷ್ಣ. ನಾರಾಯಣ, ಹರಿ ಮತ್ತು ಕೃಷ್ಣ. ಇಲ್ಲಿ ಕೃಷ್ಣ ಅಂತಂದ್ರೆ ಭಗವಂತರ ಮತ್ತೆ ಕೃಷ್ಣ ಅಂತ ಹೇಳಿದ್ರು. ಮತ್ತೆ ಕೃಷ್ಣ ಅಂತಂದ್ರೆ ಈ ನಮ್ಮ ದತ್ತ ಪುತ್ರನ ಅಂತ ಭಗವಂತ ಕೃಷ್ಣ, ನಮ್ಮ ಕೃಷ್ಣ ನಾಮಕರ ಅಂತ ಭಗವಂತ, ಮತ್ತು ಬುದ್ಧ, ಯಾರು ತಾಪಸಮನು. ರಾಘವ ಕೃಷ್ಣ ಬುದ್ಧೌ ಚ ಕೃಷ್ಣದ್ವೈಪಾಯನಸ್ತಥಾ. ಕೃಷ್ಣದ್ವೈಪಾಯನ ಅಂತಂದ್ರೆ ವೇದವ್ಯಾಸದೇವರು. ಅದಾದ್ಮೇಲೆ ಮಹಿದಾಸ, ಮನುರೇವಚ ಕೃಷ್ಣ ತಾಪಸ ನಾಮಕನ ಅಂತ ಭಗವಂತ, ಮನು ತಾಪಸ ಮನು ಅಂತ ಅರ್ಥ. ತಾಪಸೋ ಮನುರೇವಚ ತಾಪಸ ಮನು ಅಂತಂದ್ರೆ ಅವನು ಭಗವಂತನ ರೂಪನೇ. ಹೀಗೆ ಈ ಎಲ್ಲ ಭಗವಂತನ ರೂಪಗಳು. ಅದೇ ರೀತಿಯಾಗಿ ಮಹಿದಾಸಸ್ತಥಾ ಹಂಸಃ ಸ್ತ್ರೀ ರೂಪೋ ಹಯಶೀರ್ಷವಾನ್. ಮಹಿದಾಸ ನಾಮಕನ ಅಂತ ಭಗವಂತ, ಅದೇ ರೀತಿ ಹಂಸ ನಾಮಕನ ಅಂತ ಭಗವಂತ. ಇಲ್ಲಿ ಸ್ತ್ರೀ ರೂಪ ಅಂತ ಶಬ್ದಕ್ಕೆ ಸ್ತ್ರೀ ರೂಪ ಅಂದ್ರೆ ಯಾರು ಅಂದ್ರೆ ನಾರಾಯಣಿ ರೂಪ. ಭಗವಂತನದೇ ಆದಂತಹ ಒಂದು ಸ್ತ್ರೀ ರೂಪ ಇದೆ, ಅದು ನಾರಾಯಣಿ ರೂಪ. ಅದು ಹಯಶೀರ್ಷವ ಅಂತಂದ್ರೆ ಹಯಗ್ರೀವ ನಾಮಕನ ಅಂತ ಭಗವಂತ. ತಥೈವ ವಡವಾ ವಕ್ತ್ರ ಕಲ್ಕಿ ಧನ್ವಂತರಿ ಪ್ರಭು. ಅದಾದ್ಮೇಲೆ ವಡವ ಅಂತನ್ನುವಂತಹ ಭಗವಂತ. ವಡವಾ ಭಕ್ತರ ಅಂತಂದ್ರೆ ಯಾರು ಅಂತಂದ್ರೆ ವಡವಾ ನಾಮಕ ಅಂತಂದ್ರೆ ವಡವಾಗ್ನಿ ಅಂತ ಒಂದು ಅಗ್ನಿ. ವಡವಾಗ್ನಿ ಸಮುದ್ರಾಂತರವಾಸಿ. ಆ ವಡವಾಗ್ನಿ ಅಂತ ಅಗ್ನಿ ಎಲ್ಲಿ ಇರತ್ತೆ? ಇಂದ್ರಿ ಏನೇನೋ ಅಗ್ನಿ ಅಂತ ಹೇಳ್ತಾರಲ್ಲ ಅಂತಾರೆ. ವಡವಾಗ್ನಿ ಅಂತ ಅನ್ನೋದು ಸಮುದ್ರದ ಒಳಗಿರ್ತಕ್ಕಂತಹ ಒಂದು ಅಗ್ನಿ. ಆ ಸಮುದ್ರಾಂತರವಾಸಿಯಾದಂತಹ ಈ ವಡವಾಗ್ನಿ, ಆ ವಡವಾಗ್ನಿ ಅಂತ ಅನ್ನೋದು ಭಗವಂತನ ರೂಪ. ಅದೇ ರೀತಿಯ ಕಲ್ಕಿ ಧನ್ವಂತರಿ. ಅದೇ ಇತ್ಯಾದ್ಯಾಹ ಕೇವಲ ವಿಷ್ಣೋನ್ನ ಯೇಷಾಂ ವೇದ ಕಥಂಚನ. ಇವೇ ಮೊದಲಾದಂತಹ ಏನು ಭಗವಂತನ ರೂಪಗಳಿದೆ ಎಲ್ಲವೂ ಕೂಡ ಸಾಕ್ಷಾತ್ ವಿಷ್ಣುವಿನ ಅವತಾರವಿದೆಲ್ಲವೂ ಕೂಡ. ಅದನ್ನ ಯೇಷಾಂ ವೇದ ಕಥಂಚನ, ಈ ಭಗವಂತನ ರೂಪಗಳ ಸರ್ವಥಾ ಭೇದ ಚಿಂತನೆಯನ್ನ ಮಾಡಬಾರದು. ಇಷ್ಟೆಲ್ಲಾ ರೂಪಗಳನ್ನು ಏನ್ ಹೇಳಿದ್ದೀವಿ, ತಿಳಿದಿದ್ದೀವಿ, ಕೇಳಿದ್ದೀವಿ, ಎಲ್ಲವೂ ಕೂಡ ಭಗವಂತನಿಂದ ಅಭಿನ್ನ ಮೂಲರೂಪಿಯಾದಂತಹ ವಿಷ್ಣುವಿನ ಅವತಾರಣೆ ಹೊರತಾಗಿ ಈ ರೂಪಕ್ಕೂ ಆ ರೂಪಕ್ಕೂ ಭೇದ ಚಿಂತನವನ್ನು ಸರ್ವಥಾ ಮಾಡಬಾರದು. ನ ವಿಶೇಷೋ ಗುಣ ಸರ್ವೈ ಫಲಜ್ಞಾನಾದ್ವಿ ಕ್ವಚಿತ್. ಆಚಾರ್ಯ ಒಂದೇ ಒಂದು ನಿಮಿಷ ಆಚಾರ್ಯ. ಹೇಳಿ. ಇಲ್ಲಿ ನಾವು ದತ್ತ ವ್ಯಾಸಾದಿ ರೂಪೇಶು ಅಂತ ಹೇಳ್ತೀವಲ್ಲ ಆಚಾರ್ಯ, ಇಲ್ಲಿ ದತ್ತ ಅಂತದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಾಗ್ತಾರೆ. ಇಲ್ಲಿ ದತ್ತ ಅಂದ್ರೆ ನಾವು ಯಾವುದೇ ರೀತಿಯಿಂದಲೂ ನಾವು ಹೇಳ್ತೀವಿ ಕೇಳ್ತೀವಿ, ಬಟ್ ಅದನ್ನ ಆಚರಣೆಗಳನ್ನ ದತ್ತ ಅನ್ನುವಂತ ನಾವೆಲ್ಲೂ ನಾವು ಮಾಡಲ್ಲ. ಅದು ಹೇಗೆ ಯಾಕೆ ಇನ್ನು ಅದು ದತ್ತಾತ್ರೇಯ ವ್ಯಾಸಾದಿ ರೂಪೇಶ ದತ್ತಾತ್ರೇಯ ನಾಮಕರ ಅಂತ ಭಗವಂತ. ಈ ಗಣಗಾಪುರದಲ್ಲಿರುವಂತ ದತ್ತಾತ್ರೇಯ ಇದ್ರಲ್ಲ, ಅದು ದತ್ತಾತ್ರೇಯನ ಯಾವ್ದು ಗಣಗಾಪುರ ಅಂತ ಹೇಳಿ ಗುಲ್ಬರ್ಗ ಹತ್ರ ಇದೆಯಲ್ಲ. ನಮ್ ಸ್ವಾಮಿಗಳು ಹೋಗಿದ್ರು ಈ ಒಂದು ಜಸ್ಟ್ ಈ ಒಂದು ವರ್ಷದ ಕೆಳಗಡೆ ಅಲ್ಲಿ ಇದ್ರು, ಹೋಗಿ ಬಂದ್ರು ಅಂತ ನಾವು ಕೇಳಿದೀವಿ ಅಷ್ಟೇ. ಬಟ್ ವಿಶೇಷವಾಗಿ ದತ್ತಾತ್ರೇಯನ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ. ಅದು ಯಾಕೆ ಅಲ್ಲ. ಈಗ ನೋಡ್ರಿ, ಈಗ ಮಹಿದಾಸ ನಾಮಕನ ಅಂತ ಭಗವಂತ ಇದ್ದಾನೆ. ಮಹಿದಾಸ ರೂಪಿಯ ಅಂತ ಭಗವಂತನ ಕಥೆ ಎಲ್ಲಿದೆ? ಇಲ್ಲ. ದತ್ತಂ ದುರ್ವಾಸಂ ಸೋಮ ಆತ್ಮೇಶ ಬ್ರಹ್ಮ ಸಂಭವ ಅಂತ ಒಂದ್ ಕಡೆ ಬರುತ್ತೆ. ದತ್ತ ದುರ್ವಾಸ ಸೋಮ ಅಂತ. ದುರ್ವಾಸರಲ್ಲಿ ರುದ್ರದೇವರ ಅಂಶ, ಸೋಮನಲ್ಲಿ ಚಂದ್ರರ ಅಂಶ, ದತ್ತನಲ್ಲಿ ಭಗವಂತನ ಅಂಶ. ಆ ದತ್ತ ಯಾರು ಅಂತಂದ್ರೆ ಈ ದತ್ತಾತ್ರೇಯ.
ಈಗ ದತ್ತಾತ್ರೇಯಂದ ಪ್ರತ್ಯೇಕವಾಗಿ ಇತಿಹಾಸವಾಗಲಿ ಅಥವಾ ಚರಿತ್ರೆ ಆಗ್ಲಿ ಅಥವಾ ಇದಾಗ್ಲಿ ಇಲ್ಲ. ಅದು ಯಾವ ಪುರಾಣಗಳು ಹುಡುಕ್ಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಅಪರೂಪಕ್ಕೆ ಏನೋ ಒಂದೆರಡು ಚರಿತ್ರೆ ಸಿಗಬಹುದೋ ಏನೋ. ಅಷ್ಟೇ ಬಿಟ್ರೆ ಈ ಬೇರೆ ಬೇರೆ ಅವತಾರಗಳ ಭಗವಂತನ ಅವತಾರ ಕಾರ್ಯಗಳು ಅಥವಾ ಇಂತಹ ಸಂಹಾರಕ ಇಂತಹ ವಿಚಾರದಲ್ಲಿ ದತ್ತಾತ್ರೇಯ ರೂಪಿಯಂತಹ ಭಗವಂತನದು ಹೆಚ್ಚು ನಮಗೆ ಹೊರಗೆ ಬಂದಿಲ್ಲ ಸರ್. ಅದು ಹಾಗೆ ನಾವು ಯಾವಾಗೋ ಒಂದು ಸಲ ಮಾತ್ರ ಅದಾಗಿ ಫೋರ್ಸಿಬ್ಲಿ ಒಂದ್ಸಲ ಹೋಗ ಪ್ರಸಂಗ ಬಂತು, ನಾವು ಹೋಗಿದ್ವಿ, ನಾನು ದರ್ಶನ ಮಾಡ್ಕೊಂಡ್ ಬಂದೆ ಹೊರತು ಅದು ವಿಶೇಷವಾಗಿ ಏನು ಜ್ಞಾನ ಇಲ್ಲ ನನಗೆ ಕೇಳ್ಬೇಕಂತ ಅನ್ಸ್ತ ಇಲ್ಲ. ದತ್ತಾತ್ರೇಯ ನಾಮಕ ಅಂತ ಭಗವಂತನ ಹತ್ರ ಧನ್ವಂತರ ಉಪನಾಮಕ ಅಂತ ಭಗವಂತ. ಧನ್ವಂತರ ಭಗವಂತನ ಏನ್ ಕತೆ ಬಂತು, ಎಲ್ಲಿ ಕೇಳಿದಿರಾ? ಆ ಸಮುದ್ರ ಮಾತ್ರ ಮಾಡುವಂತಹ ಪ್ರಸಂಗ ಧನ್ವಂತರೇ ಬಂದ ಅಷ್ಟೇ. ಮುಂದೇನು ಅಷ್ಟೇ. ಭಗವಂತನ ನೀ ಯಾವುದೇ ಭಗವಂತನ ದೇವಾಲಯಕ್ಕೆ ಅಥವಾ ಬೇರೆ ಯಾವುದೋ ಒಂದು ಭಗವದ್ ರೂಪವನ್ನು ನಾವು ದರ್ಶನ ಮಾಡ್ತೀವಿ, ಆ ಭಗವತ್ ರೂಪ ಚಿಂತನೆ ಬೇಕು ಅಂತ ನೇಮ ಇಲ್ಲ. ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗ್ತೀರಿ, ಭಗವಂತನ ದತ್ತಾತ್ರೇಯ ದೇವಸ್ಥಾನ ರೂಪವನ್ನು ನೋಡ್ತೀರಿ, ಅಯ್ಯೋ ನನಗೆ ದತ್ತಾತ್ರೇಯ ದೇವಸ್ಥಾನ ಭಗವಂತನ ಚರಿತ್ರೆ ಏನು ಗೊತ್ತಿಲ್ವ, ನಾ ಹೇಗೆ ಅನುಸಂಧಾನ ಮಾಡ್ಲಿ? ಬೇಡ, ಚಿಂತೆ ಬೇಡ. ಸರ್ವ ಪ್ರೇರಕ, ಸರ್ವನಿಯಾಮಕ, ಸರ್ವಕರ್ತ ಇದೆ ಸರ್. ಸರಿ. ಇಂತಹ ಇದು ಕಾಮನ ಅಂತ ಒಂದು ಅನುಸಂಧಾನ. ಈ ತರ ಅನುಸಂಧಾನಗಳನ್ನ ನಾವು ಬೇರೆ ಬೇರೆ ಭಗವದ್ ರೂಪ ದರ್ಶನವನ್ನು ಮಾಡುವಾಗ ಈ ತರ ಅನುಸಂಧಾನ ಮಾಡ್ಕೊಂಡು ಹೋದ್ರೆ ನಮ್ ನಡೆಯುತ್ತೆ. ರಾಮಕೃಷ್ಣ ನೋಡಿದಾಗ ನಮ್ ತಕ್ಷಣ ಅವರೆಲ್ಲ ಚರಿತ್ರೆ ಸ್ವಲ್ಪ ನಮ್ ಕಣ್ಣೆದುರಿಗೆ ಬರುತ್ತೆ. ಇವ್ರನ್ನ ನಾವು ಶ್ರವಣ ಮಾಡಿರೋದಿಲ್ಲ, ಹೀಗೆ ಸ್ವಲ್ಪ ಅದು ಏನು ಹೇಗೆ ಅಂತ ಪ್ರಶ್ನೆ. ಒಳ್ಳೇದಾಯ್ತು. ಸರಿ, ನಾರಾಯಣೋ ಇಲ್ಲಾಯ್ತು. ತಥೇವ ವಡ ಇತ್ಯಾದ್ಯ ಕೇವಲೋ ವಿಷ್ಣು ನೈಷಾಂ ಭೇದ ಕಥಂಚನ ನ ವಿಶೇಷೋ ಗುಣೈ ಸರ್ವೈಃ ಫಲಜ್ಞಾನಾದಿಕಂ ಕ್ವಚಿತ್. ಆದ್ರಿಂದಾಗಿ ಇಲ್ಲಿ ಈ ದೇವರ ರೂಪಗಳಲ್ಲಾಗ್ಲಿ ಭೇದ ಜ್ಞಾನ ಇರಬಾರದು. ಗುಣೈಹಿ ನ ವಿಶೇಷ. ಈ ಭಗವಂತನ ಈ ಗುಣಗಳಲ್ಲಿ ಯಾವ ತರಹದ ವಿಶೇಷ ಅಂತಂದ್ರೆ ಇದು ಭೇದನೋ, ಇದು ಭೇದಾಭೇದನೋ, ಇದು ಅನೇಕ ತರಹದ ಗುಣಗಳಿಂದ ಭಗವಂತನಿಂದಾಗಿ ಅವನ ಗುಣ ಭಿನ್ನವಾಗಿದೆಯೇ ಇಲ್ಲ ಅಭಿನ್ನವಾಗಿದೆ, ಅಥವಾ ಭಿನ್ನನೂ ಇಲ್ಲ ಅಭಿನ್ನನೂ ಇಲ್ಲ, ಸವಿಶಾಶ, ಹೀಗೆ ಅನೇಕ ತರಹದ ಸಂಶಯಗಳನ್ನು ನೀವು ತಲೆ ತಂದ್ಕೋಬೇಡ್ರಿ. ಗುಣೈಹಿ ನ ವಿಶೇಷ. ಭಗವಂತನ ಗುಣಗಳಲ್ಲಿಯೂ ಕೂಡ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಭಗವಂತನಿಗೂ ಭಗವಂತನ ಗುಣಗಳಿಗೂ ಭೇದ ಇಲ್ಲ, ಕಿಂತು ಅಭೇದನೆ ಇದೆ. ಸರ್ವೈಹಿ ಫಲಜ್ಞಾನಾದಿಗೆ ಕ್ವಚಿತ್. ಆದ್ರಿಂದಾಗಿ ಬಲ ಹಾಗೂ ಜ್ಞಾನಾದಿಗಳು ಎಲ್ಲಿಯೂ ಕೂಡ ನೋಡ್ರಿ, ಗುಣಗಳಲ್ಲಿ, ಭಗವಂತನ ಗುಣಗಳಲ್ಲಿ, ಭಗವಂತನ ಬಲದಲ್ಲಿ, ಭಗವಂತನ ಜ್ಞಾನಾದಿಗಳಲ್ಲಿ ಎಲ್ಲ ಕಡೆಗೂ ಕೂಡ ನ ಕ್ವಚಿತ್ ವಿಶೇಷ. ಎಲ್ಲಿಯೂ ಕೂಡ ತಾರತಮ್ಯ ಅಂತಿರೋದು ಇಲ್ಲ. ಒಂದೇ ವಾಕ್ಯ ಮುಗಿಸ್ಬಿಟ್ರು ಅವ್ರು. ಇಷ್ಟೆಲ್ಲ ಭಗವಂತನ ರೂಪವನ್ನು ಎಲ್ಲ ಹೇಳಿ ಈ ಎಲ್ಲ ಭಗವಂತನ ರೂಪಗಳಿಗೆ ಭೇದ ಇಲ್ಲ, ಭಗವಂತನ ಗುಣಗಳಲ್ಲಿ, ಬಲದಲ್ಲಿ, ಜ್ಞಾನಾದಿಗಳಲ್ಲಿ ಎಳ್ಳು ಕಾಲಷ್ಟು ತಾರತಮ್ಯ ಇಲ್ಲ. ತಾರತಮ್ಯ ಸಿದ್ಧಾಂತ ಅಂತ ಹೇಳಿ ಕೊನೆಗೆ ದೇವರಲ್ಲೇನೆ ಹೋಗಿ ತಾರತಮ್ಯ ಇಟ್ಬಿಡುವುದು. ಅಂದ್ರೆ ದೇವರಲ್ಲೇನೆ ರಾಮಕೃಷ್ಣ, ರಾಮ ಆದ್ಮೇಲೆ ಕೃಷ್ಣ, ಕೃಷ್ಣ ಆದ್ಮೇಲೆ ಬುದ್ಧ, ಕಲ್ಕಿ, ನರಸಿಂಹ, ಇವನಕ್ಕಿಂತ ಇವನು ಸಿಕ್ಕವನು, ಇವನಕ್ಕಿಂತ ಇವನು ಸಿಕ್ಕವನು ಅಂತ ಈ ದಶಾವತಾರದಲ್ಲಿ ಮತ್ಸ್ಯ ಇವನು ದೊಡ್ಡವನು, ಕೂರ್ಮೆರನೇದವನು. ಹಾಗೆ ತಾರತಮ್ಯ ಅಂತನೋ ದೇವರ ಅವತಾರಗಳಲ್ಲಿ, ದೇವರ ಗುಣಗಳಲ್ಲಿ, ದೇವರ ಕ್ರಿಯಾದಲ್ಲಿ ನಾವು ತಾರತಮ್ಯವನ್ನು ಹಾಕಿ ಈ ಗುಣ ಬೇರೆ, ಆ ಕ್ರಿಯಾ ಬೇರೆ, ಈ ಭೇದ ಆ ಭೇದ ಯಾವುದು ತಲೆ ಕೆಡಿಸ್ಕೋಬಾರದು. ರಾಮಾವತಾರ ಸಿಕ್ಕಾಪಡೆ ಚರಿತ್ರೆ. ರಾಮನ ಇಷ್ಟು ಜನ ಕೊಂದು ಹಾಕದ, ಅವನು ಭಾರಿ ಶ್ರೇಷ್ಠ. ನರಸಿಂಹದೇವರು ಒಬ್ಬನನ್ನು ಕೊಂದ್ರು, ನರಸಿಂಹದೇವರು ಚಿಕ್ಕವರು. ಹೀಗೆ ಈ ರೀತಿಯಾದಂತಹ ಗುಣಗಳಿಂದಾಗಿ ದೇವರನ್ನು ನಾವು ತಾರತಮ್ಯಯುಕ್ತವಾಗಿ ನಾವು ಲೆಕ್ಕಾಚಾರ ಮಾಡಬಾರದು ಎಂಬುದಾಗಿ ಹೇಳ್ತಾ, ಶ್ರೀ ಬ್ರಹ್ಮರುದ್ರೋ ಶೇಷಶ್ಚ ವೀಂದ್ರೇಂದ್ರೋ ಕಾಮಗೇವ ಚ ಕಾಮಪುತ್ರೋ ನಿರುದ್ಧಶ್ಚ ಸೂರ್ಯಚಂದ್ರೋ ಬೃಹಸ್ಪತಿ. ಸೂರ್ಯಚಂದ್ರೋ ಬೃಹಸ್ಪತಿ. ಮುಂದೆ ಹೇಳ್ತಾರೆ, ಶ್ರೀ ಬ್ರಹ್ಮರುದ್ರೋ ಶೇಷಶ್ಚ ವೀಂದ್ರೇಂದ್ರೋ ಕಾಮಗೇವ ಚ. ಮಹಾಶಿ ಅಂತಂದ್ರೆ ಲಕ್ಷ್ಮೀದೇವಿ, ರುದ್ರದೇವರು, ಶೇಷ, ಗರುಡ, ಇಂದ್ರ, ಮನ್ಮಥ ಪುತ್ರನಾದಂತಹ ಅನಿರುದ್ಧ, ಸೂರ್ಯ, ಚಂದ್ರ, ಬೃಹಸ್ಪತಿ ಇವರೆಲ್ಲರೂ ಕೂಡ, ಮತ್ತು ಇಷ್ಟ ಆಯ್ತಾ, ಬೃಹಸ್ಪತಿ ಧರ್ಮಗೇಶಾನ್ ತಥಾ ಭಾರ್ಯ ದಕ್ಷಾದ್ಯ ಮನವಸ್ಥತ ಮನುಪುತ್ರಾಶ್ಚ ಋಷಯಃ
ನಾರದಃ ಪರ್ವತಸ್ಥತಾ ಕಶ್ಯಪಃ ಸನಕಾದ್ಯಾಶ್ಚ ಬ್ರಹ್ಮಾದ್ಯಾ ಚೈವ ದೇವತಾಃ ಭರತಃ ಕಾರ್ತಿವೀರ್ಯಶ್ಚ ವೈನ್ಯಾದ್ಯಾಶ್ಚಕ್ರವರ್ತಿನಃ ಗಯಶ್ಚ ಲಕ್ಷ್ಮಣಾದ್ಯಾಶ್ಚ ಹರ್ಯೋ ರೋಹಿಣಿ ನಂದನಃ ಪ್ರದ್ಯುಮ್ನೋ ರೋಕ್ಮಿಣೀಯೇಶ್ಚ ತತ್ಪುತ್ರಶ್ಚಾನಿರುದ್ಧಕಃ. ಬೃಹಸ್ಪತಿಯವರೆಗೆ ಆಯ್ತು. ಬೃಹಸ್ಪತಿ ಆದ್ಮೇಲೆ ಧರ್ಮರಾಜ ಯಮಧರ್ಮ, ಅದಾದ್ಮೇಲೆ ಇಲ್ಲಿಯವರೆಗೆ ಯಮಧರ್ಮನವರೆಗೆ ಆಯ್ತು. ಅದಾದ್ಮೇಲೆ ಹೀಗೆ ಅವರ ಹೆಂಡಂದ್ರು ಹಾಗೆ ಲೆಕ್ಕ ತಗೋಬೇಕು. ಧರ್ಮರಾಜನ ಹೆಂಡತಿ, ಬೃಹಸ್ಪತಿ ಹೆಂಡತಿ, ಚಂದ್ರನ ಹೆಂಡತಿ, ಸೂರ್ಯ, ಅನಿರುದ್ಧ, ಮನ್ಮಥ, ಇಂದ್ರ, ಶೇಷ, ರುದ್ರ, ಬ್ರಹ್ಮ, ಹೀಗೆ ಎಲ್ಲ ಪತ್ನಿಯರು ತಗೊಂಡ್ಬಿಟ್ಟು ಅದಾದ್ಮೇಲೆ ಮನವಹ, ಅದಾದ್ಮೇಲೆ ಏನು ದಕ್ಷ ಪ್ರಜಾಪತಿಯ ಮೊದಲಾದಂತಹ ಮನುಗಳು, ಅದಾದ್ಮೇಲೆ ಮನವಹ ತಥಾ ಮನುಪುತ್ರಾಶ್ಚ ಅವರ ಮಕ್ಕಳು, ಅದಾದ್ಮೇಲೆ ಋಷಿಗಳು, ನಾರದರು, ಪರ್ವತ ಮತ್ತು ಕಶ್ಯಪ ಋಷಿಗಳು, ಸನಕ ಸನಂದನಾದಿಗಳು, ಈ ಎಲ್ಲರೂ ಕೂಡ ಅದೇ ರೀತಿಯಾಗಿ ಭರತ ಕಾರ್ತಿವೀರ್ಯಶ್ಚ ಬ್ರಹ್ಮಾದ್ಯಾಶ್ಚೈವ ದೇವತಾಃ, ಇವೇ ಮೊದಲಾದಂತಹ ಅಗ್ನಿ, ಇಂದ್ರ ಮೊದಲಾದಂತಹ ಎಲ್ಲ ದೇವತೆಗಳು, ಅದಾದ್ಮೇಲೆ ಭರತ, ಕಾರ್ತಿವೀರ್ಯಾರ್ಜುನ ಮತ್ತು ವೈನ್ಯಾದ್ಯಾಶ್ಚಕ್ರವರ್ತಿನಃ, ಚಕ್ರವರ್ತಿ ಅಂತಂದ್ರೆ ಧ್ರುವರಾಜ, ಪೃಥುರಾಜ ಎಂಬಂತಹ ಚಕ್ರವರ್ತಿಗಳು, ಗಯ, ಲಕ್ಷ್ಮಣಾದ್ಯಶ್ಚ ತ್ರಯಃ, ಅಂದ್ರೆ ಗಯ, ಲಕ್ಷ್ಮಣಾದ್ಯ ಅಂತಂದ್ರೆ ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ. ತ್ರಯ ಅಂತಂದ್ರೆ 3 ಜನ ತಗೋಬೇಕು. ಲಕ್ಷ್ಮಣಾದ್ಯಾಶ್ಚ ತ್ರಯಃ ಅಂತ ಹೇಳಿದಾಗ ಲಕ್ಷ್ಮಣ, ಭರತ, ಶತ್ರುಘ್ನ ಇವ್ರನ್ನ ತಿಳ್ಕೊಳ್ಬೇಕು. ರೋಹಿಣಿ ನಂದನ ಅಂತಂದ್ರೆ ರೋಹಿಣಿ ಪುತ್ರನಾದಂತಹ ರೋಹಿಣಿ ನಂದನ ಯಾರು? ಬಲರಾಮ. ಅವನಾದ್ಮೇಲೆ ರೋಹಿಣಿ ನಂದನ ಪ್ರದ್ಯುಮ್ನೋ ರೋಕ್ಮಿಣಿ ಯಶ್ಚ, ಪ್ರದ್ಯುಮ್ನ ಇವನು ಯಾರದ? ರುಕ್ಮಿಣಿಯ ಮಗನಾದವನು ಪ್ರದ್ಯುಮ್ನ, ರೋಹಿಣಿಯ ಮಗನಾದಂತಹ ಬಲರಾಮ, ಇವರೆಲ್ಲರೂ ಕೂಡ ತತ್ಪುತ್ರಶ್ಚ ನಿರುದ್ಧಕಃ. ತತ್ಪುತ್ರ ಯಾರು ಅಂತಂದ್ರೆ ರುಕ್ಮಿಣಿ ಪುತ್ರ ಪ್ರದ್ಯುಮ್ನ, ಅದಾದ ಮೇಲೆ ಅವನ ಪುತ್ರನ ಅಂತವನು ಅನಿರುದ್ಧ, ಪ್ರದ್ಯುಮ್ನ ಮಗ ಅನಿರುದ್ಧ ಎಂಬುದಾಗಿ ಇಷ್ಟೆಲ್ಲ ಜನರನ್ನು ಹೇಳ್ತಾ ಬರ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಅದಾದ್ಮೇಲೆ ನರಃ ಪಾಲ್ಗುಣ ಇತ್ಯಾದ್ಯ ವಿಶೇಷಾವೇಶಿನೋ ಹರೇಃ, ಅಷ್ಟೇ ಅಲ್ಲ ಪ್ರದ್ಯುಮ್ನ ಆಯ್ತು. ಪ್ರದ್ಯುಮ್ನ ಮಗನಾದಂಥ ಅನಿರುದ್ಧ, ಆ ಅನಿರುದ್ಧ ಆದ ಮೇಲೆ ನರ ಅನ್ನುವಂಥ ಒಬ್ಬ ದೈತ್ಯ, ಫಾಲ್ಗುಣ ಅಂತಂದ್ರೆ ಅರ್ಜುನ ಅಂತ ಅರ್ಥ. ಇವೇ ಮೊದಲಾದಂತಹ ಯಾವ ದೇವತೆಗಳಿದಾರೋ ಇವರಲ್ಲಿ ವಿಶೇಷ ಆವೇಶಿನೋ ಹರೇ, ಇವರಲ್ಲಿ ವಿಶೇಷವಾಗಿ ಭಗವಂತನ ಆವೇಶ ಇದೆ. ಇಷ್ಟೆಲ್ಲ ಯಾಕೆ ಹೆಸರನ್ನು ಹೇಳಿದ್ರು ಅಂತಂದ್ರೆ ನೋಡ್ರಿ, ಶ್ರೀ ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿಕೊಂಡು ಅರ್ಜುನನವರೆಗೆ ಈ ಎಲ್ಲ ದೇವತೆಗಳಲ್ಲಿ ಭಗವಂತನ ವಿಶೇಷವಾದಂತಹ ಆವೇಶ ಇದೆ. ಅದಾದ್ಮೇಲೆ ವಾಲಿ ಸಂವಾದಯಶ್ಚೈವ ಕಿಂಚಿತ್ ಆವೇಶಿನೋ ಹರೇಃ, ಅರ್ಜುನನವರೆಗೆ ಭಾರಿ ಭಗವಂತನ ವಿಶೇಷವಾದಂತಹ ಆವೇಶ ಇದೆ. ಅದಾದ ಮೇಲೆ ವಾಲಿ ಸಾಂಬ ಇವೇ ಮೊದಲಾದಂತಹವರಲ್ಲಿ ಭಗವಂತನ ಸ್ವಲ್ಪ ಆವೇಶ ಇದೆ. ವಾಲಿ ಮತ್ತು ಸಾಂಬ ಇವೇ ಮೊದಲಾದವರಲ್ಲಿ ಭಗವಂತನ ವಿಶೇಷವಾದಂತಹ ಆವೇಶ ಇಲ್ಲದೆ ಹೋದರೂ ಕಿಂಚಿತ್ ಆವೇಶ ಅಂತನೂ ಇದೆ. ಆದ್ರಿಂದಾಗಿ ತಸ್ಮಾತ್ ಬಲಪ್ರವೃತ್ತಸ್ಯ ರಾಮಕೃಷ್ಣಾತ್ಮನೋ ಹರೇಃ ಅಂತರಂಗಂ ಹನುಮಾಶ್ಚ ಭೀಮಸ್ತತ್ ಕಾರ್ಯ ಸಾಧಕಃ. ಆದ್ರಿಂದಾಗಿ ತಸ್ಮಾತ್ ಆದ್ದರಿಂದ ಏನಾಯ್ತು? ಬಲಪ್ರವೃತ್ತಸ್ಯ ರಾಮಕೃಷ್ಣಾತ್ಮಕೋ ಹರೇಃ, ಬಲಪ್ರವೃತ್ತಸ್ಯ ಬಲವನ್ನ ಪ್ರವೃತ್ತ ಮಾಡುವಂತಹ, ಬಲ ಕಾರ್ಯದಲ್ಲಿ ಪ್ರವೃತ್ತರಾದಂತಹ ರಾಮ ಹಾಗೂ ಕೃಷ್ಣ ಆತ್ಮನೋ ಹರೇಃ, ಅಲ್ಲಿ ರಾಮ ಹಾಗೂ ಕೃಷ್ಣ ಇವರಲ್ಲಿ ಬಲಪ್ರವೃತ್ತರು ಅಂದ್ರೆ ಬಲ ಕಾರ್ಯದಲ್ಲಿ ಪ್ರವೃತ್ತರಾದವರು ಯಾರು ಅಂತಂದ್ರೆ ಅಂತರಂಗಂ ಹನುಮಾಶ್ಚ ಭೀಮಸ್ತತ್ ಕಾರ್ಯ ಸಾಧಕಃ.
ಇಲ್ಲಿ ಪ್ರಧಾನವಾಗಿ ಹನುಮಂತ ದೇವರು, ರಾಮನಾಗಿದ್ದಾಗ ಹನುಮಂತ ದೇವರು, ಕೃಷ್ಣನಾಗಿದ್ದಾಗ ಭೀಮಸೇನ ದೇವರು, ಇವರು ರಾಮಕೃಷ್ಣರ ಬಲ ಕಾರ್ಯದಲ್ಲಿ ಇವರು ತಮ್ಮ ಬಲವನ್ನ ತಾವು ವಿಶೇಷವಾಗಿ ತೋರಿಸಿದ್ದಾರೆ. ಪ್ರಧಾನಾಂಗಂ ಹಿ ಮಾರುತಿ ಅಂತ ಹಿಂದಿನ ಶ್ಲೋಕದಲ್ಲಿ ಬಂತು. ಪ್ರಧಾನಾಂಗಂ ಹಿ ಮಾರುತಿ ಅಂದ್ರೆ ಏನಾಯ್ತು ಅಂತಂದ್ರೆ, ಇಷ್ಟೆಲ್ಲ ಹಿಂದಿನ ದೇವತೆಗಳೆಲ್ಲ ಹೆಸರನ್ನು ಹೇಳಿದ್ರು. ಅವರಲ್ಲಿ ಭಗವಂತನ ವಿಶೇಷವಾದ ಆವೇಶ ಇದೆ. ವಾಲಿ, ಸಾಂಬ ಇವರಲ್ಲಿ ಭಗವಂತನ ಕಿಂಚಿತ್ ಆವೇಶ ಇದೆ. ಆದ್ರಿಂದಾಗಿ ತಸ್ಮಾತ್ ಬಲ ಪ್ರವೃತ್ತಸ್ಯ ರಾಮಕೃಷ್ಣಾತ್ ಮನೋಹರೇಹೇ ಅಂತರಂಗಂ ಮನೋಮಾಶ ಭೀಮಶ್ಚ ಅಂತರಂ ಯಥಾಭವದು ತಥಾ ತಸ್ಯ ಹರೇಹೇ ಕಾರ್ಯ ಸಾಧಕಃ. ಹನುಮಂತ ದೇವರು ಹಾಗೂ ಭೀಮಸೇನ ದೇವರು ಅವ್ರು ಏನ್ ಮಾಡ್ತಾರಂದ್ರೆ, ಪ್ರಧಾನವಾಗಿ ಭಗವಂತನ ಭೂಭಾರ ಹರಣದ ಕಾರ್ಯದಲ್ಲಿ ಅವರು ಪ್ರವೃತ್ತರಾಗ್ತಾರೆ. ಅದರಿಂದಾಗಿ ಈ ಬಲದಲ್ಲಿ ಜ್ಯೇಷ್ಠರು, ಶ್ರೇಷ್ಠರು, ಉತ್ತಮರು ಯಾರು ಅಂತಾಯ್ತು? ಭೀಮಸೇನ ದೇವರು, ಹನುಮಂತ ದೇವರು, ಬ್ರಹ್ಮದೇವರು ಅಂತಾಯ್ತು. ಅಂದ್ರೆ ಅಲ್ಲಿ ಇದೆ ಲಿಂಕ್, ಅಲ್ಲಿಂದ ಈ ಶ್ಲೋಕಕ್ಕೆ ಲಿಂಕ್ ಇಷ್ಟಿದೆ. ಬಲದಲ್ಲಿ ಜ್ಯೇಷ್ಠರು ಯಾರೋ ಅವರು ಉತ್ತಮರು. ಅವರು ಯಾಕೆ ಉತ್ತಮರು ಅಂತ ಅನ್ನೋದಕ್ಕೆ ಜ್ಞಾನ ಹಾಗೂ ಭಕ್ತಿ ಇವರಿಂದಾಗಿ ಅವರು ಉತ್ತಮತ್ವ ಅಂತ ತಿಳಿದು ಬರುತ್ತೆ. ಯಾರಲ್ಲಿ ಇದೆ ಅಂತ ಅನ್ನೋದನ್ನ ಹೇಳ್ತಾ ಕೊನೆಯದಾಗಿ ರಾಮಕೃಷ್ಣಾವತಾರದಲ್ಲಿ ರಾಮನ ಅವತಾರದಲ್ಲಿ ಹನುಮಂತನಿಗೆ, ಕೃಷ್ಣಾವತಾರದ ಭೀಮಸೇನ ದೇವರಿಗೆ ಏನಾಗಿದೆ? ಬಲ ಅಂತ ಅನ್ನೋದು ಜ್ಯೇಷ್ಠವಾಗಿದೆ. ಯಾಕೆ ಅಂತಂದ್ರೆ ಭಗವಂತನ ವಿಶೇಷವಾದಂತಹ ಆವೇಶ ಅವರಲ್ಲಿ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮುಂದೆ ಬ್ರಹ್ಮಾತ್ಮಕೋ ಯತೋ ವಾಯು ಪದಂ ಬ್ರಹ್ಮ ಮಗಾತ್ ಪುರ ವಾಯೋರಣ್ಯಸ್ಯ ನ ಬ್ರಾಹ್ಮಂ ಪದಂ ತಸ್ಮಾತ್ ಸಯೇವ ಸಹ. ಬ್ರಹ್ಮಾತ್ಮಕೋ ಯತೋ ವಾಯು ಪದಂ ಬ್ರಾಹ್ಮಮಗಾತ್ ಪುರ ವಾಯೋ ಅಂತರಂಗತ್ವೇ ಸಿದ್ಧೇಪಿ ಬ್ರಹ್ಮಾದಿಕಶ್ಚ ದೇವೇಭ್ಯಃ ಇತ್ಯಸ್ಯ ಕಥಂ ಸಿದ್ಧಿಃ ಎನ್ನುವಂತಹ ಪ್ರಶ್ನೆ. ಇಲ್ಲಿ ಏನ್ ಹೇಳಿದಂತೆ ಆಯ್ತು? ನಿಮಗೆ ಸಂಶಯ ಇತ್ತೋ ಇಲ್ಲೋ ಏನೋ ಗೊತ್ತಿಲ್ಲ, ಅಂತೂ ಶ್ರೀಮದಾಚಾರ್ಯ ಅದಕ್ಕೆ ಒಂದು ಶ್ಲೋಕವನ್ನು ಉತ್ತರವನ್ನು ಕೊಡ್ತಾ ಇದ್ದಾರೆ. ಏನ್ ಹೇಳಿದಂತೆ ಆಯ್ತು? ರಾಮಕೃಷ್ಣಾವತಾರದಲ್ಲಿ ಹನುಮಂತ ದೇವರು ಹಾಗೂ ಭೀಮಸೇನ ದೇವರು ತಮ್ಮ ವಿಶೇಷವಾದಂತಹ ಕಾರ್ಯವನ್ನ ಮಾಡುವ ಮೂಲಕ ಅವರಲ್ಲಿ ಬಲ ಅಂತ ಶ್ರೇಷ್ಠವಾಗಿದೆ ಅಂತಾಯ್ತು. ಇಲ್ಲಿ ಹನುಮಂತ ದೇವರು ಭೀಮಸೇನ ದೇವರನ್ನು ಹೇಳಿದಂತೆ ಆಯ್ತು, ಬ್ರಹ್ಮದೇವರಲ್ಲಿ ಹೇಳಿದಂತೆ ಆಯ್ತಪ್ಪ. ವಾಯೋ ಅಂತರಂಗತ್ವೇ ಸಿದ್ಧೇಪಿ ಬ್ರಹ್ಮಾದಿಕಶ್ಚ ದೇವೇಭ್ಯ ಕಥಂ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಬ್ರಹ್ಮಾತ್ಮಕಃ ಯತಃ ವಾಯು. ವಾಯು ಬ್ರಹ್ಮಾತ್ಮಕಃ ಬ್ರಹ್ಮಾಭಿನ್ನ ಹಾಗೆ ಪ್ರತಿಜ್ಞಾ ಅಂತಂದ್ರೆ, ಹಿಂದಿನ ಕಲ್ಪದಲ್ಲಿ ಯಾರು ವಾಯುವಾಗಿದ್ದರೋ ಅವರು ಮುಂದೆ ಬ್ರಹ್ಮದೇವರಾಗ್ತಾರೆ. ಆದ್ರಿಂದಾಗಿ ಚತುರ್ಮುಖ ಬ್ರಹ್ಮದೇವರಿಗೆ ಪದವಿಗೆ ಬರಬೇಕು ಅಂತಾರ ವಾಯುವಾಗಿರ್ಬೇಕು, ಬೇರೆಯವ್ರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪುರ ಅಂತಂದ್ರೆ ಪೂರ್ವಕಲ್ಪದಲ್ಲಿ ವಾಯುವಾಗಿದ್ದವನು ಪಶ್ಚಾತ್ ಅಂತ ದ್ವಿತೀಯ ಕಲ್ಪದಲ್ಲಿ ಬ್ರಾಹ್ಮಂ ಪದಂ ಅಗಾತ್ ಬ್ರಹ್ಮದೇವರ ಪದವಿಗೆ ಬರ್ತಾರೆ. ಆದ್ರಿಂದಾಗಿ ತೇನ ವಾಯೋ ಅಧಿಕ್ಕೆ ಉಪಾದಿತೆ ಬ್ರಹ್ಮಣ ಏವ ಆಧಿಕ್ಯ ಉಪಾದಿತಂ ಭವತಿ. ಆದ್ರಿಂದ ವಾಯುದೇವರಿಗೆ ಆಧಿಕ್ಯ ಇದೆ ಅಂತಂದ್ರೆ ಏನ್ ಹೇಳಿದಂತಾಯ್ತು? ಬ್ರಹ್ಮದೇವರಿಗೂ ಆಧಿಕ್ಯ ಇದೆ ಅಂತ ಹೇಳಿದಂತೆ ಆಯ್ತು. ವಾಯೋರನ್ಯಸ್ಯ ನ ಬ್ರಾಹ್ಮ್ಯಂ ಪದಂ ತಸ್ಮಾ ಸಯೇವ ನನು ಅನ್ಯಸ್ಯಾಪಿ. ವಾಯುದೇವರನ್ನು ಹೊರತುಪಡಿಸಿ ಬ್ರಹ್ಮ ಪದವಿಗೆ ಬೇರೆಯೊಬ್ಬರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಸ ಏವ ಸಹ, ಸಹ ಅಂತಂದ್ರೆ ವಾಯುನೇ, ಸಹ ಅಂತಂದ್ರೆ ಬ್ರಹ್ಮದೇವರು. ಸಹ ಅಂತ ಹೇಳಿದೆ, ಸ ಏವ ಸಹ, ಸಹ ಆ ವಾಯುನೇ ಮುಂದೆ ಬ್ರಹ್ಮದೇವರಾಗ್ತಾರೆ. ಆದ್ರಿಂದಾಗಿ ವಾಯುದೇವರು ಬಲದಲ್ಲಿ ಅಧಿಕರು ಅಂತಂದ್ರೆ ಏನ್ ಹೇಳಿದಂತಾಯ್ತು? ಬ್ರಹ್ಮದೇವರು ಕೂಡ ಬಲದಲ್ಲಿ ಅಧಿಕರು ಅಂತ ಹೇಳಿದಂತೆ ಆಯ್ತು. ಯತ್ರ ರೂಪಂ ತತ್ರ ಗುಣ ಭಕ್ತಾಢ್ಯ ಸ್ತ್ರೀಷು ನಿತ್ಯಶಃ ರೂಪಂ ಹಿ ಸ್ಥೂಲ ದೃಷ್ಟೀನಾಂ ದೃಶ್ಯಂ ವ್ಯಕ್ತಂ ತತೋ ಹಿ ತತ್. ಇಲ್ಲಿ ನೆಕ್ಸ್ಟ್ ಏನಾಯ್ತು? ಸ್ತ್ರೀಷು ಗುಣವೈಷಣ್ಯಾಪಕಂ ಕಿಂ ಜ್ಞಾನ ಬಲಂ ವಾ. ಇಲ್ಲಿಯವರೆಗೆ ಪುರುಷರಲ್ಲಿ ಯಾರು ಉತ್ತಮರು ಅಂತ ಅನ್ನೋದನ್ನ ತಿಳಿದುಕೊಳ್ಳಬೇಕು ಅಂತಾದ್ರೆ ಬಲದಿಂದಾಗಿ ಅವನು ಉತ್ತಮ ಹಾಗೂ ಜ್ಞಾನ ಭಕ್ತಿ ಆದ್ರಿಂದ ಅವನು ಉತ್ತಮ ಅಂತ ತಿಳಿಯಬೇಕು ಅಂತ ಹೇಳಿದ್ವಿ. ಸರಿ, ಸ್ತ್ರೀಯರಲ್ಲಿ ಯಾರು ಶ್ರೇಷ್ಠರು ಅಂತ ಅನ್ನೋದು ಹೇಗೆ ತಿಳಿದುಕೊಳ್ಳಬೇಕು? ಅಲ್ಲಿ ಜ್ಞಾನನೋ ಬಲನೋ ಅನ್ನುವಂತ ಹೇಳಿದಾಗ ನಾವು ಉಭಯಮಪಿ ಜ್ಞಾತುಂ ಶಕ್ಯತೆ.
ಆ ಸ್ತ್ರೀಯರಲ್ಲಿ ಬಲವನ್ನಾಗ್ಲಿ ಜ್ಞಾನದಿಂದಾಗ್ಲಿ ಇವರು ಶ್ರೇಷ್ಠರು ಅಂತ ಹೇಳಿಕ್ ಆಗೋದಿಲ್ಲ. ಜ್ಞಾತಂ ತನ ಉಭಯವಾಗಿ ಜ್ಞಾತಂ ಶಕ್ಯತೆ. ಯಾಕೆ? ಅವರಲ್ಲಿ ಎರಡನ್ನೂ ಕೂಡ ಬಲ ಹಾಗೂ ಜ್ಞಾನವನ್ನು ತಿಳಿದುಕೊಳ್ಳಿಕ್ ಸಾಧ್ಯನೇ ಇಲ್ಲ. ಪ್ರಾಯೇಣ ಜ್ಞಾನೋಪಾಯಸ್ಯ ವ್ಯಾಖ್ಯಾನಸಿ ಯುದ್ಧಸ್ಯ ಅಭಾವಾತ್. ಯಾಕೆ ಅಂತಂದ್ರೆ ಆ ಸ್ತ್ರೀಯರು ಜ್ಞಾನಕ್ಕೆ ಉಪಾಯಭೂತವಾದಂತಹ ಯುದ್ಧವನ್ನ ಮಾಡ್ತಾರ? ಯುದ್ಧವನ್ನು ಮಾಡೋದಿಲ್ಲ ಅಂದ್ಮೇಲೆ ಬಲ ಅವರಲ್ಲಿ ಬಲವನ್ನು ಹೇಳಿಕ್ ಬರೋದಿಲ್ಲ. ಮತ್ತು ಅವರು ತತ್ವಗಳನ್ನ ಜ್ಞಾನವನ್ನ ಉಪದೇಶ ಮಾಡೋದಿಲ್ಲ. ಹೀಗಾಗಿ ಅವರ ಜ್ಞಾನವನ್ನು ಹೇಳಿಕ್ ಬರೋದಿಲ್ಲ. ಪುರುಷರಲ್ಲಿ ಹಾಗಿಲ್ಲ. ಜ್ಞಾನವನ್ನು ದ್ರೋಣಾಚಾರ್ಯರು ಜ್ಞಾನವನ್ನು ಉಪದೇಶ ಮಾಡಿದ್ರು, ಹೀಗಾಗಿ ಜ್ಞಾನ ಇದೆ ಅಂತ ಹೇಳಿದಂತಾಯ್ತು. ಭೀಮಸೇನ ದೇವರೇ ಮೊದಲಾದವರು ಬಲ ಪ್ರಯೋಗವನ್ನು ಮಾಡಿದ್ರಿಂದಾಗಿ ಬಲ ಇದೆ ಅಂತ ಹೇಳ್ತೀವಿ. ಸ್ತ್ರೀಯರಲ್ಲಿ ಉತ್ತಮತ್ವವನ್ನು ಹೇಗೆ ನೀವು ನಿರ್ಧಾರ ಮಾಡ್ತೀರಿ ಅಂತ ಹೇಳಿದಾಗ ಅಲ್ಲಿ ಹೇಳ್ತಾರೆ ರೂಪಂ. ಸ್ತ್ರೀಯರಲ್ಲಿ ಯಾರು ಶ್ರೇಷ್ಠರು ಅಂದ್ರೆ ಯಾರಲ್ಲಿ ಭಾರೀ ರೂಪ ಇದೆಯೋ ಅವರು ಉತ್ತಮ ಸ್ತ್ರೀಯರು. ಯತ್ರ ರೂಪಂ ತತ್ರ ಗುಣ ರೂಪಸ್ಯ ಹೇತುತ್ವ ನಿಮಿತ್ತಮಃ ಯತಃ ಸ್ಥೂಲದೃಷ್ಟಿನ ಸೃಷ್ಟಿದ್ರಿ ರೂಪಂ ವ್ಯಕ್ತಂ ಸ್ಫುಟಂ ಯಥಾವತ್ ತಾದೃಶಂ ಜ್ಞೇಯಂ ತತಃ ಸ್ಫುಟಜ್ಞೇಯತ್ವ ತದ್ರೂಪಂ ನಿಮಿತ್ತಂ. ಸ್ತ್ರೀಯರಲ್ಲಿ ರೂಪ ಎಲ್ಲಿ ಇದೆಯೋ ಅಲ್ಲಿ ಏನಿರುತ್ತೆ? ಯತ್ರ ರೂಪಂ ತತ್ರ ಗುಣ, ಅಲ್ಲಿ ಗುಣಗಳಿರುತ್ತೆ. ಭಕ್ತ್ಯಾಧ್ಯಾಹ, ಅಲ್ಲಿ ಭಕ್ತಿಗಳು ಕೂಡ ಇರುತ್ತೆ. ಭಕ್ತಿಯಾದೇ ಮೊದಲಾದಂತಹ ಗುಣಗಳು ಆ ರೂಪವಂತರಾದಂತಹ ರೂಪವತಿಯಾದಂತಹ ಸ್ತ್ರೀಯಲ್ಲಿ ಇದೆ ಎಂಬುದಾಗಿ ವಿನಿಯಮ. ಆದ್ದರಿಂದಾಗಿ ರೂಪಂ ಹಿ ಸ್ಥೂಲ ದೃಷ್ಟಿನಾ ದೃಶ್ಯಂ ವ್ಯಕ್ತಂ ತಥೋ ಹಿರತೆ. ಒಬ್ಬ ಸ್ತ್ರೀ ನೋಡ್ಲಿಕ್ಕೆ ಚೆನ್ನಾಗಿದ್ದಾಳೆ ಅಂತ ನಾವು ಹೇಗೆ ಪಟ್ಟಂತ ಕಂಡಿಡಿಯಕ್ಕಾಗತ್ತೆ? ಅವಳ ರೂಪದಿಂದಾಗಿ. ಅವಳ ರೂಪ ಎಂತದ್ದು, ಸೌಂದರ್ಯ ಎಂತದ್ದು? ಸ್ಥೂಲ ದೃಷ್ಟಿ. ಈ ಸ್ಥೂಲ ದೃಷ್ಟಿಯಿಂದಾಗಿ ಆ ಸ್ತ್ರೀಯರಲ್ಲಿ ಇರ್ತಕ್ಕಂತಹ ರೂಪ ಇದು ಭಾರೀ ಚೆನ್ನಾಗಿದ್ದಾಳೆ ಅಂತ ನಾವು ಅದನ್ನು ಅಭಿವ್ಯಕ್ತ ಮಾಡ್ತೇವೆ. ಆದ್ರಿಂದಾಗಿ ಸ್ತ್ರೀಯರಲ್ಲಿ ರೂಪ ಅಂತನೂ ಸ್ಪಷ್ಟವಾಗಿ ಗೋಚರವಾಗತ್ತೆ. ಅದರಿಂದ ರೂಪದಿಂದಲೇನೆ ಆ ಉತ್ತಮವಾದಂತಹ ರೂಪ ಇತ್ತು ಅಂತಾದ್ರೆ ಅವರಲ್ಲಿ ಭಕ್ತಿಯಾದಿ ಗುಣಗಳು ಇದೆ ಅಂತ ನಾವು ಊಹಾ ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಪುರುಷರಲ್ಲಿ ನೋಡಿ, ಮತ್ತೆ ಸ್ಥೂಲ ದೃಷ್ಟಿ ಸೂಕ್ಷ್ಮ ದೃಷ್ಟಿ ಅಂತ ಬಂದಾಗ ನಾವು ಮತ್ತೆ ಪುರುಷರ ಚಿಂತನೆಯನ್ನು ಮಾಡುವಾಗ ಅಲ್ಲಿ ಸ್ಥೂಲ ದೃಷ್ಟಿ ಅಂದ್ರೆ ಕ್ಷತ್ರಿಯರಲ್ಲಿ ಬಲ ಅಂತ ಅನ್ನೋದು ಸ್ಥೂಲವಾಗಿ ಹೊರಗಡೆ ಎದ್ದು ಕಾಣುತ್ತೆ, ಆದ್ರೆ ಜ್ಞಾನ ಅಂತ ಎದ್ದು ಕಾಣೋದಿಲ್ಲ ಅಂತ ಅನ್ನೋದು ಹೇಳಿದ್ರು. ಇಲ್ಲಿ ಸ್ತ್ರೀಯರಲ್ಲಿ ಯಾವ್ದು ಸ್ಥೂಲ ದೃಷ್ಟಿ ಯಾವ್ದು ಎದ್ದು ಕಾಣುತ್ತೆ ಅಂತಂದ್ರೆ ಅವರ ಜ್ಞಾನನ ಅವರ ಬಲನ ಅಂತಂದ್ರೆ ಇಲ್ಲ, ಎರಡೂ ಇಲ್ಲ. ಅವರ ರೂಪ ಎದ್ದು ಕಾಣುತ್ತೆ, ಸ್ಥೂಲವಾಗಿ ಕಾಣುತ್ತೆ. ಆ ರೂಪ ಭಾರೀ ಸೌಂದರ್ಯ ಇಲ್ಲಿಯೋ ಅವರಲ್ಲಿ ಅಂತಹ ಸ್ತ್ರೀಯಲ್ಲಿ ಭಕ್ತ್ಯಾದಿ ಗುಣಗಳಿರುತ್ತೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಪ್ರಾಯೋ ವೇತ್ತುಂ ನ ಶಕ್ಯಂತೆ ಭಕ್ತ್ಯಾದ್ಯ ಸ್ತ್ರೀಷು ಯತ್ನತಃ ಯಾಸಾಂ ರೂಪಂ ಗುಣಾಸ್ಥಾಸಾಂ ಭಕ್ತ್ಯಾದ್ಯ ಇತಿ ನಿಶ್ಚಯಃ. ಅಂದ್ರೆ ಪ್ರಾಯ ವೇತುಂ ನ ಶಕ್ಯಂತೆ ಭಕ್ತ್ಯಾದ್ಯ ಸ್ತ್ರೀಷು ಎಷ್ಟೋ ಪ್ರಯತ್ನ ಮಾಡಿ ಯತ್ನತಃ ಪ್ರಯತ್ನೇನ ಏನ್ ಮಾಡಿದ್ರು ಏನ್ ಮಾಡ್ಲಿಕ್ಕಾಗೋದಿಲ್ಲ. ಸ್ತ್ರೀಯರಲ್ಲಿ ನಾವು ಜ್ಞಾನವನ್ನ ಭಕ್ತಿಯಾದಿಗಳನ್ನ ತಿಳಿದುಕೊಳ್ಳಿಕ್ ಆಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಸ್ತ್ರೀಯರಲ್ಲಿ ಭಕ್ತಿಯಾದಿ ಗುಣಗಳನ್ನ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಯಾಸಾಂ ರೂಪಂ ಗುಣಃ ತಾಸಾಂ ಭಕ್ತ್ಯಾದ್ಯಾದಿ ನಿಶ್ಚಯ. ಹೇಗೆ ನಿಶ್ಚಯ ಮಾಡಿಕೊಳ್ಳಬೇಕು ಅಂದ್ರೆ ಯಾರಲ್ಲಿ ರೂಪ ಇದೆಯೋ ಅವರಲ್ಲಿ ಗುಣ ಇರುತ್ತೆ, ಯಾರಲ್ಲಿ ಗುಣ ಇರುತ್ತೆ ಅವರಲ್ಲಿ ಭಕ್ತಿ ಇರುತ್ತೆ ಅಂತ ಹೀಗೆ ನಾವು ನಿಶ್ಚಯ ಮಾಡಿಕೊಂಡು ಹೋಗಬೇಕೇ ಹೊರತು ನಾವು ಬೇರೆ ಆಪ್ಷನ್ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ ಮತ್ತೆ ಒಂದು ವಿಚಾರ ಬರುತ್ತೆ. ಸ್ತ್ರೀಯರಾದವರಲ್ಲಿ ಜ್ಞಾನ ಇದೆ ಅಂತ ಹೇಳಿಕ್ ಬರೋದಿಲ್ಲ. ಯಾಕೆ ಅಂತಂದ್ರೆ ಅವ್ರ ಉಪದೇಶ ಅದೇನು ಮಾಡೋದಿಲ್ಲ. ಸ್ತ್ರೀಯರು ಕೂತು ಪ್ರವಚನ ಪಾಠ ಮಾಡಿದ್ರೆ ಅವರಲ್ಲಿ ಎಷ್ಟು ಜ್ಞಾನ ಇದೆ ಅಂತ ಗೊತ್ತಾಗತ್ತೆ. ಹೀಗಾಗಿ ಆದ್ರೆ ಅವರು ಜ್ಞಾನವನ್ನು ಉಪದೇಶ ಮಾಡುವವರಲ್ಲಿ ಅವರು ಅಧಿಕಾರಿಗಳಲ್ಲ. ವೇದವನ್ನ ಹೇಳೋದ್ರಲ್ಲಿ ಅವರು ಅಧಿಕಾರಿಗಳಲ್ಲ, ಶಾಸ್ತ್ರವನ್ನು ಓದೋದ್ರಲ್ಲಿ ಅವರು ಅಧಿಕಾರಿಗಳಲ್ಲ. ಹೀಗಾಗಿ ಜ್ಞಾನವನ್ನ ಉಪದೇಶವನ್ನು ಮಾಡುವಂತಹ ಪ್ರಸಂಗದಲ್ಲಿ ಅವರಿಗೆ ಅಧಿಕಾರ ಇಲ್ಲದೆ ಇರೋನು, ಸಾಮಾನ್ಯ ಸ್ತ್ರೀಯರ ಅಧಿಕಾರ ಇಲ್ಲದೆ ಇರೋದ್ರಿಂದಾಗಿ ಉತ್ತಮರಾದಂತಹ ಸ್ತ್ರೀಯರು ಮಾಡಿಲ್ಲ. ಹೀಗಾಗಿ ನಾವು ಹೇಗೆ ತಿಳಿದು ಬರುತ್ತೆ ಅಂತ ಹೇಳಿದಾಗ ಒಂದು ಪ್ರಸಂಗವನ್ನ ಟಿಪ್ಪಣಿಕಾರ ಹೇಳಿದ ದ್ರೌಪದ್ಯಾಹ ಧರ್ಮಕಥನೇನ ಜ್ಞಾನಸ್ಯ
ಸತ್ಯಭಾಮಾಯಾಶ್ಚ ಯುದ್ಧಕರಣೀಯ ಫಲಸ್ಯ ಅಭಿವ್ಯಕ್ತ ಪ್ರಾಯ ಅಂತ ಶಬ್ದ ನೋಡಿ. ಪ್ರಾಯ ವೇತುಂ ನ ಶಕ್ಯಂತೆ 90 ಭಾಗ. ಪ್ರಾಯ ಅಂದ್ರೆ ಶಬ್ದಕ್ಕೆ ಒಂದು 10% ಎಲ್ಲೋ ಕಂಡಿದೆ ಅಂತ. 90 ಭಾಗ ಸ್ತ್ರೀಯರಲ್ಲಿ ಭಕ್ತ್ಯಾದಿಗಳನ್ನ ನೋಡ್ಲಿಕ್ಕೆ ತಿಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ರೂಪದಿಂದಾಗಿ ಅವರ ಗುಣಗಳನ್ನ ಭಕ್ತಿಯಾಗಿ ತಿಳಿದುಕೊಳ್ಳಬಹುದು. ಇದು 90 ಭಾಗ. ಆದ್ರೆ ಒಂದು 10% ಜ್ಞಾನದಿಂದ ಆ ಸ್ತ್ರೀಯ ಉತ್ತಮತ್ವನ್ನ ನಾವು ತಿಳಿದ ಪ್ರಸಂಗ ಇದೆ ಅಂತ ಹೇಳ್ತಾರೆ. ಯಾರು ಅಂದ್ರೆ ದ್ರೌಪದಿ ದೇವಿ ತಾನು ಧರ್ಮರಾಜನಿಗೆ ಮಹಾಭಾರತದ ವನಪರ್ವದಲ್ಲಿ ಬರ್ತಕ್ಕಂಥ ಒಂದು ಪ್ರಸಂಗ. ಮಹಾಭಾರತ ವನಪರ್ವದಲ್ಲಿ ದ್ರೌಪದಿ ದೇವಿ ತನ್ನ ಗಂಡನಾದಂತಹ ಧರ್ಮರಾಜನಿಗೆ ಜೀವಕರ್ತೃತ್ವ ವಿಷಯದಲ್ಲಿ ತಾನು ಉಪದೇಶವನ್ನ ಮಾಡ್ತಾಳೆ. ಯಾರಿಗೆ? ಧರ್ಮರಾಜನಿಗೆ ಉಪದೇಶವನ್ನ ಮಾಡ್ತಾಳೆ. ಆ ಬಹಳ ಜೀವಕರ್ತೃತ್ವ ವಿಷಯ ಅಂತನೋದು ಜೀವಕರ್ತೃತ್ವ ವಿಷಯದಲ್ಲಿ ವಿಚಾರವನ್ನ ದ್ರೌಪದಿ ಬಹಳ ಕಠಿಣವಾದಂತಹ ವಿಷಯವನ್ನ ಯಮಧರ್ಮರಾಜನ ಉಪದೇಶ ಮಾಡಿದಾಗ ಅವಳ ಆಳವಾದಂತಹ ಯಾವ ಶಾಸ್ತ್ರಾರ್ಥ ಜ್ಞಾನ ಇದೆ ಅವ ಹೊರಗೆ ಬರುತ್ತೆ, ಪ್ರಕಟವಾಗುತ್ತೆ. ಅಂತೂ ಏನಾಯ್ತು, ಸ್ತ್ರೀಯರಲ್ಲಿ ಜ್ಞಾನ ಪ್ರಕಟವಾದದ್ದು ಒಂದು ಎಲ್ಲೋ ಒಂದು ಕಂಡು ಬಂದಿದೆ. ಅದೇ ರೀತಿಯಾಗಿ ಸತ್ಯಭಾಮಾಯಾಶ್ಚ ಯುದ್ಧಕರಣೇನ ಬಲಸ್ಯ ಅಭಿವ್ಯಕ್ತತ್ವಾತ್. ಅದೇ ರೀತಿಯಾಗಿ ನರಕಾಸುರನ ಜೊತೆಗೆ ಭಗವಂತ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿದಾಗ ನರಕಾಸುರನ ಜೊತೆ ಯುದ್ಧ ಮಾಡುವಂತಹ ಪ್ರಸಂಗದಲ್ಲಿ ಕೃಷ್ಣನಿಗೆ ಬಹಳ ಆಯಾಸ ಆಯ್ತು ಅಂತ ಆಯಾಸ ಆದಂತೆ ತೋರಿಸ್ಕೊಳ್ತಾನೆ. ಆಗ ಸತ್ಯಭಾಮ ಹೇಳ್ತಾಳೆ, ನೋಡು ಬೇಗ ನೀನೇ ಈಗ ಆಯಾಸ ಆದ್ರೆ ಹೇಗೆ, ಬೇಗ ಧನುಸ್ಸನ್ನು ತೆಗೆದು ಯುದ್ಧ ಮಾಡು ಅಂತ ಹೇಳ್ತಾಳೆ. ಹೀಗಾಗಿ ಆ ಸಮಯದಲ್ಲಿ ತನ್ನಲ್ಲಿರ್ತಕ್ಕಂತಹ ಯಾವ ಬಲವನ್ನ ಪ್ರಕಟಣ ಮಾಡ್ತಾಳೆ ಸತ್ಯಭಾಮ. ಹೀಗೆ ದ್ರೌಪದಿ ಹಾಗೂ ಸತ್ಯಭಾಮ ಇವರಿಬ್ಬರೂ ಕೂಡ ಒಬ್ಳು ಜ್ಞಾನವನ್ನ ಅಭಿವ್ಯಕ್ತ ಮಾಡಿದ್ದಾಳೆ, ಒಬ್ಳು ಬಲವನ್ನ ಅಭಿವ್ಯಕ್ತ ಮಾಡಿದ್ದಾಳೆ. ಆದ್ರೆ ಪರ್ಸೆಂಟೇಜ್ ಬಹಳ ಕಡಿಮೆ. ಅದಕ್ಕೆ ಪ್ರಾಯ ಅಂತ ಶಬ್ದವನ್ನು ಇಟ್ಟಿದ್ದಾರೆ. ನೋಡ್ರಿ, ಪ್ರಾಯ ಯಾವ ಬರೋದಿಲ್ಲ, ಬಂದ್ರೆ ಒಂದು 10 ಜನ 5 ಜನ ಬರಬಹುದೋ ಏನೋ ಅಂತ ಹೇಳ್ತೀವಲ್ಲ, ಹಾಗೆ ಪ್ರಾಯ ಸ್ತ್ರೀಯರಲ್ಲಿ ಭಕ್ತ್ಯಾದಿ ಗುಣಗಳನ್ನ ನಾವೆಷ್ಟು ಪ್ರಯತ್ನ ಮಾಡಿದ್ರೆ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಅಂತೂ ಒಬ್ಬರಿಬ್ಬರಲ್ಲಿ ನಾವು ಕಂಡು ಬಂದಿದೆ. ಆದರೆ 90 ಭಾಗ ರೂಪದಿಂದಲೇನೆ ಅವರ ಗುಣಗಳನ್ನ ತಿಳಿದುಕೊಳ್ಳಿಕ್ಕಾಗತ್ತೆ ಎಂಬುದಾಗಿ ಬಹಳ ಚೆನ್ನಾಗಿ ಶ್ರೀನಿವಾಸರು ಹೇಳ್ತಾ, ತಚ್ಚ ನೈಸರ್ಗಿಕಂ ರೂಪಂ 32 ಲಕ್ಷಣೈರುತಂ ನಾಲಕ್ಷಣಕಂ ವಪುರ್ ಮಾತ್ರಂ ಗುಣಹೇತು ಕಥಂಚನ. ಅದನ್ನ ತತ್ ರೂಪಂ ನೈಸರ್ಗಿಕಂ, ಆ ರೂಪವಾದ್ರೂ ಹೇಗಿರ್ಬೇಕು ಅಂದ್ರೆ ನೈಸರ್ಗಿಕಂ, ಸ್ವಾಭಾವಿಕವಾದಂತಹ ರೂಪವಾಗಿರ್ಬೇಕು. ಸ್ವಾಭಾವಿಕವಾದಂತಹ ರೂಪವಾಗಿರಬೇಕು. ಅದರ ಜೊತೆಗೆ 32 ಲಕ್ಷಣಗಳಿಂದ ಕೂಡಿರ್ತಕ್ಕಂತಹ ರೂಪವಾಗಿರಬೇಕು. 32 ಲಕ್ಷಣಗಳಿಂದ ಇರಬೇಕು. ಅವರ ರೂಪ ಸ್ವಾಭಾವಿಕವಾಗಿರಬೇಕು ಎಂಬುದಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ನಾಲಕ್ಷಣಂ ವಪುರ್ ಮಾತ್ರಂ ಗುಣಹೇತು ಕಥಂಚನ. ನಾಲಕ್ಷಣಂ ಅಲಕ್ಷಣವಾದ, ಅಲಕ್ಷಣ ಅಂದ್ರೆ 32 ಲಕ್ಷಣ ರಹಿತಂ, 32 ಲಕ್ಷಣ ಇಲ್ಲದೇನೆ. ವಪುರ್ ಮಾತ್ರಂ ಕಥಂಚನ ಕೇನಾಪಿ ಪ್ರಕಾರೇನ, ಯಾವುದೋ ಒಂದು ಪ್ರಕಾರದಿಂದಾಗಿ ಅವರಲ್ಲಿ ಸೌಂದರ್ಯ ಬಂತು ಅಂತಂದ ಮಾತ್ರಕ್ಕೆ ಅವರಲ್ಲಿ ರೂಪವಂತರು ಅಂತ ಹೇಳಿಕ್ ಆಗೋದಿಲ್ಲ. ಹೇಳ್ತಾರೆ, ಅರ್ಥವಾಯ್ತಲ್ಲ? ಅಂದ್ರೆ ಪುರುಷರಲ್ಲಿ ನಾವು ಬಲವನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು ಅಂತ ಹೇಳಿದ್ರು, ಸ್ವಾಭಾವಿಕವಾಗಿ ಅವರಲ್ಲಿ ಬಲ ಇರಬೇಕೇ ಹೊರತಾಗಿ ರುದ್ರದೇವರ ವರದಿಂದ ಬ್ರಹ್ಮದೇವರ ವರದಿಂದಾಗಿ ಅವರಲ್ಲಿ ಬಲ ಬಂದು ಅಂತಹ ಬಲ ಅವರ ಉತ್ತಮತ್ವಕ್ಕೆ ಕಾರಣ ಅಂತ ಹೇಳಿಕ್ ಬರೋದಿಲ್ಲ ಅಂತ ಹೇಳಿದ್ರು. ಅವನಲ್ಲಿ ಆ ಬಲ ಸ್ವಾಭಾವಿಕವಾಗಿರಬೇಕೇ ಹೊರತಾಗಿ ಈ ವರದ ಮೂಲಕವಾಗಿ ಬ್ರಹ್ಮಾದಿ ದೇವತೆಗಳ ವರದಿಂದಾಗಿ ಅವನ ಬಲ ಇರಬಾರದು. ಆ ಬಲ ಅವನ ಉತ್ತಮಕ್ಕೆ ಕಾರಣ ಅಲ್ಲ ಅಂತ ಅಲ್ಲಿ ಹೇಳಿದ್ರು ಪುರುಷರ ವಿಚಾರದಲ್ಲಿ. ಸ್ತ್ರೀಯರ ವಿಚಾರದಲ್ಲಿ ಹಾಗೆ ಹೇಳ್ತಾ ಇದ್ರೆ, ಸ್ತ್ರೀಯರಾದವರು ಭಾರೀ ಸುಂದರಿಯಾಗಿರ್ಬೇಕು. ಅಂತಹ ಸ್ತ್ರೀಯಲ್ಲಿ ಗುಣ, ಭಕ್ತಿ, ಜ್ಞಾನ ಎಲ್ಲವೂ ಕೂಡ ಅಧಿಕವಾಗಿರುತ್ತೆ. ಅವರು ಉತ್ತಮರು ಅಂದ ಮಾತ್ರಕ್ಕೆ ತಕ್ಷಣ ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಎಷ್ಟೋ ಜನ ಸ್ತ್ರೀಯರಿಗೆ ಒಳ್ಳೆ ಋಷಿಗಳಿಂದಾಗಿ ಮುನಿಗಳಿಂದಾಗಿ ವರ ಪಡೆದು ಭಾರೀ ಸೌಂದರ್ಯವಾದಂತಹ ರೂಪವನ್ನು ಪಡೆದಿರ್ತಾರೆ. ಅಂತಹ ಸ್ತ್ರೀಯರು
ಹೇಗೆ ಲೆಕ್ಕ ಅಂತ ಅಂತಹ ಸ್ತ್ರೀ ಸೌಂದರ್ಯ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ ಸುಂದರವಾದಂತಹ ರೂಪವಿರಬೇಕು, ಜೊತೆಗೆ 32 ಲಕ್ಷಣಗಳು ಇರಬೇಕು. ಇಲ್ಲಿ ಸುಂದರವಾದಂತಹ ರೂಪ, ಹೀಗಾಗಿ ಈ ಸ್ತ್ರೀಯರಲ್ಲಿ ರೂಪ ಇದ್ದ ಮಾತ್ರಕ್ಕೆ ಅವರು ಉತ್ತಮರು ಅಂತಲ್ಲ, ಆ ರೂಪದ ಜೊತೆಗೆ 32 ಲಕ್ಷಣಗಳು ಇರಬೇಕು. ಅವರಲ್ಲಿ ಇರ್ತಕ್ಕಂತಹ ಸೌಂದರ್ಯವಂತಹ ರೂಪ ಏನಾಗಿರ್ಬೇಕು, ಅವರ ಸ್ವಾಭಾವಿಕವಾಗಿರ್ಬೇಕು ಎಂಬುದಾಗಿ ಹೇಳ್ತಾರೆ. ಯಾರಲ್ಲಿ 32 ಲಕ್ಷಣಗಳು ಇರೋದಿಲ್ಲ, ಒಬ್ಬರು ಮಾತ್ರ ಕೇವಲ ಯಾವುದೋ ಒಂದು ರುದ್ರದೇವರ ವರದಿಂದಾಗಿ, ಬೇರೆ ಬೇರೆ ಋಷಿಗಳ ವರದಿಂದಾಗಿ ಅವರಿಗೆ ಯಾವುದೋ ಒಂದು ಉತ್ತಮವಂತಹ ರೂಪ ಬರುತ್ತೆ. ಅಂತಹ ರೂಪ ಗುಣಹೇತು ಕಥಂಚರಣ ಕಾರಣಂ. ಅಂತಹ ರೂಪ ಈ ಉತ್ತಮತ್ತ, ಇವರು ಉತ್ತಮರು, ಇವರು ಅವಳಿಗಿಂತ ಚಿಕ್ಕವಳು ಅನ್ನುವಂತಹ ಗುಣಕ್ಕೆ, ಗುಣವನ್ನ ಗಣನೆ ಮಾಡ್ಲಿಕ್ಕೆ ಆ ರೂಪ ಸಾಲುದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ವಿಷಯ ಅರ್ಥ ಆಯ್ತಾ? ನಾನು ಯಾಕೆಂದ್ರೆ ಕನ್ನಡ ಪುಸ್ತಕ ಇಟ್ಕೊಂಡಿರ್ತೀರಿ, ಆದ್ರೂ ನಾವ್ 2 ಸಲ ಸ್ಪಷ್ಟವಾಗಿ ಹೇಳ್ತಾ ಇರ್ತೀವಿ. ಕನ್ನಡ ಪುಸ್ತಕ ಕೆಲವೊಂದೆಲ್ಲ ತಾತ್ಪರ್ಯ ನಮ್ಗೆ ಅರ್ಥ ಆಗಲ್ಲ ಸರ್, ಬರೀ ಓದಿದ್ರೆ ಅರ್ಥ ಆಗಲ್ಲ, ನೀವು ಹೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ. ಅದಕ್ಕೆ ಸರಿ. ಆಸುರೀನ ವರಾದೇಸ್ತು ವಪುರ್ ಮಾತ್ರಂ ಭವಿಷ್ಯತಿ ನಲಕ್ಷಣಾನ್ಯಸ್ತಾಸಾಂ ನೈವ ಭಕ್ತಿ ಕಥಂಚನ ಎಂಬುದಾಗಿ ಹೇಳ್ತಾರೆ. ಆದ್ರಿಂದ ಏನಾಯ್ತು, ಆಸುರೀನಾಂ ವರಾದೇಸ್ತು ವಪುರ್ ಮಾತ್ರಂ ಭವಿಷ್ಯತಿ. ಹೇಗೆ ಅಂತಂದ್ರೆ ಅನೇನ ಆಸುರೀನ ವರಾದೇಶಾದೇಹೇ ಸಕಾಶ ಲಕ್ಷಣ ಭವಿಷ್ಯಂತಿ. ಆಸುರೀನ ಅಂತಂದ್ರೆ ರಾಕ್ಷಸಿಯರು, ಅಸುರ ಸ್ತ್ರೀಯರು, ಅವರಿಗೆ ಏನಾಗತ್ತೆ ಅಂದ್ರೆ ವರಾದೇಸ್ತು, ವರಾದಿಗಳಿಂದಾಗಿ ಅವ್ರಿಗೆ ಏನ್ ಬರುತ್ತೆ, ಕೇವಲ ಶರೀರ ಸೌಂದರ್ಯ, ವಪುರ್ ಮಾತ್ರ ಭವಿಷ್ಯತಿ, ಕೇವಲ ಶರೀರದ ಸೌಂದರ್ಯ ಮಾತ್ರ ಬರುತ್ತೆ ಹೊರತಾಗಿ ನಲಕ್ಷಣ ನಿಸ್ತಾತಾಸಾಂ, ಅವರಿಗೆ ಆ 32 ಲಕ್ಷಣಗಳಿಂದ ಕೂಡಿರ್ತಕ್ಕಂತಹ ಉತ್ತಮವಾದಂತಹ ರೂಪ ಬರೋದಿಲ್ಲ. ಆದ್ರಿಂದಾಗಿ ಅಂತಹ ಲಕ್ಷಣಗಳಿಲ್ಲದೆ ಇರ್ತಕ್ಕಂತಹ ವರದಿಂದಾಗಿ ಸೌಂದರ್ಯವನ್ನ ಸಂಗ್ರಹ ಮಾಡಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಭಕ್ತಿ ಅಂತ ಅನ್ನೋದು ಸರ್ವಥಾ ಇರೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಅಂತೂ ಸ್ತ್ರೀಯರಲ್ಲಿ ರೂಪವಾಗಿರ್ಲಿ ಅವರ ಸ್ವಾಭಾವಿಕವಾಗಿರ್ಬೇಕು, ಸೌಂದರ್ಯವಾಗಲಿ ಸ್ವಾಭಾವಿಕವಿರಬೇಕು, ಕೇವಲ ರೂಪ ಇರಬಾರದು, 32 ಲಕ್ಷಣಗಳಿರ್ಬೇಕು. ನೋಡ್ರಿ, 32 ಲಕ್ಷಣ ಬೇರೆ, ರೂಪದ ದೇಹದ ಸೌಂದರ್ಯ ಬೇರೆ. ದೇಹದ ಸೌಂದರ್ಯ ಹಾಗೂ 32 ಲಕ್ಷ ಎರಡೂ ಒಂದಲ್ಲ, ಎರಡು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 32 ಲಕ್ಷಣ ಬೇರೆ ಇರಬೇಕು, ಅದನ್ನ ಬಿಟ್ಟು ಮತ್ತೆ ಒಳ್ಳೆ ಸೌಂದರ್ಯ ಇರ್ಬೇಕು. ಸೌಂದರ್ಯದಲ್ಲಿಯೂ ಅವನು ಉತ್ಕೃಷ್ಟನಾಗಿರ್ಬೇಕು, ಅವಳು 32 ಲಕ್ಷಣವೂ ಅವಳಲ್ಲಿ ಇರಬೇಕು. ಅಂಥವಳಲ್ಲಿ ಮಾತ್ರ ಏನೋ ರೂಪದಿಂದಾಗಿ ಅವಳಲ್ಲಿ ಇರ್ತಕ್ಕಂತಹ ಭಕ್ತಿ ಗುಣ ಜ್ಞಾನಗಳನ್ನ ನಾವು ಶ್ರೇಷ್ಠಳು ಅಂತ ನಾವು ಲೆಕ್ಕ ಹಾಕ್ಲಿಕ್ಕೆ ಬರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಚಾರ್ಯ, ಇಲ್ಲಿ 32 ಲಕ್ಷಣಗಳು ಅಂದ್ರೆ ಯಾರಿಗಿರ್ಬೋದು ಆಚಾರ್ಯ? ಅಂದ್ರೆ ಯಾವ ಸ್ತ್ರೀಯರಲ್ಲಿ ಆ ಗುಣಗಳು ಇದೆ ಆಚಾರ್ಯ? ಬರ್ತಾ ಇದೆ ನೆಕ್ಸ್ಟ್ ಆಗ್ಲಿ. ಅದರಿಂದ ತಸ್ಮಾತ್ ರೂಪ ಗುಣೋದಾರ ಜಾನಕಿ ರುಕ್ಮಿಣಿ ತಥಾ ಸತ್ಯಭಾಮೇತ್ಯಾದಿ ರೂಪ ಶ್ರೀ ಸರ್ವ ಪರಮಾಮತ. ನೋಡದೆ ಬಂತು. ಆದ್ರಿಂದ ತಸ್ಮಾತ್ ಏನು ಅಂದ್ರೆ 32 ಲಕ್ಷಣಗಳು, ಅದರ ಜೊತೆಗೆ ಉತ್ತಮವಂತಹ ರೂಪ ಇವರಿದ್ದವರು, ಇವರಲ್ಲೇ ಭಕ್ತ್ಯಾದಿಗಳು ಬರುತ್ತೆ. ಆದ್ದರಿಂದ ಇದು ಯಾರಲ್ಲಿದೆ ಅಂತಂದ್ರೆ ಶ್ರೀ ಲಕ್ಷ್ಮೀದೇವಿ, ಶ್ರೀ ರೂಪ ಗುಣೋದಾರ, ರೂಪಗುಣಿ ಉತ್ಕೃಷ್ಟ. ಲಕ್ಷ್ಮೀದೇವಿಯಲ್ಲಿ ರೂಪವು ಇದೆ, ಉತ್ಕೃಷ್ಟವಾದಂತಹ ಗುಣಗಳು ಇದೆ. ಲಕ್ಷ್ಮೀದೇವಿಯಲ್ಲಿ, ಸತ್ಯಭಾಮಾದೇವಿಯಲ್ಲಿ, ರುಕ್ಮಿಣಿ ದೇವಿಯಲ್ಲಿ, ಹೀಗೆ ಇವರಲ್ಲಿ ಉತ್ತಮವಾದಂತಹ ರೂಪವೂ ಇದೆ. ಉತ್ತಮವಾದಂತಹ ಆ ರೂಪವನ್ನ ಸೂಚನೆ ಮಾಡುವಂತಹ ಭಕ್ತ್ಯಾದಿ ಗುಣಗಳು ಕೂಡ ಸೀತಾದೇವಿ, ರುಕ್ಮಿಣಿ ದೇವಿ, ಸತ್ಯಭಾಮ ಮುಂತಾದಂತಹ ರೂಪಗಳಲ್ಲಿ ಇದೆಲ್ಲವೂ ಕೂಡ ಏನಾಗಿದೆ, ಆ ರೂಪದಿಂದಾಗಿ, ಆ ಗುಣಗಳಿಂದಾಗಿ ಅವರು ಸರ್ವೋತ್ಕೃಷ್ಟರು, ಸರ್ವ ಪರಮಾಮತ, ಶ್ರೇಷ್ಠತಮ. ಯಸ್ಮಾತ್ ತಸ್ಮಾತ್ ಸರ್ವ ಪರಮ ಅಂತಂದ್ರೆ ಏನು? ಸರ್ವ ಪರಮ ಅಂದ್ರೆ ಶಬ್ದಕ್ಕೆ ಸರ್ವಾಭ್ಯ ಶ್ರೇಷ್ಠೋತ್ತಮ ಮತ, ಎಲ್ಲರಿಗಿಂತಲೂ ಶ್ರೇಷ್ಠರಾದ ಉತ್ತಮರಾದಂತಹ ಮತ ಇವರು ಲಕ್ಷ್ಮಿ ಮತ್ತು ರುಕ್ಮಿಣಿ, ಸತ್ಯಭಾಮ ಅಂತ ಅನ್ನೋದು
ತಿಳಿದು ಬರುತ್ತೆ. ಸರಿ, ಇವ್ರು 3 ಜನ. ಇದಾದ್ಮೇಲೆ ಯಾರು ಅಂದ್ರೆ ತತಃ ಪಶ್ಚಾತ್ ದ್ರೌಪದಿ ಚ ಸರ್ವಾಭ್ಯೋ ರೂಪತೋವರ ಭೂಭಾರ ಕ್ಷಪಣೆ ಸಾಕ್ಷಾತ್ ಅಂಗಂ ಭೀಮ ಬದೀಶಿತು. ಅದಾದ್ಮೇಲೆ ಮಹಾಲಕ್ಷ್ಮಿ, ರುಕ್ಮಿಣಿ, ಸತ್ಯಭಾಮ ಇವರ ನಂತರ ಯಾರು ಅಂತಂದ್ರೆ ದ್ರೌಪದಿ ದೇವಿ. ತಸ್ಮಾತ್ ತತಃ ಪಶ್ಚಾತ್, ಇವರಾದ ಮೇಲೆ ದ್ರೌಪದಿ ದೇವಿ ಇವಳು ಏನು ಅಂತಂದ್ರೆ ದ್ರೌಪದಿ ದೇವಿ ಇವಳು ಸ್ತ್ರೀಯರಿಗಿಂತ ಹೆಚ್ಚು ರೂಪವುಳ್ಳವಳು, ಅದರಿಂದ ಶ್ರೇಷ್ಠಳು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಭೂಭಾರ ಕ್ಷಪಣೆ ಸಾಕ್ಷಾತ್ ಅಂಗಂ ಭೀಮ ಬದೀಶಿತು. ದೇವರು ಭೂಭಾರ ಹರಣಕ್ಕೋಸ್ಕರವಾಗಿ ದೇವರ ಅವತಾರವನ್ನು ಮಾಡಿದಾಗ ಯಾವ ರೀತಿಯಾಗಿ ಭೀಮಸೇನ ದೇವರು ಅನೇಕ ರಾಕ್ಷಸರನ್ನ ಕೊಲ್ಲುವ ಮೂಲಕವಾಗಿ ಭಗವಂತನ ಭೂಭಾರ ಹರಣದಲ್ಲಿ ಒಂದು ಪ್ರಧಾನವಾದಂತ ಅಂಗವನ್ನ ವಹಿಸಿಕೊಂಡ್ರು, ಹಾಗೆ ದ್ರೌಪದಿಯು ಕೂಡ ಈ ದೇವರು ಭೂಭಾರ ಹರಣಕ್ಕೋಸ್ಕರವಾಗಿ ಅವತಾರ ಮಾಡಿದಾಗ ಅಲ್ಲಿ ದ್ರೌಪದಿ ಕೂಡ ವಿಶೇಷವಾದಂತಹ ಪ್ರಧಾನವಾದಂತಹ ಅಂಗ ಇದೆ. ಸಾಕ್ಷಾತ್ ಅಂಗಂ ಭವತಿ ಎಂಬುದಾಗಿ ಭೂಭಾರ ಕ್ಷಪಣೆ ಸಾಕ್ಷಾತ್ ಅಂಗಂ ಭೀಮ ಬದೀಶಿತು. ಭೀಮವತ್ ಭೂಭಾರಸ್ಯ ಕ್ಷಪಣೆ ಸಾಕ್ಷಾತ್ ಅಂಗಂ ಭವತಿ. ಲಕ್ಷ್ಮೀ ದೇವಿದು ದ್ರೌಪದಿ ದೇವಿದು ವಿಶೇಷವಾದಂತಹ ಅಂಗ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಚಾರ್ಯ, ಇಲ್ಲಿ ಷಣ್ಮಹಿಷಿಯರು ಅಂತ ನಾವು ಕೇಳಿದ್ವಲ್ಲ ಆಚಾರ್ಯ, ಷಣ್ಮಹಿಷಿಯರು ಲಕ್ಷ್ಮಿಯ ಸ್ವರೂಪದವರೇ ಆಗ್ತಾರ ಹಿಂಗೆ ಅಂತ ಆಚಾರ್ಯ? ಹೌದು. ಆ ಷಣ್ಮಹಿಷಿಯರಿನಲ್ಲಿ ಮೊದಲೇದು ಲಕ್ಷ್ಮಿ, ರುಕ್ಮಿಣಿ, ಸತ್ಯಭಾಮ 3, ಅದಾದ ನಂತರ ಜಾಂಬವತಿ, ಮಿತ್ರವಿಂದ, ನೀಲ, ಭದ್ರ, ಲಕ್ಷಣ, ಕಾಲಿಂದಿ ಇವರು ಷಣ್ಮಹಿಷಿಯರು. ಆಯ್ತಾ? ಇವರೆಲ್ಲ ಲಕ್ಷ್ಮೀ ಸ್ವರೂಪದವರೇ ಆಗ್ತಾರಲ್ಲ ಆಚಾರ್ಯ? ಹೌದು. ಸರಿ ಆಚಾರ್ಯ, ಸರಿ ಆಚಾರ್ಯ. ಹಂತಾಚ ವೈರಹೇತುಶ್ಚ ಭೀಮ ಪಾಪ ಜನಸ್ಯ ತು ದ್ರೌಪದಿ ವೈರಹೇತು ಸಾ ತಸ್ಮಾತ್ ಭೀಮಾದನಂತರ. ಏನ್ರಿ ನೀವು ಹೀಗೆ ಹೇಳ್ತಾ ಇದ್ದೀರಾ? ಭೀಮಸೇನೆ ದೇವರು ಯಾವ ರೀತಿಯಾಗಿ ಭೂಭಾರ ಹರಣಕ್ಕೆ ಪ್ರಧಾನ ಅಂಗ, ಹಾಗೆ ದ್ರೌಪದಿಯು ಕೂಡ ಕೃಷ್ಣನ ಭೂಭಾರ ಹರಣದಲ್ಲಿ ಪ್ರಧಾನ ಅಂಗ ಅಂತ ಹೇಳ್ತಾ ಇದ್ರಲ್ಲ, ಅದು ಹೇಗೆ? ಯುದ್ಧದಲ್ಲಿ ಭೀಮಸೇನ ದೇವರು ಜರಾಸಂಧನನ್ನ, ದುರ್ಯೋಧನನ್ನ, ಎಲ್ಲರನ್ನ ಕೊಂದು ಹಾಕಿದ್ರು ಕಂಡಿದ್ದೇವೆ. ದ್ರೌಪದಿ ಯಾರನ್ನ ಕೊಂದು ಹಾಕಿದ್ಲು? ದ್ರೌಪದಿ ಯಾರನ್ನ ಕೊಂದ್ರೆ ದ್ರೌಪದಿಯು ಕೂಡ ಭೂಭಾರ ಕ್ಷಪಣಿ ಹಂತುಹು ಅಂತ ಹೇಳ್ಬೋದು. ಭೂಭಾರವನ್ನು ಕ್ಷಪಣ ಮಾಡೋದಕ್ಕೆ ಪ್ರಧಾನವಾದಂತ ಅಂಗ ದ್ರೌಪದಿ ಅಂತ ನೀವು ಹೇಳ್ಬೋದಾಗಿತ್ತು. ಇಲ್ಲಿ ಹೇಗೆ ಹೇಳ್ತಾ ಇದ್ರಿ ನೀವು? ಅಂತಾಚ ವೈರಹೇತುಶ್ಚ ಭೀಮ ಪಾಪ ಜನಸ್ಯ ಚ. ಭೀಮಸೇನ ದೇವರು ಅದನ್ನೇ ಹೇಳ್ತಾರೆ, ಸಾಕ್ಷಾತ್ ಅಂಗಂತಿ ಭೀಮಸ್ಯ ನಿವಾರಯತಿ ಭೀಮಸ್ಯ ವೈರಹರಣಯೋ ಕಾರಣತ್ವಾತ್ ಶ್ರೇಷ್ಠಂ ದ್ರೌಪದ್ಯಾಸ್ತು ವೈರ ಮಾತ್ರ ಹೇತುತ್ವ ತದಾನಾಂತರ್ಯಂ. ಹಂಗಾರೆ ಭೀಮಸೇನೆ ದೇವರು ದ್ರೌಪದಿ ಈಕ್ವಲ? ಇವೆಲ್ಲ ಪ್ರಶ್ನೆ ನಿಮ್ಗೆ ಬಂದಿಲ್ಲೋ ಅಥವಾ ಮುಂದೆ ಬರ್ತಿತ್ತೋ ಏನೋ ಗೊತ್ತಿಲ್ಲ. ಈ ರೀತಿಯ ಪ್ರಶ್ನೆ ಬರಬಹುದು ಅಂತ ಶ್ರೀಮದಾಚಾರ್ಯರೇ ತಕ್ಷಣದಲ್ಲಿ ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಸಾಕ್ಷಾತ್ ಅಂಗಂ ಅಂತಂದ್ರೆ ಭೀಮಸೇನ ದೇವರಿಗೆ ಸಮಾನವಾಗಿ ಅವಳು ಭೂಭಾರಕ್ಕೆ ಹರಣಕ್ಕೆ ಕಾರಣಲಲ್ಲ, ಅರ್ಥಾತ್ ಅಂಗರಲ್ಲ. ಯಾಕೆ? ಇವರಿಬ್ಬರಿಗೆ ಇರ್ತಕ್ಕಂತಹ ವ್ಯತ್ಯಾಸ ಏನು? ಭೀಮಸೇನ ದೇವರು ಏನು ಅಂತಂದ್ರೆ ವೈರ ಹನನಯೋ ಕಾರಣತ್ವಾತ್. ಭೀಮಸೇನ ದೇವರು ಆ ವೈರಕ್ಕೆ ಮತ್ತು ಅಂದ್ರೆ ಏನು ವೈರತ್ವಕ್ಕೆ ಹಾಗೂ ಹನನ ಕೊಲ್ಲೋದಕ್ಕೆ ಎರಡಕ್ಕೂ ಕಾರಣರಾಗಿದ್ದಾರೆ. ಆದ್ರಿಂದ ಭೀಮಸೇನ ದೇವರು ಶ್ರೇಷ್ಠ. ದ್ರೌಪದ್ಯಾಸ್ತು ವೈರ ಮಾತ್ರ ಹೇತುತ್ವಾತ್. ದ್ರೌಪದಿ ದೇವಿ ಅವಳು ಹೇಗೆ ಸಾಕ್ಷಾತ್ ಅಂಗ ಅಂತಂದ್ರೆ ಅವಳು ವೈರ ದ್ವೇಷವನ್ನು ಹುಟ್ಟಿಸೋದಕ್ಕೆ ಮಾತ್ರ ಕಾರಣ. ಅವಳು ಕೊಂದಿಲ್ಲ ಯಾರನ್ನು. ಭೀಮಸೇನ ದೇವರ ದ್ವೇಷವನ್ನೂ ಹುಟ್ಟಿಸಿ ಕೊಂದು ಹಾಕಿದ್ದಾರೆ. ದ್ರೌಪದಿ ದ್ವೇಷವನ್ನು ಮಾತ್ರ ಹುಟ್ಟಿಸಿದಲ್ಲ, ಕೊಂದು ಹಾಕಿಲ್ಲ. ಅಂತೂ ಮೊದಲಿಗೆ ಭೀಮಸೇನ ದೇವರು, ಅದ ನಂತರ ಯಾರು? ದ್ರೌಪದಿ ದೇವಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡಿ, ಇಂತಹ ಒಂದು ಉತ್ತಮ ವಿಚಾರ. ಅಂದ್ರೆ ಇಲ್ಲಿ ದ್ರೌಪದಿ ಮಹಾಭಾರತ ಸಂಘದಲ್ಲಿ ಬರ್ತಾರೆ ಒಂದ್ಸರಿ. ಅಂದ್ರೆ ದುರ್ಯೋಧನ ಇಂದ್ರ ಇದ್ರಲ್ಲಿ ಹೋಗ್ತಾ ಇರ್ತಾನೆ, ಬಿದ್ದೋಗ್ತಾನೆ. ಅಲ್ಲಿಂದ ಸ್ಟಾರ್ಟ್ ಆಗತ್ತಲ್ಲ ಮಹಾಭಾರತ.
ಸೊ ದ್ರೌಪದಿ ಮಾಡುವಂತ ಇನ್ಸಲ್ಟ್ ಗೆ ಅವನಿಗೆ ಇಷ್ಟು ಸಿಟ್ಟು ಬಂತು, ದುರ್ಯೋಧನ ಇಷ್ಟೆಲ್ಲ ಗಲಾಟೆ ಮಾಡ್ಕೊಂತ ಇದಾರೆ ಸರ್. ಹೌದು ಹೌದು. ದ್ರೌಪದಿ ಹೇಗೆ ವೈರಕ್ಕೆ ಕಾರಣ ಅಂದ್ರೆ ಪ್ರಸಿದ್ಧವಾದಂತ ಕತೆ. ದ್ರೌಪದಿ ಭಾರಿ ರೂಪವಂತಲಾದಂತಹ ದ್ರೌಪದಿ ಆ ದುರ್ಯೋಧನ ಹೆಂಡತಿ ಎಲ್ಲ ಏನೇನಿದ್ದಾರೆ ಅವರಿಗಿಂತ ಭಾರಿ ಉತ್ತಮಳವಳು, ಭಾರಿ ಸುಂದರಿ. ಅಂತಹ ದ್ರೌಪದಿಯನ್ನ ದುರ್ಯೋಧನ ಏನ್ ಮಾಡ್ತಾರೆ ಅಂತಂದ್ರೆ ಅವಳನ್ನ ಅದೇ ವಸ್ತ್ರಾಪಹರಣವನ್ನು ಮಾಡ್ತಾರೆ. ವಸ್ತ್ರಾಪಹರಣ ಮಾಡಿದಾಗ ದ್ರೌಪದಿ ದೇವಿಗೆ ಏನಾಯ್ತು, ದ್ರೌಪದಿ ದೇವಿಗೆ ವಸ್ತ್ರವನ್ನ ಎಳೆದು ಅವಮಾನ ಮಾಡಿದಾಗ ಆ ಸಮಯದಲ್ಲಿ ಭೀಮಾದಿ ಎಲ್ಲ ಪಂಚಪಾಂಡವರು ಸಭೆಯಲ್ಲಿ ಇರ್ತಾರೆ. ಸಭೆಯಲ್ಲಿದ್ದಾಗ ಇವಳಿಗೆ ಆಗುವಂತಹ ಅನ್ಯಾಯದಿಂದಾಗಿ ವೈರ ಬಂತು. ಯಾರಿಗೆ? ಭೀಮಸೇನ ದೇವರಿಗೆ ವೈರ ಬಂತು. ಯಾರ ಮೇಲೆ ದ್ವೇಷ ಬಂತು? ದುರ್ಯೋಧನಾದಿ ಕೌರವರ ಮೇಲೆ ದ್ವೇಷ ಬಂತು. ಅದಕ್ಕೆ ಕಾರಣ ಯಾರು ಅಂತಾದ್ರೂ ದ್ರೌಪದಿ ಅಂತಾದ್ರು. ದ್ರೌಪದಿ ಬಹಳ ಚೆನ್ನಾಗಿದ್ದು, ಬಹಳ ಸುಂದರವಾಗಿದ್ದು, ಅವಳನ್ನ ಸಭೆಗೆ ತಂದು ವಸ್ತ್ರಾಪಹರಣವನ್ನು ಮಾಡಿದಾಗ ಏನಾಯ್ತು, ದ್ರೌಪದಿಯ ಮೂಲಕವಾಗಿ ಭೀಮಸೇನ ದೇವರಿಗೆ ವೈರತ್ವ ಬಂತು. ದ್ರೌಪದಿ ದೇವಿನೇ ಇಲ್ಲ ಅಂತ ಇದ್ರೆ ವೈರತ್ವ ಬರ್ತಾ ಇರಲಿಲ್ಲ. ಅದನ್ನೇ ವೈರ ಹೇತು ಅಂತ. ವೈರ ಮಾತ್ರ ಹೇತತ್ವ. ದ್ರೌಪದಿ ದೇವಿ ಏನ್ ಮಾಡಿದಾಳೆ, ಭೀಮಸೇನ ದೇವರಿಗೆ ಟ್ರಿಗರ್ ಮಾಡಿದಾಳೆ. ಇವ್ರು ನನ್ನನ್ನ ಅವಮಾನ ಮಾಡಿದ, ಇವ್ರನ್ನ ಕೊಂದು ಹಾಕಬೇಕು ಅನ್ನೋ ತರ ಅವಳು ದ್ರೌಪದಿ ದೇವಿ ವರ್ತನೆ ಮಾಡಿದ್ದಾಳೆ. ಭೀಮಸೇನ ದೇವರು ಏನ್ ಮಾಡಿದ್ದಾರೆ ಅಂತಂದ್ರೆ, ತಾವು ಬಾಲ್ಯಾವಸ್ಥೆಯಲ್ಲಿ ಆ ದುರ್ಯೋಧನರು ಚಿಕ್ಕವರಿದ್ದಾಗ, ಭೀಮಸೇನ ದೇವರು ಪಂಚಪಾಂಡವರು ಚಿಕ್ಕವರಿದ್ದಾಗ ದುರ್ಯೋಧನನ್ಗೆ ಮೊದಲಿಂದಲೂ ಭೀಮಸೇನ ದೇವರ ಮೇಲೆ ದ್ವೇಷ ಬರುವಂತೆ ಅವ್ರು ಮಾಡ್ತಿದ್ರು ಭೀಮಸೇನ ದೇವರು. ಹೀಗಾಗಿ ಆದಿಯಿಂದಲೇನೆ ದುರ್ಯೋಧನಿಗೆ ಭೀಮಸೇನ ದೇವರ ಮೇಲೆ ವೈರ ಬಂತು. ಕೊನೆಗೆ ನೋಡಿ ಭೀಮಸೇನ ದೇವರು ಹೇಳ್ರೆ ವಸ್ತ್ರಾಭರಣದಿಂದಾನೇ ಕುರುಕ್ಷೇತ್ರ ಇದಾದಾಗಲ್ಲ ಸರ್. ಹೌದು ಅದಕ್ಕೆ ಮೂಲ ಜೂಜಾಟ ಎಲ್ಲ ಇರ್ಲಿ. ಜೂಜಾಟ ಆಡುವಾಗನೇ ಕೊನೆಯ ದ್ರೌಪದಿ ದೇವಿ ವಸ್ತ್ರಾಪಹರಣ ಆಗತ್ತೆ. ಇಲ್ಲಿ ದ್ರೌಪದಿ ದೇವಿ ಭೂಭಾರವನ್ನ ಹರಣ ಮಾಡ್ಲಿಕ್ಕೆ ಕಾರಣ ಹೇಗೆ ಅನ್ನುವಂತಹ ಪ್ರಶ್ನೆ ಇಲ್ಲಿ. ಭೂಭಾರವನ್ನ ಎಲ್ಲಿ ಯುದ್ಧದ ಪ್ರಸಂಗದಲ್ಲಿ ಎಲ್ಲಿ ಬಂದವಳು? ಯುದ್ಧ ಮಾಡಿಲ್ಲ, ಬಾಣ ಇತ್ತಿಲ್ಲ, ಗದೆಯಿಂದ ಹೊಡೆದಿಲ್ಲ. ಅವಳು ಹೇಗೆ ಭಗವಂತ ಭೂಭಾರ ಹರಣದಲ್ಲಿ ಅವಳು ಹೇಗೆ ಪ್ರಧಾನವಂತಹ ಪಾತ್ರ ಆದ್ಲು ಅಂತಂದ್ರೆ, ಭೂಭಾರ ಹರಣದ ಪಾತ್ರ ಅಂತಂದ್ರೆ ಏನರ್ಥ? ಗದೆಯಿಂದ ಹೊಡಿಬೇಕು ಅಂತ ಅರ್ಥ ಅಲ್ಲ. ಭೂಭಾರ ಹರಣ ಆಗ್ಲಿಕ್ಕೆ ಏನು ಕಾರಣ? ದುರ್ಯೋಧನಾದಿಯನ್ನು ಕೊಲ್ಲೋದಕ್ಕೆ ಯಾಕೆ ಯುದ್ಧವಾಯಿತು? ಅದಕ್ಕೆ ಏನು ಕಾರಣ? ಅಲ್ಲೊಬ್ಬ ಸ್ತ್ರೀಗೆ ನಡೆರತಕ್ಕ ಅನ್ಯಾಯ. ಆ ಅನ್ಯಾಯ ಆಯ್ತು. ಅದರಿಂದಾಗಿ ಪಂಚಪಾಂಡವರು ವಿಶೇಷವಾದಂತಹ ಕೌರವರ ಮೇಲೆ ದ್ವೇಷ ಬಂತು ಪಂಚಪಾಂಡವರಿಗೆ. ಹೀಗಾಗಿ ಅವರು ಮತ್ತೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಯುದ್ಧವನ್ನ ಮಾಡ್ಲಿಕ್ಕೆ ಹೊರಟರು. ಹೀಗೆ ಭೀಮಸೇನ ದೇವರು ಎರಡನ್ನೂ ಮಾಡ್ತಾರೆ, ವೈರ ಹಾಗೂ ಹನನ. ದ್ರೌಪದಿ ದೇವಿ ವೈರ ಮಾತ್ರ ಎಂಬಂತಹ ಉತ್ತಮವಾದಂತಹ ವಿಚಾರವನ್ನ ಇಲ್ಲಿ ಶ್ರೀಮದಾಚಾರ್ಯರು ತಂದಿಡ್ತಾರೆ. ಬಲದೇವಸ್ತತಃ ಪಶ್ಚಾತ್ ಫಲ್ಗುಣಃ ಅರಾವೇಶಾತ್ ಅನ್ಯಥಾತು ದ್ರೌಣಿಃ ಪಶ್ಚಾತ್ ತತೋಪರೇ. ಅದಾದ್ಮೇಲೆ ಭೀಮಸೇನ ದೇವರು, ದ್ರೌಪದಿ ದೇವಿ ಇವರಾದ್ಮೇಲೆ ಯಾರು ಅಂದ್ರೆ ಬಲರಾಮದೇವರು ದೇವರು ಮಾಡುವಂತಹ ಆ ಗೋಭಾರ ಹರಣದ ಕಾರ್ಯದಲ್ಲಿ ತಾನೂ ಒಂದು ಪ್ರಧಾನವಾದಂತಹ ಅಂಗ. ಬಲರಾಮದೇವರ ಆದ ಮೇಲೆ ತತಃ ಪಶ್ಚಾತ್ ಬಲದೇವರ ನಂತರ ಫಲ್ಗುಣ ಅಂತ ಶಬ್ದಕ್ಕೆ ಇಲ್ಲಿ ಅರ್ಜುನ ಅಂತೂ ಅರ್ಥ. ಅರ್ಜುನ ಬಲರಾಮದೇವರಾದ ಮೇಲೆ ಅವನು ಭೂಭಾರವನ್ನ ಹರಣ ಮಾಡೋರು ಪ್ರಧಾನವಾದಂತಹ ಅಂಗ. ಆಕ್ಚುಲಿ ನೋಡಿದ್ರೆ ಫಲ್ಗುಣಸ್ಯ ಅಶ್ವತ್ಥ ನಾಮ್ನಃ ಸಕಾದ ಶ್ರೇಷ್ಠೆ. ಇಲ್ಲಿ ಖರೆ ಹೇಳಬೇಕು ಅಂತಾದ್ರೆ ಬಲರಾಮದೇವರ ನಂತರ ದೇವರೆಯ ಕಾರ್ಯದಲ್ಲಿ ಪ್ರಧಾನವಾದಂತ ಅಂಗ ಸ್ಥಾನ ಯಾರಿಗೆ ಬರಬೇಕಾಗಿತ್ತು ಅಂದ್ರೆ ಅಶ್ವತ್ಥಾಮನಿಗೆ ಬರಬೇಕಾಗಿತ್ತು. ಅಶ್ವತ್ಥಾಮನ ನಂತರದಲ್ಲಿ ಅರ್ಜುನನಿಗೆ ಬರಬೇಕಾಗಿತ್ತು. ಆದರೆ ಇಲ್ಲಿ ಅರ್ಜುನನ್ಕಿಂತ ಅಶ್ವತ್ಥಾಮ ದೊಡ್ಡವ ಅಂತಾದ್ರು ಅರ್ಜುನನ ಯಾಕೆ ಅರ್ಜುನನಲ್ಲಿ ವಿಶೇಷವಾಗಿ ಶೇಷದೇವರ ಆವೇಶ ಇತ್ತು. ಆ ಶೇಷದೇವರ ಆವೇಶ ಇದ್ದ ಕಾರಣದಿಂದಾಗಿ ಭೀಮಸೇನ ದೇವರಾದ್ಮೇಲೆ ದ್ರೌಪದಿ ದೇವಿ ಆದ್ಮೇಲೆ ಬಲರಾಮ ದೇವರಾದ್ಮೇಲೆ ಅರ್ಜುನ ಅಶ್ವತ್ಥಾಮ ಅಂತ ಒಂದು ಹೆಜ್ಜೆ ಅಶ್ವತ್ಥಾಮ ಕೆಳಗೆ ಬರಲಿಲ್ಲ, ಸಮಾನ ಆಗ್ತಾರೆ. ಯಾಕಂದ್ರೆ
ಅರ್ಜುನನಿರೋರು ಶೇಷದೇವರು, ಅಶ್ವತ್ಥಾಮ ರುದ್ರ, ಶೇಷ ರುದ್ರ ಇವರು ಒಂದೇ ಪದವಿಯಲ್ಲಿ ಇರೋರು, ಗರುಡ ಶೇಷ ರುದ್ರ ಒಂದೇ ಪದವಿಯಲ್ಲಿ ಇರೋರು. ಹೀಗಾಗಿ ಅರ್ಜುನನ ತಕ್ಷಣ ಅಶ್ವತ್ಥಾಮ ಬರ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ್ಮೇಲೆ ಅರ್ಜುನ ಆದ್ಮೇಲೆ ಬೇರೆ ಎಲ್ಲರೂ ಕೂಡ ಅವರಾದ್ಮೇಲೆ ನರಾವೇಶ ಅನ್ಯಥಾತು ಧೋಣಿ ಪೃಷ್ಠ ತಥಾ ಪರೇ. ಅದಾದ್ಮೇಲೆ ಭರತ, ವಾಲಿ ಇವೇ ಮೊದಲಾದಂತ ಎಲ್ಲರೂ ಕೂಡ ಒಬ್ಬರಾದ್ಮೇಲೆ ಒಬ್ರು ಬೇರೆ ಬೇರೆ ಎಲ್ಲರೂ ಕೂಡ ಏನಂತಾರೆ ನರಾವೇಶ ಅನ್ಯಥಾತು ಧೌನಿ ಪಶ್ಚಾತ್ ತಥಾ ಪರೇ ಎಂಬುದಾಗಿ ಈ ಬಲರಾಮ ದೇವರು, ಅರ್ಜುನ, ಅಶ್ವತ್ಥಾಮಾದ ಮೇಲೆ ಭರತ, ವಾಲಿ ಮತ್ತು ದ್ರೋಣಿ ಬಲದೇವ ಆಯ್ತು ವಕ್ತವ್ಯಂ ಸಮತ್ವಾತ್ ಕಾಪಿ ದ್ರೋಣ್ಯಾಪೇಕ್ಷ ಬಲದೇವ ವಿಶೇಷಾವೇಶಾತ್. ಹೀಗೆ ಅನೇಕ ಜನರನ್ನು ಹೇಳ್ತಾ ಈ ಒಂದು ತಾರತಮ್ಯಯುಕ್ತವಾಗಿ ಏನಾಗತ್ತೆ ಅಂತಂದ್ರೆ ಭಗವಂತನ ಭೂಭಾರ ಹರಣಕ್ಕೆ ಈ ಕಾರಣರಾದವರ ಅಂಗರಾದವರಲ್ಲಿಯೂ ಕೂಡ ಈ ಒಂದು ತಾರತಮ್ಯ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ರಾಮವಜ್ಜಾಮವತ್ಯಾದ್ಯ ಶಿಟ್ಟತೋರೆ ವತೀತಥಾ. ಇದಾದ್ಮೇಲೆ ಯಾರು ಅಂತಂದ್ರೆ ರಾಮವತ್ ರಾಮವತ್ ಅಂತಂದ್ರೆ ಬಲರಾಮ ದೇವರಂತೆ ಜಾಮವತ್ಯಾದ್ಯಾಹ ಷಟ್ಟತಃ ರೇವತಿ ತಥಾ. ಜಾಂಬವತ್ಯಾದ್ಯಾಹ ಅಂತಂದ್ರೆ ಈ ಯಾವ ಷಣ್ಮಹಿಷರು ಜಾಂಬವತಿ, ಮಿತ್ರಬಿಂದ, ನೀಲ, ಭದ್ರ, ಲಕ್ಷಣ, ಕಾಳಿಂದಿ ಇವರೆಲ್ಲರೂ ಕೂಡ ಭಗವಂತನ ಷಣ್ಮಹಿಷರು ಇವರೆಲ್ಲರೂ ಕೂಡ ತಾರತಮ್ಯದಲ್ಲಿ ಬಲರಾಮ ದೇವರಿಗೆ ಸಮಾನ ಅಂತಾದರೂ ಕೂಡ ಜಾಂಬವತ್ಯಾದ್ಯಾಹ ಷಟ್ಟತೋ ರೇವತಿ. ಏನ್ರಿ ಜಾಂಬವತಿ, ಕಾಲಿಂದಿ, ಷಣ್ಮಹಿಷರು ಭಗವಂತನ ಹೆಂಡತಿ ಮಡದಿಯರು, ಇವರು ಆಮೇಲೆ ಬರ್ತಾರ ಅಂತ ಕೇಳಿದ್ರೆ ಹೌದು, ಇವರು ಶೇಷದೇವರ ಕಕ್ಷದವರು. ಇವರೆಲ್ಲರೂ ಕೂಡ ಭಗವಂತನ ಮಡದಿಯಾದ ಮಾತ್ರಕ್ಕೆ ಇವರ ಲಕ್ಷ್ಮೀ ದೇವಿಯ ಸನ್ನಿಧಾನ ಇತ್ತೇ ಹೊರತು ಇವರು ಲಕ್ಷ್ಮೀ ದೇವಿ ಅಲ್ಲ. ಇವರೆಲ್ಲರೂ ಕೂಡ ಲಕ್ಷ್ಮೀ ದೇವಿ ವಿಶೇಷ ಸನ್ನಿಧಾನೋಪೇತರು ಅಷ್ಟೇ ಬಿಟ್ರೆ ವಿಶೇಷವಾಗಿ ಲಕ್ಷ್ಮೀ ದೇವಿ ಸನ್ನಿಧಾನ ಇತ್ತು ಅಂದ ಕಾರಣಕ್ಕೋಸ್ಕರವಾಗಿ ಷಣ್ಮಹಿಷಿಯರು ಅಂತ ಆಗ್ತಾರೆ ಹೊರತಾಗಿ ಇವರು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ಥಾನದಲ್ಲಿ ಇರೋರಲ್ಲ. ಇವರೆಲ್ಲರೂ ಕಕ್ಷಾ ತಾರತಮ್ಯ ಎಲ್ಲಿಯೇ ಬರ್ತಾರೆ ಅಂತಂದ್ರೆ ಜಾಂಬವತ್ಯಾದಿ ಷಣ್ಮಹಿಷಿಯರು ಶೇಷದೇವರ ಕಕ್ಷೆಯಲ್ಲಿ ಬರ್ತಾರೆ. ಆದ್ರಿಂದಾಗಿ ಇವರು ಶೇಷದೇವರ ಅರ್ಥಾತ್ ಬಲರಾಮ ದೇವರ ಜೊತೆಗೆ ಇವರನ್ನು ನಾವು ಸೇರಿಸಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ತಥೋ ರೇವತಿ ತಥ. ಅದಾದ ಮೇಲೆ ಬಲರಾಮನ ಹೆಂಡತಿಯಂತಹ ರೇವತಿ ಇವಳು ಭಗವಂತನ ಭೂಭಾರ ಹರಣದ ಈ ಕಾರ್ಯದಲ್ಲಿ ಅವಳು ಈ ತಾರತಮ್ಯದಲ್ಲಿ ಷಣ್ಮಹಿಷೇರಿ ಆದ್ಮೇಲೆ ರೇವತಿ ಬರ್ತಾಳೆ. ಲಕ್ಷ್ಮಣೋ ಹನುಮತ್ ಪಶ್ಚಾತ್ ತಥೋ ಭರತ ವಾರಿಣೋ. ಇಷ್ಟು ನೋಡ್ರಿ, ಇಲ್ಲಿಯವರೆಗೆ ರೇವತಿ ತಥಾ ಅಂತನೋದವರೆಗೆ ಈ ಕೃಷ್ಣಾವತಾರದಲ್ಲಿ ಭಗವಂತ ಭೂಭಾರ ಹರಣವನ್ನು ಮಾಡುವಂತಹ ಪ್ರಸಂಗದಲ್ಲಿ ಒನ್ ಬೈ ಒನ್ ಯಾರು ಹೆಚ್ಚು, ಅವ್ರಿಗಿಂತ ಕಡಿಮೆ ಆದವ್ರು ಯಾರು ಅಂತ ಹೇಳ್ತಾ ರೇವತಿಯವರೆಗೆ ತಂದಿಟ್ರು. ಈಗ ರೇವತಿ ಷಣ್ಮಹಿಷಿಯರು, ಅದಾದ್ಮೇಲೆ ರೇವತಿ ಷಣ್ಮಹಿಷರು ಮತ್ತು ಬಲರಾಮ ದೇವರಾದ್ಮೇಲೆ ಅರ್ಜುನ, ಅಶ್ವತ್ಥಾಮ, ಅದಾದ್ಮೇಲೆ ದ್ರೋಣ, ಮತ್ತೆ ಭರತ, ವಾಲಿ ಅಂತ ಹೀಗೆ ಎಲ್ಲರನ್ನೂ ಕೂಡ ಹೇಳ್ತಾ ಹೋದ್ರು. ಆ ಭರತ ಹಾಗೂ ವಾಲಿ ಇವರೆಲ್ಲ ಹೇಳ್ತಾ ಹೋಗ್ತಾ ಇಲ್ಲಿಯವರೆಗೆ ಏನಾಯ್ತು ಅಂತಂದ್ರೆ ಈ ಮಹಾಭಾರತ ಅರ್ಥಾತ್ ಕೃಷ್ಣ ಭಗವಂತನ ಅವತಾರದ ಭೂಭಾರ ಹರಣದ ಪ್ರಸಂಗವನ್ನು ಹೇಳಿ ಮುಂದೆ ರಾಮಾವತಾರದ ಭೂಭಾರ ಹರಣದ ಪ್ರಸಂಗವನ್ನು ಹೇಳ್ತಾರೆ. ರಾಮದೇವರು ಭೂಭಾರ ಹರಣವನ್ನು ಮಾಡುವಂತಹ ಪ್ರಸಂಗದಲ್ಲಿ ಆ ಭಗವಂತನ ಆ ಉತ್ತಮವಾದಂತಹ ಕಾರ್ಯದಲ್ಲಿ ಪ್ರಧಾನವಾದಂತಹ ಅಂಗ ಯಾರು ಅಂತ ಕೇಳಿದ್ರೆ ಲಕ್ಷ್ಮಣೋ ಹನುಮತ್ ಪಶ್ಚಾತ್ ತಥೋ ಭರತ ವಾರಿಣೋ ಶತ್ರುಘ್ನಸ್ತತಃ ಪಶ್ಚಾತ್ ಸುಗ್ರೀವಾದ್ಯಾಸ್ತತೋ ವರಾಹ. ಆ ರಾಮಾವತಾರನಾಗಿ ಭಗವಂತ ಬಂದು ರಾವಣಾದಿ ಎಲ್ಲ ರಾಕ್ಷಸನ ಸಂಹಾರ ಮಾಡುವಂತಹ ಉತ್ತಮವಾದಂತಹ ಕಾರ್ಯವನ್ನ ತೊಡಗಿದಾಗ ಅಲ್ಲಿ ಪ್ರಧಾನವಾದಂತಹ ಅಂಗ ಯಾರದು ಅಂತಂದ್ರೆ ಹನುಮಂತ ದೇವರು ಮೊದಲಿಗೆ, ಹನುಮಂತ ದೇವರಾದ ಮೇಲೆ ಲಕ್ಷ್ಮಣ ಆದ್ಮೇಲೆ ಭರತ, ಶತ್ರುಘ್ನ, ಭರತ ವಾಲಿ ಅವರಾದ್ಮೇಲೆ ಶತ್ರುಘ್ನ. ಹೀಗೆ
ಅವರ ಹಿಂದೆ ಯಾರು ಏನಂತಾರೆ ಲಕ್ಷ್ಮಣ ಭರತ, ಅದಾದ್ಮೇಲೆ ವಾಲಿ ಆದ್ಮೇಲೆ ಶತ್ರುಘ್ನ ಆದ್ಮೇಲೆ ಸುಗ್ರೀವ, ಹೀಗೆ ಇವರೆಲ್ಲರೂ ಕೂಡ ಏನು ಕ್ರಮವಾಗಿ ದೇವರ ಆ ಭೂಪಾರ ಹರಣದ ಕಾರ್ಯದಲ್ಲಿ ಮೇಲೆ ನಿಂತ ಕೆಲವರು ಕಡಿಮೆ ಅಂಗರಾದರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಶತ್ರುಘ್ನ ಪಶ್ಚಾತ್ ಸುಗ್ರೀವಾದ್ಯ ಸತೋವರಾಹ. ಅದಾದ ಮೇಲೆ ರಾಮ ಕಾರ್ಯಂತು ಈ ಸಮ್ಯಕ್ ಸ್ವಯೋಗ್ಯಂ ನ ಕೃತಂ ಪುರ ತೈ ಪೂರಿತಂ ತೃಷ್ಣಾಯ ಬಿಭೀತ ಸ್ವಾಧ್ಯ ಸಮಂತತಃ. ಆದ್ರಿಂದಾಗಿ ಏನಾಯ್ತು ಅಂತಂದ್ರೆ, ಹಿಂದೆ ಯಾರ್ಯಾರು ಅವರ ಯೋಗ್ಯತಾನುಸಾರವಾಗಿ ರಾಮ ಕಾರ್ಯಂತು ಈ ಸಮ್ಯಕ್ ಸ್ವಯೋಗ್ಯಂ ನ ಕೃತಾಂಪುರ. ನೋಡಿ, ಇಷ್ಟರವರೆಗೆ ಹೇಳಿ ಈ ರಾಮಚಂದ್ರ ದೇವರು ಅವತಾರ ಮಾಡಿದಾಗ ಯೈಹಿ ಸಮ್ಯಕ್ ಸ್ವಯೋಗ್ಯಂ ನ ಕೃತಂಪುರ, ಆ ಯಾವ ರಾಮದೇವರು ಅವತಾರ ಮಾಡಿ ಭೂಭಾರ ಹರಣವನ್ನು ಮಾಡುವಂತಹ ಪ್ರಸಂಗದಲ್ಲಿ ಯಾವ ದೇವತೆಗಳು ತಮ್ಮ ಯೋಗ್ಯತೆ ಇದ್ದರೂ ಕೂಡ ದೇವರ ಸೇವೆಯನ್ನ ಸರಿಯಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲವೋ ಅವರು ತೈಹಿ ಪೂರಿತಂ ತತ್ ಕೃಷ್ಣಾಯ ಭೀಮಸ್ವಾದ್ಯ ಸಮಂತತಃ ಅಂತ ಎಲ್ಲ ದೇವತೆಗಳು ಕೂಡ ಮತ್ತೆ ಕೃಷ್ಣನಿಗೆ ಸೇವೆಯನ್ನ ಮಾಡೋದಕ್ಕೋಸ್ಕರವಾಗಿ ಎಲ್ಲ ರೀತಿಯಿಂದಲೂ ಕೂಡ ಅದನ್ನು ಫುಲ್ಫಿಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಾಮಾವತಾರದಲ್ಲಿ ತಾನು ಮಾಡಬೇಕಾದಂತಹ ಎಲ್ಲ ಕಾರ್ಯವನ್ನ ಮಾಡಬೇಕು ಅಂತ ಹೊರಟಂತಹ ದೇವತೆಗಳು ಯಾರಿಗೆ ಸಂಪೂರ್ಣವಾಗಿ ದೇವರ ಸೇವೆಯನ್ನು ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಆಗಲಿಲ್ಲ, ಅವರು ಮತ್ತೆ ಕೃಷ್ಣಾವತಾರದಲ್ಲಿ ಮತ್ತೆ ಅವತಾರ ಮಾಡಿ ಆ ಭಗವಂತನ ಸಂಪೂರ್ಣವಾದಂತಹ ಸೇವೆಯನ್ನ ಮಾಡಿದ್ದಾರೆ. ಸ್ವಲ್ಪ ವಿಷಯ ಜಾಸ್ತಿ ಹೋದಷ್ಟು ಕಠಿಣ ಆಗತ್ತೆ, ಮತ್ತೆ ಮುಂದಿನ ಭಾಗದಲ್ಲಿ ಅಲ್ಲಿ ಏನೋ ಸರಿ ಇದೆಯಲ್ಲ. ಇವತ್ತಿನ ಪಾಠ ಸ್ಪಷ್ಟ ಆಗಿದೆ ಅಲ್ವಾ? ಯಾರ ಸಂಶಯ ಏನಾದ್ರು ಹೇಳಿ. ಬೌದ್ಧ ಶಾಸ್ತ್ರ ಅಂತ ಏನಿದೆ, ಆ ಬೌದ್ಧ ಶಾಸ್ತ್ರವನ್ನ ಹೊರಗೆ ತಂದು ದುಷ್ಟ ಜನರ ಮೋಹನಕ್ಕೋಸ್ಕರವಾಗಿ ತಾನು ಅವತಾರ ಮಾಡಿದ್ದು ಬೌದ್ಧಾವತಾರ. ಅಂದ್ರೆ ಇದೇ ಗೌತಮ ಬುದ್ಧ ಅವತಾರನೇ ಮತ್ತೆ ಅದು. ಹೌದು. ಅಂದ್ರೆ ಕೆಲವು ಜನ ಹೇಳ್ತಾರೆ ಸ್ವಲ್ಪ ಗಯಾನಲ್ಲಿ ಇನ್ನೊಬ್ರು ಬುದ್ಧ, ಆ ಬುದ್ಧನೇ ಇದು ಯಾವ ಅವತಾರ ಅಂತ ಕೆಲವು ಜನ ಹೇಳ್ತಾರಲ್ಲ, ಅದಕ್ಕೆ ಇದು ಸಂಶಯ ಬಂತು. ಇಲ್ಲ ಆಯ್ತು.